ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್, ಜೈ ಶ್ರೀರಾಮ್. ಈ ಗುರುಗಳ ಆಶೀರ್ವಾದ ತಗೊಂಡು ಇವತ್ತು ಎಸ್ಪೆಷಲಿ ನಮ್ಮ ಮೇಲೆ ಹೆಚ್ಚಿನ ಕರುಣಾ ಕಟಾಕ್ಷವನ್ನು ಸುರಿಸ್ತಾ ನಮ್ಮ ನಿಜವಾದ ಸ್ವರೂಪವನ್ನು ಗುರುತಿಸೋದಕ್ಕೆ ನೀನೇ ಸಹಾಯ ಮಾಡಬೇಕಪ್ಪ ಅಂತ ಅವನಿಗೆ ಶರಣು ಹೋಗಿ ಇವತ್ತು ಹೂ ಆ್ಯಮ್ ಐ, ನಾನಂದರೆ ಯಾರು ಅನ್ನೋ ವಿಚಾರವನ್ನು ಇವತ್ತು ಚಿಂತನೆ ಮಾಡಬೇಕಾಗಿದೆ. ಮಾಡೋಣ. ಸೊ ಇಲ್ಲಿ ನಾನಂದರೆ ಯಾರು, ಯಾಕೆ ನಮ್ಗೆ ಯಾರಿಗೂ ಗೊತ್ತಿಲ್ವ? ಯಾರನ್ನಾದರೂ ಕೇಳಿದ್ರೆ ನೀನಂದರೆ ಯಾರು ಹೇಳ್ತಾರೆ ಎಲ್ಲರೂ. ಯಾರು ಗೊತ್ತಿಲ್ಲ, ಐ ಆಮ್ ಸೋ ಅಂಡ್ ಸೋ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊತಾರೆ. ಅವರ ಹೆಸರು, ಅವ್ರ ಊರು, ಅವ್ರು ಮಾಡೋ ಕೆಲಸ ಹೇಳ್ಕೊಂಡು ಹೇಳ್ತಾರೆ. ಅದರಲ್ಲೇನಿದೆ ಸರ್? ನಾನಂದರೆ ಯಾರು ತಿಳ್ಕೊಬೇಕಾ? ಆ ಸಣ್ಣ ಮಕ್ಕಳನ್ನ ಕೇಳಿದ್ರೆ ಹೇಳ್ತಾರೆ ಯಾರಮ್ಮ ನೀನು ಅಂತಂದರೆ ಹೆಸರು ಹೇಳ್ತಾರೆ. ಅದರಿಂದ ಇದು ತಿಳ್ಕೊಳ್ಳೋದು ಏನು ಎಲ್ಲಿ ಬರಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಿಮಗೆ ನಾನೊಂದು ಕತೆ ಹೇಳ್ತೀನಿ. ಒಂದು ಸಾರಿ ಏನಾಯಿತು, ಒಬ್ಬ ಸೌದೆ ಮಾರೋನು, ಅವನ ಜೀವನ ಪೂರ್ತಿ ಸೌದೆ. ಇದೇ ಥರ ಮಳೆಗಾಲ ಬಂದಿತ್ತು, ಎಲ್ಲೂ ಸೌದೆ ಸಿಗ್ತಾ ಇಲ್ಲ ಅವನಿಗೆ. ಪಾಪ ಅವನ ಜೀವನ ನಡೆಸೋದು ಕಷ್ಟ ಆಗ್ತಾಯಿತ್ತು. ಅವನು ಹಾಗೇ ಕಾಡಿನಲ್ಲೆಲ್ಲ ಹುಡುಕ್ತಾ, ಎಲ್ಲೂ ಸಿಗಲಿಲ್ಲ. ಒಂದು ಕಡೆ ಒಬ್ಬರು ಸನ್ಯಾಸಿಗಳು ಕೂತಿದ್ರು. ಅವ್ರ ಹತ್ರ ಹೋಗಿದ್ದೆ. ಅವರು ದುಃಖ ತೋಡ್ಕೊಂಡ, ಸ್ವಾಮಿ ನನಗೆ ಮಳೆ ಇರೋದ್ರಿಂದ ನನಗೆ ಸೌದೆ ಒಣಗಿರೋ ಸಿಗದೆ ನನ್ನ ಜೀವನನೇ ಕಷ್ಟ ಆಗ್ತಾ ಇದೆ. ನೀವು ದಯವಿಟ್ಟು ಸಹಾಯ ಮಾಡಬೇಕು. ಎಲ್ಲಿ ಸಿಗುತ್ತೆ ಸೌದೆ ಅಂತ. ಅಪ್ಪ ಯಾಕೆ ಚಿಂತನೆ ಮಾಡ್ತೀಯ, ನೋಡು ಹೀಗೇ ಮುಂದಕ್ಕೆ ಹೋಗು, ಎಡಗಡೆ ತಿರ್ಕೊ, ಅಲ್ಲಿ ನಿನಗೆ ಬೇಕಾದಷ್ಟು ಸೌದೆ ಸಿಗುತ್ತೆ ಅಂತ. ನೋಡ್ದ ಸೌದೆ ಇತ್ತು, ಎಲ್ಲ ಒಣಗಿರೋ ಸೌದೆ. ಅವನಿಗೆ ಮೃಷ್ಟಾನ್ನ ತಿನ್ನೋಷ್ಟು ಆನಂದ ಆಯಿತು. ಸರಿ, ಅವನ್ನೆಲ್ಲ ಮಾಡ್ದ, ತಗೊಂಡೋದ, ಮಾರ್ದ. ದಿನ 1-2-3 ದಿವಸ ಹಿಂಗೆ ತಲೆ ಮೇಲೆ ಇಟ್ಕೊಂಡು ಮಾರ್ದ. ಎಷ್ಟು ಅಂತ ಮಾರೋದ? ಕೊನೆಗೆ ಬರ್ತಾ ಒಂದು ಗಾಡಿ ಕಟ್ಕೊಂಡ್ಬಂದ, ಮಾರ್ದ. ಚೆನ್ನಾಗಿ ದುಡ್ಡು ಬಂತು. ಕೊನೆಗೆ ಸ್ವಲ್ಪ ಸಾಹುಕಾರನಾದ. ಆಮೇಲೆ ಲಾರಿ ತೊಗೊಂಡ್ಬಂದು ಹೊಡ್ಕೊಂಡು ಹೋಗೋಕ್ಕೆ ಶುರು ಮಾಡ್ದ. ತುಂಬ ಶ್ರೀಮಂತನಾಗ್ಬಿಡ. ಕೊನೆಗೆ ಅವನಿಗೆ ನೋಡ್ರಿ, ಮನುಷ್ಯನಿಗೆ ಈ ದುರಾಸೆ ಹೇಗಿರುತ್ತೆ ಅಂತ ಚೆನ್ನಾಗಾಗ್ಬಿಡ. ಕೊನೆಗೆ ಅವನಿಗೆ ತಿರ್ಗ ಬಂದ ಸ್ವಾಮಿಗಳ ಹತ್ರ. ಸ್ವಾಮಿ, ನಿಮ್ಮ ಕರುಣೆಯಿಂದ ನಾನು ತುಂಬ ಚೆನ್ನಾಗಿದ್ದೀನಿ, ಆದರೆ ನನಗಿನ್ನೂ ದುಡ್ಡು ಬೇಕು, ಏನು ಮಾಡಬೇಕು ಅಂದ. ಅಯ್ಯೋ ಹುಚ್ಚ, ಅಲ್ಲಿ ಬಿದ್ದಿದೆ ಕಣೋ, ಹೋಗೋ, ಹಾಗೇ ಮುಂದಕ್ಕೆ ಹೋಗೋ, ಬಲ್ಗಡೆ ಹೋಗೋ ಅಂದ. ಅಲ್ಲಿ ಹೋಗಿ ನೋಡ್ತಾನೆ, ಅಲ್ಲಿ ಬರೀ ತಾಮ್ರ. ಸರಿ, ತಾಮ್ರನೆಲ್ಲ ತಗೊಂಡ, ಓದ, ಮಾರ್ದ. ಇದೇ ಥರನೇ ಹತ್ರ ಮತ್ತೆ ತುಂಬ ದುಡ್ಡು ಮಾಡ್ದ. ಇನ್ನೂ ಆಸೆ ಕಡಿಮೆ ಆಗಲಿಲ್ಲ ಅವನಿಗೆ. ಬಂದಿದ್ದೆ ಸ್ವಾಮಿ, ಇನ್ನೂ ನನಗೆ ಆಸೆ ಹಣದ್ದು ಅಂತ. ಹೆಣ ಕೂಡ ಬಾಯಿ ಬಿಡುತ್ತೆ ಹಣ ಅಂತಂದರೆ ಹೇಳ್ತಾರಲ್ಲ ಹಾಗೆ. ಕೊನೆಗೆ ಹೋಗ ಹುಚ್ಚ, ಹೋಗೋ, ಇನ್ನು ಮುಂದಕ್ಕೆ ಹೋಗ, ಹಂಗೆ ಎಡಗಡೆಗೆ ಹೋಗೋ, ನೋಡು ಅಂತ ಅಂದ. ನೋಡಿದ್ರೆ ಅಲ್ಲಿ ಬೆಳ್ಳಿ ಇತ್ತು. ಇನ್ನೇನು ಕೇಳಬೇಕ, ಬೆಳ್ಳಿ ತೊಗೊಂಡೋಗಿ ಮಾರ್ದ. ಶ್ರೀಮಂತನಾಗ್ಬಿಡ. ತಿರ್ಗಾ ಹೋದ, ಇನ್ನೂ ಬೇಕು ಅಂದ. ಹೋಗೋ ಇನ್ನು ಮುಂದಕ್ಕೆ, ಬಲ್ಗಡೆಗೆ ಹೋಗೋ. ಈಗ ಅಲ್ಲೂ ಏನೋ ಇದೆ, ಸ್ವಾಮಿಗಳು ಹೇಳಿದ್ರೆ ಅಂತ ಹೋಗಿ ನೋಡಿದ್ರೆ ಅಲ್ಲಿ ಚಿನ್ನದ ಗಣಿ. ಇನ್ನೂ ಶ್ರೀಮಂತನಾಗ್ಬಿಡ. ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ಅವನು ಒಂದು ಪ್ರಶ್ನೆ ಬಂತು. ಅರೆ, ನನಗೆ ಇಷ್ಟೆಲ್ಲ ಹೇಳೋರು ಯಾವಾಗ ಹೋಗಿ ಕೇಳಿದ್ರು? ಅಯ್ಯೋ ಹುಚ್ಚ, ಹೋಗ, ಅಲ್ಲಿದೆ ತಗೋಬಾರ ಅಂತ ಒಳ್ಳೆ ಹುಣಸೆಹಣ್ಣು ಬೀಜ ತೊಗೊಂಡೋಗಿ ಹೇಳ್ತಾನಲ್ಲ ಅವನು. ಯಾರಾದರೂ ಮಕ್ಕಳು ಹುಣಸೆಹಣ್ಣು ಬೀಜ ಎಲ್ಲಿದೆ ಅಂತ ಕೇಳಿದ್ರೆ ಅಲ್ಲಿ ಬಿದ್ದಿದೆ ತಗೊಂಡೋಗು ಅಂತಾನಲ್ವ, ಹಂಗೆ ಹೇಳ್ತಾನಲ್ವ ಇವನು. ಚಿನ್ನವನ್ನು ಕೂಡ ಅಂತ ಹೇಳಿ ಅವ್ರಿಗೆ ಪ್ರಶ್ನೆ ಬಂತು. ಈಗ ಅವ್ರಿಗೆ ಬೇಡವಾ? ಅವ್ರು ನೋಡಿದ್ರೆ ಏನಿಲ್ಲ, ಒಂದು ಸನ್ಯಾಸಿ ಬಟ್ಟೆ ಹಾಕ್ಕೊಂಡು ಭಿಕ್ಷಾ ಪಾತ್ರ ಇಟ್ಕೊಂಡಿದ್ದಾರೆ.
ಅಂತ ಅವ್ರನ್ನ ಹೋಗಿದ್ದೆ. ಸ್ವಾಮಿ ಈ ಸರ್ ನನಗೇನೂ ಬೇಡ, ಆದರೆ ಇಷ್ಟೆಲ್ಲ ಇರೋದು ನಿಮಗೆ ಗೊತ್ತಿದ್ರೂ ನೀವ್ಯಾಕೆ ತಗೊಂಡಿಲ್ಲ ಅಂತ ಪ್ರಶ್ನೆ ಕೇಳ್ದ. ಅಯ್ಯೋ ಹುಚ್ಚ, ನಾನು ಒಳಗಡೆ ಡೈಮಂಡ್ ಇದೆ ಕಣೋ ಅಂದ. ಹೇಗಿದೆ ನೋಡಿ, ಡೈಮಂಡ್ ಇಟ್ಕೊಂಡು ಚಿನ್ನ, ಬೆಳ್ಳಿ, ಹಿತ್ತಾಳೆ, ಸೌದೆ ಇಂಥದಕ್ಕೆ ಆಸೆ ಪಡ್ತಾರೆ. ಹೇಗಿದೆ ನೋಡಿ. ಈಗ ಅವನಿಗೆ ಒಳಗಡೆ ಡೈಮಂಡ್ ಇದೆಯಾ, ಮತ್ತು ನನಗೆ ಅದು ಬೇಕಲ್ಲ ಅಂತಾನೆ. ಯಾರಾದರೂ ಆಗಲಿ ನೋಡ್ರಿ, ಏನದು ಡೈಮಂಡ್ ಒಳಗಡೆ ಇರೋದು? ಈಗ ಹೇಳಿದ್ನಲ್ಲ, ನಾನಂದರೆ ಯಾರು, ಅದು ನಿಜವಾದ ನಾನು. ಸೊ ಆ ನಾನನ್ನು ತಿಳ್ಕೊಂಡ್ರೆ ನಮಗೆ ಅಮೃತದ ಗಣಿ ನಿಮ್ಗೆ ಏನು ಕೇಳಿದ್ರು ಸಿಗುತ್ತಲ್ಲಿ. ಅದು ಅವರ ಅರ್ಥ. ಅದಕ್ಕೆ ಸಾಧನೆ ಮಾಡಬೇಕು, ಕಷ್ಟ ಇರುತ್ತೆ ಅಂತ ಹೇಳಿದ್ರು. ಸ್ವಾಮಿ ಮಾಡ್ತೀನಿ ಸ್ವಾಮಿ ಅಂದ. ಈಗ ನಾವು ಅವನಾಗಬೇಕು ಸಾಧನೆ ಮಾಡೋದಕ್ಕೋಸ್ಕರ. ಈಗ ನಾನಂದರೆ ಯಾರು? ನಾವೆಲ್ಲ ಅಂದ್ಕೊಂಡ್ರೆ ಈ ಶರೀರವೇ ನಾನು ಅಂತ ಅಂದ್ಕೊಂಡಿದ್ದೀನಿ. ಇದು ಸತ್ಯವಾ? ಪ್ರಶ್ನೆ. ಸತ್ಯವಾ? ವಿಚಾರ ಮಾಡ್ತಾ ಇದ್ರೆ ಗೊತ್ತಾಗೋದಿಲ್ಲ. ನಾವು ಅನ್ಕೊಂಡಿರೋದೇ ಸತ್ಯ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ನಾವು ಅನ್ಕೊಂಡ್ಬಿಟ್ರೆ ಹಾಕ್ಬೇಕಲ್ಲ ಅಲ್ಲಿ. ಈಗ ಇರೋದು ಹಗ್ಗ, ನಾನು ತಪ್ಪಾಗಿ ಹಾವು ಅಂತ ತಿಳ್ಕೊಂಡ್ಬಿಟ್ರೆ ಅದು ಹಾವು ಆಗಬೇಕಲ್ಲ. ಪರೀಕ್ಷೆ ಮಾಡಿದ್ಮೇಲೆ ಅಯ್ಯೋ ಹಾವು ಅಲ್ಲ, ಅದು ಹಗ್ಗ. ನೋಡ್ರಿ ಎಷ್ಟು ವ್ಯತ್ಯಾಸ ಇದೆ. ಈಗ ನನ್ನ ಭಯ ನಡ್ಕ ಎಲ್ಲ ನಿಂತೋಯ್ತು. ಹಾಗೆ ನಾವು ಈ ನಾನು ಅಂತಂದರೆ ಈ ಶರೀರವನ್ನು ನಾನು ಅಂದ್ಕೊಂಡಿದ್ದೇನೆ. ಗಂಡಸು ಹೆಂಗಸು ಹೆಸರಿಂದ, ನಾವು ಮಾಡೋ ಕೆಲಸದಿಂದ, ಡಾಕ್ಟ್ರು, ಇಂಜಿನಿಯರು, ಹೌಸ್ ವೈಫು ಏನೋ ಹೇಳ್ಕೊತಾ ಇರ್ತೀವಿ. ಇದು ಸತ್ಯವಾ? ಕಾಳ ಈಗ ಹೊರಗಡೆ ನೋಡೋದಕ್ಕೆ ಇದು ಸತ್ಯವೇ. ವಿಚಾರ ಮಾಡಬೇಕು ಬೇಡವೋ? ಈಗ ಎದುರುಗಡೆ ಸೂರ್ಯನ ನೋಡ್ತೀನಿ, ಒಂದು ಚಪಾತಿ ಗಾತ್ರ ಇರ್ತಾನೆ, ತಟ್ಟೆ ಗಾತ್ರ ಇರ್ತಾನೆ. ಅದೇ ಸತ್ಯನ? ಇಲ್ಲ. ಆ ಸೂರ್ಯನಿಂದಲೇ 9 ಗ್ರಹಗಳು ಬಂದಿರೋದು, ಭೂಮಿ ಬಂದಿರೋದು, ಭೂಮಿ ಮೇಲೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೇವಿ ಎಲ್ಲ ಹುಟ್ಟಿರೋದು. ಅಲ್ಲಿಗೆ ಸೂರ್ಯ ಎಷ್ಟು ದೊಡ್ಡವನಾದ. ಇಲ್ಲಿಂದ ನೋಡಿದ್ರೆ ಆಕಾಶದಲ್ಲಿ ಒಂದು ಚಪಾತಿ ಗಾತ್ರ ಅಲ್ವಾ? ಹಂಗೆ ವಿಚಾರ ಮಾಡಬೇಕು. ಅದಕ್ಕೋಸ್ಕರ ಇವತ್ತು ಆ ಅಮೃತದ ಗಣಿ ಎಲ್ಲರಲ್ಲೂ ಇದೆ, ಬಿಲ್ಟಿನ್. ಅದು ಯಾರು ಕೊಡೋದಲ್ಲ, ಇಸ್ಕೊಳ್ಳೋದಲ್ಲ. ನಾನು ಈ ಶರೀರ ಅಲ್ಲ. ಐ ಆಮ್ ನಾಟ್ ದಿಸ್ ಬಾಡಿ, ಮೈಂಡ್, ಇಂಟೆಲೆಕ್ಟ್ ಆ್ಯಂಡ್ ಪ್ರಾಣ. ಐ ಆಮ್ ನಾಟ್ ದಿಸ್. ಮತ್ತು ನಾನು ಯಾರು? ಅದನ್ನು ಇವತ್ತು ಸಾರ್ವತ್ರಿಕ ಪೂರ್ಣಾನುಭವದಿಂದ, ಅವಸ್ಥಾತ್ರಯದಿಂದ ನಮ್ಮ ಡಿಸೈಪಲ್ಸ್ ಎಲ್ಲ ತಿಳಿಸ್ಕೊಡೋರಿದ್ದಾರೆ. ಇವತ್ತು ನಾವು ಕಿವಿ ಕೊಟ್ಟು ಕೇಳೋಣ. ಓಕೆ, ಜೈ ಶ್ರೀರಾಮ್. ಇವತ್ತು ವಸಂತ ಅವರು ತಿಳಿಸ್ಕೊಡ್ತಾರೆ. ಶುರು ಮಾಡಿ ವಸಂತ ಅವರೇ. ಎಲ್ಲರಿಗೂ ನಮಸ್ಕಾರ. ನೀವು ಆದರೆ ಯೂಟ್ಯೂಬ್ ನೀವು ಆದರೆ ವಿಡಿಯೋಗೆ ಬಂದರೆ ಒಳ್ಳೆಯದು. ಬಟ್ ಗಲಾಟೆ ಇರಬಾರ್ದು. ಸ್ವಲ್ಪ ಬಾಗಿಲಿಗೆ ಹಾಕಿ. ಒಂದು ನಿಮಿಷ. ಓಂ ಶ್ರೀ ರಾಮ್ ಜೈ ರಾಮ್ ಜೈ ಜೈ ರಾಮ್. ಆಯ್ತಮ್ಮ? ಆಯ್ತು ಸರ್. ಓಕೆ, ಶುರು ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ಗುರುಗಳಿಗೆ, ಸಚ್ಚಿದಾನಂದ ಗುರುಗಳ ಆಶೀರ್ವಾದದಿಂದ, ನಮಗೆ ಎಲ್ಲ ಪಾಠ ಮಾಡಿರುವಂಥ ಡಾಕ್ಟ್ರು ರಘು ಅವರೆಲ್ಲರ ಆಶೀರ್ವಾದದಿಂದ ಏನೋ ಒಂದು 4 ಮಾತಾಡ್ತಾ ಇದ್ದೀನಿ. ನನಗೆ ತಿಳಿದ ಮಟ್ಟಿಗೆ, ನನ್ನ ಬುದ್ಧಿಗೆ ತೋಚಿದ ಮಟ್ಟಿಗೆ ತಪ್ಪುಗಳಿದ್ರೆ ಕ್ಷಮಿಸ್ಬೇಕು. ಇವಾಗ ನಾನು ಯಾರು ಅಂತ ವಿಷಯದ ಬಗ್ಗೆ ನಾವು ಇವಾಗ ಮಾತಾಡ್ತಾ ಇದ್ದೀವಿ. ಈ ಸಾಮಾನ್ಯವಾಗಿ ಎಲ್ಲರೂ ಈ ಎಚ್ಚರದ ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ನಾನು ಅನ್ನೋ ಅಹಂಕಾರ ಇದೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ನಾನು ಕೃಷ್ಣವೇಣಿ, ನಾನು ಈ ಮನೇಲಿ ಇದ್ದೀನಿ, ಇಂಥವ್ರ ಮನೆಯಲ್ಲಿ ಇದ್ದೀನಿ, ಇಂಥವ್ರು ನನ್ನ ಮಕ್ಕಳು, ಇದನ್ನೇ ನಾನು, ನನ್ನದು ಎರಡನ್ನೂ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಆದ್ರೆ ಇದು ನಾನಲ್ಲ. ಈಗ ಎಚ್ಚರದಲ್ಲಿ ನಾವು ಇದಾಗಿರ್ತೀವಿ. ಕನಸುಗೋದಾಗ ನಾನು ಇದ್ಯಾವುದು ಅಲ್ಲಿ ಬಂದಿರೋದಿಲ್ಲ. ಕನ್ಸಲ್ಲಿ ನಾನು ಅದೇ ಬೇರೆ ಒಂದಾಗಿತ್ತು. ಎಚ್ಚರದಲ್ಲಿ ಜನಕ ಮಹಾರಾಜ ಆಗಿರೋನು ಕನ್ಸಲ್ಲಿ ಭಿಕ್ಷುಕ ಆಗಿರ್ತಾನೆ. ಆ ಎಚ್ಚರದ ಜನಕ ಮಹಾರಾಜ ಅವಾಗ ತಾನೇ ಮೃಷ್ಟಾನ್ನ ಭೋಜನ ಮಾಡಿ ಮಲ್ಕೊಂಡಿರ್ತಾನೆ. ಅಲ್ಲಿ ಅವನು ಭಿಕ್ಷುಕ ಆಗಿರ್ತಾನೆ. 12 ವರ್ಷ ಬರಗಾಲ ಬಂದಿರ್ತೈತಿ. ಇಲ್ಲಿರೋ ದೇಶ ಕಾಲ ಇಲ್ಲ, ಅಲ್ಲೇ ಬೇರೆ ದೇಶ ಕಾಲ.
ಅವನು ಅಲ್ಲಿ ಭಿಕ್ಷೆ ಬೇಡ್ತಾ ಇರ್ತಾನೆ. ಆ ಭಿಕ್ಷೆ ಬೇಡುವಾಗನು ಅಲ್ಲಿ ಬರಗಾಲ ಇದ್ದಿದ್ದು, ಅವನಿಗೆ ಭಿಕ್ಷೆ ಸಿಗೋದಿಲ್ಲ. ಆಮೇಲೆ ಏನೋ ಒಂಚೂರು ಸಿಕ್ಕಿದಾಗ ಅದು ಬಂದು ಯಾವ್ದೋ ಒಂದು ಹೋರಿ ಬಂದು ಅದನ್ನು ಚೆಲ್ಲಿ ಬಿಡುತ್ತೆ, ಅದನ್ನ ಅವನ ಕೈಯಲ್ಲಿಂದನ. ಅವಾಗ ಅವನು ಗಾಬರಿಯಿಂದ ಎದ್ದೇಳ್ತಾನೆ. ಅವಾಗ ಸುತ್ತು ರಾಜನಿಗೆ ಪರಿವಾರದವರೆಲ್ಲ ಇರ್ತಾರೆ. ಏನಾಯ್ತು ಏನಾಯ್ತು ಅಂತ ಕೇಳ್ತಾರೆ. ಈಗ ಇದು ಜನಕ ಮಹಾರಾಜ ಭಿಕ್ಷುಕನ ಕಥೆ. ಆದ್ರೆ ಇನ್ನು ಇವರಿಬ್ರು ಗಾಢ ನಿದ್ರೆ, ಅವಸ್ಥಾತ್ರೆಯ 3 ಅಂದ್ರೆ ಎಚ್ಚರ, ಕನಸು, ಗಾಢ ನಿದ್ರೆನ ನಾವು ವಿಚಾರ ಮಾಡ್ತಾ ಇದೀವಿ. ಈಗ ಅವಸ್ಥಾತ್ರೆಯ ಸಹಾಯದಿಂದನೇ ನಮ್ಗೆ ಈ ವಿಚಾರ ಸ್ವಲ್ಪ ಸ್ಪಷ್ಟತೆ ಬರೋದು. ಇಲ್ಲ ಅಂದ್ರೆ ನಮ್ಗೆ ಬರೀ ಎಚ್ಚರದಲ್ಲೇ ಎಲ್ಲಾರು ಎಚ್ಚರನೇ ಸತ್ಯ ಅನ್ಕೊಂಡಿರ್ತಾರೆ ಸಾಮಾನ್ಯ ಜನ ಎಲ್ಲ. ನಾವು ಈ ವಿಚಾರ ಮಾಡಕ್ ಬಂದಾಗಷ್ಟೇ ನಮ್ಗೆ ಗೊತ್ತಾಗೋದು ಎಚ್ಚರ ತರ ಕನಸಿದೆ, ಗಾಢ ನಿದ್ರೆ ಇದೆ ಅಂತ. ಆ ಗಾಢ ನಿದ್ರೆನಲ್ಲಿ ಎಚ್ಚರದ ಜನಕ ಮಹಾರಾಜನು ಬರ್ಲಿಲ್ಲ, ಕನಸಿನ ಭಿಕ್ಷುಕನು ಬರ್ಲಿಲ್ಲ. ಆದ್ರೂ ಅಲ್ಲಿ ನಾವು ತುಂಬಾ ಒಂದು ಹಿತವಾದ ಅನುಭವ, ಗಾಢ ನಿದ್ರೆ ಅನುಭವ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ, ಎಲ್ಲರಿಗೂ ಚೆನ್ನಾಗಿರುತ್ತೆ ಅದು. ನಮ್ಮೊಬ್ರಿಗೆ ಬಡವ್ರಿಗಲ್ಲ, ಕಾಯಿಲೆ ಬಂದಿರೋರ್ಗಲ್ಲ, ಪ್ರತಿಯೊಬ್ಬರಿಗೂ ಅದೇ ಅನುಭವ ಇರ್ತೈತೆ. ಅದಕ್ಕೆ ಅದನ್ನ ಸಾರ್ವತ್ರಿಕ ಪೂರ್ಣ ಅನುಭವ ಅಂತಾರೆ. ಎಚ್ಚರ, ಕನಸು, ನಿದ್ರೆ 3 ಅವಸ್ಥೆಗಳು ಬಂದು ಒಂದಾದ್ಮೇಲೆ ಒಂದು ಬರ್ತಾ ಇರ್ತೈತೆ. ಒಂದಿದ್ದಾಗ ಇನ್ನೊಂದು ಇರೋದಿಲ್ಲ. ಆ ಗಾಢ ನಿದ್ರೆಯಲ್ಲಿ ನಮ್ಗೆ ನಾವು ನಿಜವಾಗ್ಲೂ ಅಲ್ಲಿ ಯಾವುದೇ ಈ ಮನಸ್ಸಿಲ್ಲ, ಬುದ್ಧಿ ಇಲ್ಲ, ನಾನು ಇಂಥವ್ನು ಅನ್ನೋದಿಲ್ಲ. ಅಲ್ಲಿ ನಾವು ತುಂಬಾ ಆನಂದವಾಗಿರ್ತೀವಿ. ಆನಂದ ಅಂದ್ರೆ ಆನಂದ ಅಂತಾನೂ ಹೇಳಕ್ಕಾಗಲ್ಲ. ನಾನಿದ್ದೆ ನಿದ್ದೆನಲ್ಲಿ ಅನ್ನೋದು ಅಷ್ಟೇ ಅನುಭವ. ಎಚ್ಚರವಾದ್ಮೇಲೆ ಗೊತ್ತಾಗುತ್ತಷ್ಟೇ ನಾನಿದ್ದೆ ನಿದ್ದೆನಲ್ಲಿ ಅಂತ. ಅಲ್ಲಿ ಶಾಸ್ತ್ರದ ರೀತಿಯಿಂದ ಅಲ್ಲಿ ಆನಂದವಾಗಿದ್ವಿ ಅಂತ ಹೇಳ್ತೀವಿ. ಯಾಕೆಂದ್ರೆ ನಮ್ಗೆ ಎದ್ದ ತಕ್ಷಣ ಮನಸ್ಸಿಗೆ ತುಂಬಾ ಉತ್ಸಾಹ ಇರುತ್ತೆ, ಶರೀರದಲ್ಲಿ ಲವಲವಿಕೆ ಇರುತ್ತೆ. ನಮ್ಗೆ ಎಷ್ಟೇ ಆಯಾಸ ಆಗಿದ್ರು ಆಯಾಸ ಎಲ್ಲ ಪರಿಹಾರ ಆಗೋಗಿರುತ್ತೆ ಗಾಢ ನಿದ್ರೆನಲ್ಲಿ. ಸೊ ಅದರಿಂದ ಈ ಗಾಢ ನಿದ್ರೆ ಅನುಭವನ ಆತ್ಮನಾಗಿದ್ವಿ ನಾವು ಅಂತ ಅದು ತಿಳಿಸ್ಕೊಡುತ್ತೆ ನಮ್ಗೆ ಶಾಸ್ತ್ರ. ಆದ್ರೆ ನಾವು ಆತ್ಮಸ್ವರೂಪ ತಿಳ್ಕೊಂಡ್ಬಿಡ್ತೀವ ಅಂದ್ರೆ ಗಾಢ ನಿದ್ರೆನಲ್ಲಿ ತಿಳ್ಕೊಳಕ್ ಆಗೋದಿಲ್ಲ. ಅಲ್ಲಿ ಯಾವುದೇ ನಮ್ಗೆ ಇನ್ಸ್ಟ್ರೂಮೆಂಟ್ಸ್ ಇಲ್ಲ. ಎಚ್ಚರದಲ್ಲಿ ನಮ್ಗೆ ಇನ್ಸ್ಟ್ರೂಮೆಂಟ್ಸ್ ಇದ್ರು ತಿಳ್ಕೊಳಕ್ ಆಗೋದಿಲ್ಲ. ಯಾಕೆಂದ್ರೆ ನಾವು ಆ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇದೇ ನಾನು ಅಂತ ತಿಳ್ಕೊಂಡಿರ್ತೀವಿ. ಈ ಎಚ್ಚರದ ಇಂದ್ರಿಯಗಳಾಗ್ಲಿ, ಮನಸ್ಸಾಗ್ಲಿ, ಬುದ್ಧಿ ಆಗ್ಲಿ ಯಾವ್ದೊಂದಕ್ಕೂ ಗಾಢ ನಿದ್ರೆಗೆ ಬರಕ್ ಅದಕ್ಕೆ ಯೋಗ್ಯತೆನೇ ಇಲ್ಲ. ಅದರಿಂದ ಈ ನಿಜವಾದ ನಾನ್ ಯಾರು ಅಂತ ನಾವು ಯೋಚನೆ ಮಾಡಿ ಈ ಪರಮಾರ್ಥ ಚಿಂತಾಮಣಿ ಎಲ್ಲ ವಿಚಾರ ಮಾಡಿದಾಗ, ಓ ಆನಂದ ಸ್ವರೂಪ ನಾನು. ಈ ಎಚ್ಚರದಲ್ಲಿದ್ದಂಗೆ ದುಃಖ ಇಲ್ಲ ನನ್ಗೆ, ಬೇರೆ ತಾಪತ್ರಯಗಳಿಲ್ಲ, ಬೇರೆ ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಬರ್ಬೇಕು, ಯಾವ್ದೊಂದು ಇಲ್ದಿರ ನಾವು ಅಲ್ಲಿ ಆತ್ಮ ಸ್ವರೂಪದಲ್ಲಿ ಆನಂದವಾಗಿದ್ವಿ. ಅದೇ ನನ್ನ ನಿಜವಾದ ಸ್ವರೂಪ. ಇದೆಲ್ಲ ಬರೀ ತೋರ್ತಾ ಇರೋದು. ಅದನ್ನೇ ಭಗವಂತ ಭಗವದ್ಗೀತೆಯಲ್ಲಿ ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ. ಇರೋದಕ್ಕೆ ಹೋಗೋದಿಲ್ಲ, ತೋರ್ತಾ ಇರೋದು ನಿಜವಾಗ್ಲೂ ಸತ್ಯ ಅಲ್ಲ ಅಂತ. ಅಂದ್ರೆ ನಮ್ಮ ಈ ಶರೀರ ತೋರ್ತಾ ಇದೆ ಅಂದ್ರೆ ನಾವು ಮೊದ್ಲು ಇರ್ಲಿಲ್ಲ, ಹಿಂದೆ ಇರ್ಲಿಲ್ಲ, ಈಗ ಇದ್ದೀವಿ ಅಷ್ಟೇ, ಇನ್ನ ಮುಂದೆ ಇರೋದಿಲ್ಲ. ಅಂದ್ರೆ ಈ ಶರೀರ ಹೊರಟೋಗುತ್ತೆ. ನಾವು ಸತ್ರೆ ಈ ಶರೀರನ ಇದ್ ಮಾಡ್ಬಿಡ್ತಾರೆ. ಅಂದ್ರೆ ನಾವು ಹುಟ್ಟಿದಾಗ ಒಂದ್ 2 kg ಇರ್ತೀವಿ, ಸ್ವಲ್ಪ ಬೆಳಿತೀವಿ, ಆಮೇಲಿಂದ ಯೌವನ ಬರ್ತೈತಿ, ಆಮೇಲೆ ವೃದ್ಧಾಪ್ಯ ಬರುತ್ತೆ, ರೋಗ ಬರುತ್ತೆ, ಇನ್ನು ಆಮೇಲಿಂದ ನಾವು ಶರೀರ ಹೊರಟೋಗ್ಬಿಡ್ತೈತಿ. ಅಂದ್ರೆ ಮೊದ್ಲು ಇರ್ಲಿಲ್ಲ ಅದು ಶರೀರ, ಮಧ್ಯದಲ್ಲಿ ಬಂತು, ಆಮೇಲಿಂದ ಹೊರಟೋಯ್ತು. ಅಂದ್ರೆ ಶರೀರ ಸತ್ಯ ಅಲ್ಲ ಅಂತ ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಹಂಗೆ ಅದಕ್ಕೆ ಹಿಂತಡಿಕೆಯಾಗಿರೋದೇ ನಮ್ಮ ಆತ್ಮ ಸ್ವರೂಪ. ನಿಜವಾಗ್ಲೂ ನಾನು ಅಂತ ಹೇಳ್ಕೊಳಕ್ಕೆ ಯೋಗ್ಯತೆ ಇರೋದು ಆ ನಮ್ಮ ಆತ್ಮ ಸ್ವರೂಪಕ್ಕೆ ಮಾತ್ರ. ಅದಕ್ಕೆ ಉಪನಿಷತ್ತುಗಳೆಲ್ಲ ಇದನ್ನೇ ತಿಳ್ಸಕ್ಕೆ ಹೊರಟಿರೋದು. ಬೇರೆ ಬೇರೆ ದೃಷ್ಟಿಕೋನದಿಂದ ತತ್ವಮಸಿ, ಶ್ವೇತಕೇತು, ಅಹಂ ಬ್ರಹ್ಮಾಸ್ಮಿ ಅವೆಲ್ಲ ವಾಕ್ಯಗಳು ಬಂದಿರೋದು ಇದ್ರ ಮೇಲೆ ಅವಸ್ಥಾತ್ರಯನ ತಿಳ್ಕೊಂಡು ಅದಕ್ಕಿಂತ ಮುಂದಕ್ಕೆ ಹೋಗಿ ಎಲ್ಲಾನು ಹೇಳ್ತಾರೆ. ನಾವು ಕಣ್ಣಿಂದ ನೋಡೋನೆ ನಾನು ಅಂತ ತಿಳ್ಕೊಂಡಿರ್ತೀವಿ. ಈಗ ಕೈ ನಂದು ಅಂತ ಹೇಳ್ತೀವಿ, ಕರ್ಮೇಂದ್ರಿಯಗಳಲ್ಲಿ ನಾನು ಅಂತೀವಿ. ಅಕಸ್ಮಾತ್ ಕಾಲ್ಗೆ ಏನಾದ್ರು ಗ್ಯಾಂಗ್ರೀನ್ ಆದ್ರೆ ಕಾಲ್ನೇ ತೆಗಿಯಕ್ಕೆ ಪರ್ಮಿಷನ್ ಕೊಡ್ತೀವಿ. ಅವಾಗ ಅದ್ ನಾನು ಆಗಿರೋದಿಲ್ಲ, ನನ್ನ ದೇಹದಿಂದ ಅದು ಸಪ್ರೇಟ್ ಆಗೋಗುತ್ತೆ. ಅದರಿಂದ ಈ ನಿಜವಾದ ನಾನ್ ಯಾರು ಅಂದ್ರೆ ಆ ನಮ್ಮ ಆತ್ಮ ಸ್ವರೂಪ ಆನಂದವಾಗಿದ್ವಲ್ಲ ನಾವು, ಅದನ್ನ ನಾವು ಎಚ್ಚರದಲ್ಲಿ ತಿಳ್ಕೊಬೇಕು. ಈ ಶರೀರ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ ಅಂತ ಸಾಧನೆಗಳನ್ನ ಮಾಡಿ ತಿಳ್ಕೊಬೇಕು. ಅನಾತ್ಮನೆಲ್ಲ ಬಿಟ್ರೆ ಆತ್ಮನಾಗೆ ಇರ್ತೀವಿ. ಅನಾತ್ಮ ನಿಜವಾಗ್ಲೂ ಇಲ್ಲದೆ ಇರೋದೊಂದೇ ಆತ್ಮ ಸ್ವರೂಪ ಒಂದೇ ಪ್ರಪಂಚವಾಗಿ ತೋರ್ತಾ ಇದೆ. ಅದೇ ತೋರೋದ್ರಲ್ಲಿ ಸತ್ಯತ್ವ ಇಲ್ಲ. ಅದಕ್ಕೆ ಹಿಂತಡಿಕೆ ಆಗಿರುವಂತ ನಮ್ಮ ಸ್ವರೂಪ ಈ ನಾನು ಅಂತ ಇದೀವಲ್ಲ, ಈ ನಾನ್ ಯಾರು ಅಂತ ತಿಳ್ಕೊಳಕ್ ಹೋಗ್ತಾ ಇದೀವಲ್ಲ, ಅದೇ ಇರೋದು, ಆತ್ಮ ಸ್ವರೂಪನೇ ಇರೋದು. ನಮಸ್ಕಾರಗಳು. ಜೈ ಶ್ರೀರಾಮ್. ಓಕೆ ಅಮ್ಮ, ಗುಡ್, ವೆರಿ ಗುಡ್, ಚೆನ್ನಾಗಿ ಹೇಳಿದ್ರಿ. ಈಗ ದಿವ್ಯಾ ಅವರು ತಿಳಿಸ್ಕೊಡಿ ಅಮ್ಮ.
ಸರ್ ಎಲ್ಲಿ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ ಅಂತಾರೆ. ದಿವ್ಯಾ ಎಲ್ಲಿದ್ದೀರಮ್ಮ ನೀವು? ಇಂಡಿಯಾದಲ್ಲಿ ಇದ್ದೀರಾ, ಅಮೆರಿಕಾದಲ್ಲಿ ಇದ್ದೀರಾ? ಅಮೆರಿಕದಲ್ಲಿ ಸರ್ ಈಗ. ಓಕೆಮ್ಮ, ಓಕೆ. ಹಾಂ, ವಿಡಿಯೋ ಬಂದರೆ ಒಳ್ಳೆಯದು, ನಿಮ್ಮನ್ನೆಲ್ಲರೂ ನೋಡ್ದಂಗಾಗುತ್ತೆ. ನಂಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ ಅಂತ ಹಂಗೆ ಕನ್ಫ್ಯೂಸ್ ಆಗ್ತಾ ಇದೆ. ಮಾಡಿ, ಪರವಾಗಿಲ್ಲ, ಹೇಗ ಸರಿ. ಶ್ರೀಧರ್, ನೀವೇ ಹೇಳ್ತೀರಾ ಇವಾಗ? ಅವರು ಸ್ವಲ್ಪ ಟೈಮ್ ತಗೊಳಂಗಿದ್ರೆ. ಶ್ರೀಧರ್, ಹೇಳಿ ದಿವ್ಯಾ, ಹೇಳಿ ದಿವ್ಯಾ. ಹಾ ಸರ್, ಅಂದ್ರೆ ಎಲ್ಲರೂ ನಾನು ಅಂದ್ರೆ ಈ ದೇಹ ಅಂತ ಹುಟ್ಟದಾಗಿಂದ ಎಲ್ಲರೂ ಅನ್ಕೊಂತಾರೆ. ಅಂದ್ರೆ ಬರೀ ಮನುಷ್ಯರೇ ಅಲ್ಲ, ಪ್ರಾಣಿಗಳು ಕೂಡ ಅದ್ರ ದೇಹ ಪೂರ್ತಿ. ಡಿಸ್ಟರ್ಬೆನ್ಸ್ ಬರ್ತಾ ಇದೆ ನಮ್ಗೆ, ಅಷ್ಟು ಚೆನ್ನಾಗಿ ಕೇಳಿಸ್ತಾರೆ, ಕಟ್ ಆಗೋದು ಏನೋ ಆಗ್ತಾ ಇದೆ. ಓಕೆ, ಇವಾಗ ಸರ್, ಇವಾಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಅಂದ್ರೆ ಒಂದ್ ಮಗು ಹುಟ್ಟಿದ ತಕ್ಷಣನೇ ಒಂದ್ ಸ್ವಲ್ಪ ದಿನಕ್ಕೆ ಆ ದೇಹ ನಾನೇ, ನಾನು ಅಂದ್ರೆ ಯಾರು ಅಂತ ಯಾರು ಹೇಳ್ಕೊಡೋದೇ ಬೇಕಾಗಿಲ್ಲ, ಆ ದೇಹ ಪೂರ್ತಿ ನಾನೇ ಅಂತ ಅನ್ಕೊಳ್ಳುತ್ತೆ. ಪ್ರಾಣಿಗಳಿಂದ ಹಿಡಿದು ಎಲ್ಲರೂ ಅಷ್ಟೇ, ಅದ್ರ ಬಾಲದವರೆಗೂ ಆ ಪ್ರಾಣಿಗಳು ಕೂಡ ಅದು ನಾನೇ ಅಂತ ಅನ್ಕೊಂತಾ ಇರುತ್ತೆ. ಆದ್ರೆ ನಿಜವಾದ ನಾನು ಯಾವುದು ಅಂತ ಶಾಸ್ತ್ರ ತಿಳಿಸೋವರೆಗೂ ನಮಗ್ ಗೊತ್ತಾಗದೇ ಇಲ್ಲ. ಆಮೇಲೆ ದೇಹ ನಾವು ಅನ್ಕೊಂಡಾಗ್ಲೂ ಕೂಡ ಆ ನಾನು ಅನ್ನೋದನ್ನ ನಾವು ಒಂದೊಂದ್ಸತಿ ಇಂದ್ರಿಯಗಳಲ್ಲಿ ಹೇಳ್ತೀವಿ, ಒಂದೊಂದ್ಸತಿ ಮನ್ಸಿಗೆ ನಾನು ಅಂತ ಹೇಳ್ತೀವಿ. ಅಂದ್ರೆ ಇಂಥದ್ದು ಇದೇ ನಾನು ಅಂತ ಆಕ್ಚುಲ್ ಆಗಿ ಹಿಂಗೆ ಪಾಯಿಂಟ್ ಮಾಡಿ ತೋರ್ಸಕ್ಕೆ ಆಗೋದಿಲ್ಲ. ಎಲ್ಲಾ ಸೇರ್ಸಿ ನಾನು ಅಂತ ಹಂಗೆ ವ್ಯವಹಾರ ಮಾಡ್ತಾ ಇರ್ತೀವಿ. ಈಗ ಯಾರಾದ್ರೂ ಈ ಕೈ ಯಾರ್ದು, ಕಾಲ್ ಯಾರ್ದು ಅಂತ ಎಲ್ಲ ಕೇಳಿದ್ರೆ ಅವಾಗ ನಂದು ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ನಾನು ಅನ್ನೋ ಬುದ್ಧಿ ಹೋಗ್ಬಿಟ್ಟು ನಂದು ಅಂತ ಬರುತ್ತೆ. ಅಂದ್ರೆ ನನ್ ಕೈ ಇದು, ನನ್ ಕಾಲಿದು, ನನ್ ಕನ್ನಡಕ ಇದು, ಹಂಗೆ ಎಲ್ಲ ನಂದು ಅಂತ ಹೇಳ್ತೀವಿ. ನಂದು ಅಂತ ಯಾವಾಗ ಹೇಳ್ತೀವೋ ಅದು ನನಗಿಂತ ಬೇರೆ, ನಿಜವಾದ ನಾನುಗಿಂತ ಅದು ಬೇರೆ ಇರುತ್ತೆ. ಈಗ ಇದು ನನ್ನ ಕನ್ನಡಕ ಅಂದ್ರೆ, ಇದು ನನ್ನ ಉಂಗ್ರ ಅಂದ್ರೆ ಅದನ್ನೆಲ್ಲ ತೆಗ್ದಿಡ್ಬೋದು ನಾವು. ಹಂಗೆ ಇದು ನನ್ ಕೈ, ಇದು ನನ್ ಕಾಲು ಅಂದ್ರೆ ನಾವ್ ಹಂಗ್ ತೆಗ್ದಿಡಕ್ ಆಗುತ್ತಾ ಅಂತ ಯೋಚನೆ ಮಾಡ್ಬೇಕಂದ್ರೆ ಅದಿಲ್ದೇನು ನಾವ್ ಇರಕ್ಕಾಗತ್ತೆ. ಅದಿಲ್ಲ ಅಂದ್ರುನು, ಈಗೇನೋ ಆಗಿ ಒಂದ್ ಕೈಯೋ ಒಂದ್ ಕಾಲೋ ಇಲ್ಲ ಅಂದ್ರುನು ನಾನ್ ಇರ್ತೀನಿ, ನಾನ್ ಇಲ್ದೆ ಇರಲ್ಲ. ಆದ್ರೆ ಒಂದೊಂದ್ಸತಿ ವ್ಯವಹಾರ ಮಾಡ್ಬೇಕಾದ್ರೆ ಏನಾದ್ರೂ ಬರ್ದಿದ್ರೆ ಈ ಕೈ ಬರ್ದಿರುತ್ತೆ, ಆದ್ರೆ ನಾನೇ ಬರ್ದಿದ್ದು ಅಂತ ಹೇಳ್ತೀವಿ. ಅಂದ್ರೆ ಆ ನಾನು ಅನ್ನೋ ಬುದ್ಧಿನ ಅವಾಗ ಕೈಗೆ ಹೇಳ್ತೀವಿ. ಅಂದ್ರೆ ಆ ಕೈಯೇ ನಾನಾಗೋಗ್ತೀವಿ ನಾವು. ಆತರ ನಾನು ಅಂತ ನಾವ್ ಯಾವ್ದಕ್ಕೆ ವ್ಯವಹಾರದಲ್ಲಿ ಹೇಳ್ತಾ ಇದೀವಿ ಅನ್ನೋದೇ ಆಕ್ಚುಲ್ ಆಗಿ ಒಂಥರ ಕನ್ಫ್ಯೂಷನ್ ಅಲ್ಲೇ ಹೇಳ್ತಾ ಇರ್ತೀವಿ, ಹಂಗೆ ವ್ಯವಹಾರ ಮಾಡ್ತಾನೆ ಇರ್ತೀವಿ. ಒಂದ್ಸತಿ ಇಂದ್ರಿಯಗಳಲ್ಲೇ ನಾನು ಅಂತೀವಿ, ಒಂದ್ಸತಿ ಕರ್ಮೇಂದ್ರಿಯಗಳಲ್ಲಿ ನಾನು ಅಂತೀವಿ, ಒಂದೊಂದ್ಸತಿ ಮನಸ್ಸು ಬುದ್ಧಿ ಅದ್ರಲ್ಲಿ ನಾನು ಅಂತ ಹೇಳ್ತಾ ಇರ್ತೀವಿ. ಈಗ ಇದ್ ಯಾವ್ದು ನಾನ್ ಅಲ್ದೆ ಹೋದ್ರೆ ನಿಜವಾದ ನಾನು ಯಾವ್ದು ಅನ್ನೋದನ್ನ ಶಾಸ್ತ್ರ ಅವಸ್ಥಾತ್ರಯ ಮೂಲಕ ತಿಳಿಸ್ಕೊಡುತ್ತೆ. ಅಂದ್ರೆ ಇವಾಗ ಕನಸಿನಲ್ಲೂ ಕೂಡ ಆ ಶರೀರ ಇರುತ್ತೆ. ಆ ಶರೀರದ ಜೊತೆಗೆ ಕನಸಿಂದ ಒಂದ್ ಪ್ರಪಂಚ ಇರುತ್ತೆ. ಆ ಪ್ರಪಂಚ ಬೇರೆ, ಅಲ್ಲಿ ನಾನಿದ್ದೆ ಅಂತ ಅನ್ಸ್ತಾ ಇರುತ್ತೆ. ಆದ್ರೆ ಎಚ್ಚರ ಆದಾಗ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಆ ಪೂರ್ತಿ ಕನಸೇ ನಾನಾಗಿದ್ದೆ. ಅಂದ್ರೆ ಅಲ್ಲಿ ತೋರಿದ ಅಷ್ಟು ವ್ಯಕ್ತಿಗಳು, ಅಲ್ಲಿ ತೋರಿದ ಶರೀರ ಎಲ್ಲ ನಾನೇ ಆಗಿದ್ದೆ, ನಾನೇ ಅಷ್ಟು ರೀತಿಯಾಗೆ ತೋರ್ದೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ಎಚ್ಚರದಲ್ಲೂ ಕೂಡ ಎಲ್ಲ ಎಷ್ಟೊಂದು ರೀತಿ ಕಾಣ್ತಾ ಇದ್ರು ಇರೋದು ಒಂದೇ ತತ್ವ, ಎಲ್ಲ ಒಂದೇ ತತ್ವದಿಂದ ಇದೆಲ್ಲ ಈ ತರ ತೋರಿಕೆ ಮಾತ್ರ ಇದು ಅಂತ ಹೇಳುತ್ತೆ. ಸೊ ಎಚ್ಚರ ಕನಸು ಎರಡರಲ್ಲೂ ದೃಶ್ಯ ಪ್ರಪಂಚ ಇರೋದ್ರಿಂದ, ಬೇರೆ ದೃಶ್ಯಗಳು ಕಾಣ್ತಾ ಇರೋದ್ರಿಂದ ನಮ್ಗೆ ತಿಳ್ಕೊಳಕ್ ಕಷ್ಟ ಆಗಿ ಆವಾಗ ಏನನ್ನತ್ತೆ ಶಾಸ್ತ್ರ ಅಂದ್ರೆ ಗಾಢ ನಿದ್ರೆಯನ್ನ ವಿಚಾರ ಮಾಡು ಅಂತ ಹೇಳುತ್ತೆ. ಗಾಢ ನಿದ್ರೆಯಲ್ಲಿ ಆಕ್ಚುಲ್ ಆಗಿ ಮನಸ್ಸು ಬುದ್ಧಿ ಅಹಂಕಾರ ಇಂದ್ರಿಯಗಳು ಏನೂ ಇರಲ್ಲ. ದೇಶ ಕಾಲ ಕಾರ್ಯ ಕಾರಣ ಭಾವ ಏನೂ ಇಲ್ಲದೆ ಹೋದ್ರು ನಾನಿದ್ದೆ ಅಂತ ಪ್ರತಿಯೊಬ್ರು ಹೇಳ್ತಾರೆ. ಯಾರನ್ನೇ ಕೇಳಿದ್ರು ಗಾಢ ನಿದ್ರೆಯಲ್ಲೇ ನೀನಿದ್ದ ಅಂದ್ರೆ ನಾನಿದ್ದೆ ಅಂತಾನೆ ಹೇಳ್ತಾರೆ. ಅಂದ್ರೆ ಯಾವ ಸ್ವರೂಪದಲ್ಲಿ ಹೆಂಗಿದ್ವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಾನಿದ್ದೆ ಅಂತಾನೆ ಹೇಳ್ತಾರೆ.
ಅದನ್ನ ನೋಡಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಇದೇನೂ ಇಲ್ಲದೆ ಹೋದ್ರು, ದೇಹ ಇಲ್ಲದೆ ಹೋದ್ರು, ಈ ದೇಹಕ್ಕೆ ಒಂದ್ ಹೆಸರು, ನಾಮ ರೂಪಗಳು ಅದೇನೂ ಇಲ್ಲದೆ ಹೋದ್ರು ನಾನ್ ಯಾವಾಗ್ಲೂ ಇರ್ತೀನಿ ಅನ್ನೋದು ಗೊತ್ತಾಗುತ್ತೆ. ಈ ಕಾಲವನ್ನು ಮೀರಿ ನಾನ್ ಇರ್ತೀನಿ ಅಂತ ಆ ಗಾಢ ನಿದ್ರೆ ಸ್ವರೂಪದಿಂದ ಗೊತ್ತಾಗುತ್ತೆ. ಅದ್ ಗೊತ್ತಾದ ತಕ್ಷಣ ಮುಕ್ತರಾದಂಗಲ್ಲ, ಸಾಧನೆ ಮಾಡಿ ಅದೇ ಆ ಸ್ವರೂಪ, ಆ ಸ್ಥಿತಿನ ನಾವು ಎಚ್ಚರದಲ್ಲಿ ಯಾವಾಗ ತಿಳ್ಕೊಂತೀವೋ ಆವಾಗ ಅದನ್ನ ನಮ್ಮ ನಿಜವಾದ ಸ್ವರೂಪನ ತಿಳ್ಕೊಂಡಂಗ ಆವಾಗ ಆಗುತ್ತೆ. ಆದ್ರೆ ನನ್ನ ನಿಜವಾದ ಸ್ವರೂಪನ ಮೊದಲಿಗೆ ಅಂದ್ರೆ ಸಾಧನೆ ಮಾಡಕ್ ಮುಂಚೆ ನಮ್ಗೆ ಪ್ರಶ್ನೆಗಳು ಬರುತ್ತೆ. ನೀವ್ ಹೇಳ್ತಿರೋದ್ ಕರೆಕ್ಟಾ, ನಾನಂದ್ರೆ ಯಾರು, ಈ ದೇಹ ಅಲ್ವಾ ನಾನು ಅಂತ ಎಲ್ಲ ಹಿಂಗ್ ಪ್ರಶ್ನೆಗಳು ಬರುತ್ತೆ ಅನ್ನೋದಕ್ಕೋಸ್ಕರ ನಮ್ಮ ಅನುಭವದಲ್ಲೇ ಶಾಸ್ತ್ರ ತೋರ್ಸುತ್ತೆ, ನಿನ್ನ ಈ 3 ಅವಸ್ಥೆಯಲ್ಲಿ ನೋಡ್ಕೊ ಅಂತ. ಇದು ಎಲ್ಲರಿಗೂ ಇರುತ್ತೆ, ಮತ್ತೆ ಎಲ್ಲರಿಗೂ ಒಂದೇ ಇರುತ್ತೆ. ಹಂಗಾಗಿ ಇದು ನೋಡ್ಕೊಳಕ್ ಸುಲಭ ಆಗತ್ತೆ. ಅಷ್ಟೇ ಸರ್ ಗೊತ್ತಾಗ್ತಾ ಇರತ್ತಂದ್ರೆ. ಓಕೆ ಮಾ, ವೆರಿ ಗುಡ್. ಚೆನ್ನಾಗಿ ಹೇಳಿದ್ರಿ, ಎಲ್ಲ ಚೆನ್ನಾಗಿ ಹೇಳ್ತಾ ಇದ್ದೀರಿ, ಅದ್ರ ಬಗ್ಗೆ ಸಂಶಯನೇ ಇಲ್ಲ. ವೆರಿ ಗುಡ್. ಸೊ ಈಗ ಶ್ರೀಧರ್ ಅವರು ಟರ್ನ್. ಸರ್ ವಿಡಿಯೋ ಏನೋ ಪ್ರಾಬ್ಲಮ್ ಇದೆ, ನಾನು ಹಾಗೆ ಓಕೆ, ಹೇಳ್ತೀನಿ ಸರ್. ನೋ ಪ್ರಾಬ್ಲಮ್. ವಿಡಿಯೋ ಅಂದ್ರೆ ಡಿಸ್ಟರ್ಬ್ ಆಗ್ತಾ ಇದೆ, ಯಾಕೆ ಗೊತ್ತಿಲ್ಲ ನನಗೆ ಅದು. ಹಾಗೆ ಮಾಡಿ, ಆಡಿಯೋನೇ ಹೇಳಿ ಸರ್. ನೋಡಿ ಆಮೇಲೆ ಟ್ರೈ ಮಾಡ್ತೀನಿ ವಿಡಿಯೋ ಬರೋಕ್ಕೆ. ಓಕೆ. ಮೊಟ್ಟ ಮೊದಲಿಗೆ ನಮ್ಮ ಜೀವನದಲ್ಲಿ ಏನೇ ಉಪಯೋಗ ಮಾಡಿದ್ರೂ, ಯಾವ ವಸ್ತುವನ್ನ ಉಪಯೋಗ ಮಾಡ್ತೀವೋ ಆ ವಸ್ತುದ ಬಗ್ಗೆ ನಮಗೆ ಮ್ಯಾನ್ಯಲ್ ಆಫ್ ಇನ್ಸ್ಟ್ರಕ್ಷನ್ಸ್ ಬೇಕು. ಎಕ್ಸಾಂಪಲ್, ಒಂದು ಟಿವಿ ಇರ್ಬೋದು, ರೇಡಿಯೋ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಯಾವುದೇ ಇರಲಿ, ಅದನ್ನ ಹೇಗೆ ಉಪಯೋಗಿಸೋದು ಅಂತ ಗೊತ್ತಿಲ್ಲದ ಹೋದರೆ ಅದರಲ್ಲಿ ಹೇಗೆ ಉಪಯೋಗಿಸೋ ಒಂದು ಬೆನಿಫಿಟ್ಸ್ ಹೆಂಗೆ ಸಿಗತ್ತೆ? ಒಂದು ಮಿಸ್ಟೇಕ್ ಮಾಡ್ತೀವಿ, ಹಾಳಾಗತ್ತೆ, ಟೈಮ್ ವೇಸ್ಟ್ ಆಗತ್ತೆ. ಇಲ್ಲಿ ಏನ್ ಬಂತು, ನಮ್ಗೆ ಏನ್ ಕಲಿಬೇಕು? ಫಸ್ಟ್ ಇನ್ಸ್ಟ್ರೂಮೆಂಟ್ ಯಾವ್ದು ಯೂಸ್ ಮಾಡ್ತಾ ಇದೀವೋ ಅದು ಏನು, ಅದು ಯಾಕೆ, ಅಲ್ಲಿ ಏನ್ ಉಪಯೋಗ ಆಗತ್ತೆ, ಅದಿಲ್ಲ ಸ್ಟಾರ್ಟ್ ಆಗತ್ತೆ ನಮ್ಮ ಜೀವನ. ಇಲ್ಲಿ ಪ್ರತಿಯೊಬ್ಬ ಜೀವಿನೂ ಏನು ಫಸ್ಟ್ ಕಡೆಗೆ ಏನು ಆಸೆ ಪಡ್ತಾನೆ ಅಂದ್ರೆ ಆನಂದವಾಗಿರ್ಬೇಕು ಅಂತ ಅವನ ಆಲೋಚನೆ. ಯಾವುದೇ ಚಟುವಟಿಕೆ ಆಗಲಿ ಕೇಳಿದ್ರೆ ಅವನು ಏನಕ್ಕಪ್ಪ ಮಾಡ್ತಾ ಇದೀಯ ಅಂದ್ರೆ ದುಡ್ಡು ಏನಕ್ಕಪ್ಪ ಅಂದ್ರೆ ಮನೆ ಕಟ್ಟಕ್ಕೆ, ಮನೆ ಇಟ್ಟದೇನಕ್ಕೆ, ಎಲ್ಲಾ ಚಟುಗಳು ಹೇಳ್ತಾನೆ. ಕಡೆಗೆ ಯಾಕಪ್ಪ ಮಾಡ್ತಾ ಇದೀಯ ಅಂದ್ರೆ ಇಲ್ಲ ನನ್ಗೆ ಆನಂದ ಸಿಗತ್ತೆ ಅಂತ. ಕೊನೆ ಹಂತದ ಎಲ್ಲಾ ಚಟುವಟಿಕೆ ಹಿಂದ್ಗಡೆ ಆನಂದ ಇರುತ್ತೆ. ಅದು ಆನಂದ ಅಂದ್ರೆ ಏನು, ಎಲ್ಲಿ ಸಿಗತ್ತೆ, ಹೇಗೆ ಸಿಗತ್ತೆ, ಅಲ್ಲಿ ಆಧ್ಯಾತ್ಮಿಕತೆ. ಏನಾಗತ್ತೆ ಅಂದ್ರೆ ಹುಟ್ಟದಾಗಿಂದ ಕಡೆವರೆಗೂ ನಾವು ರಾಂಗ್ ಕನ್ಸೆಪ್ಷನ್ ಅಲ್ಲಿ ಇಡ್ತೀವಿ. ಏನು ಆನಂದ ಅಂದ್ರೆ ಈ ದೇಹದ ಆನಂದ, ವಸ್ತುಗಳ ಆನಂದ, ಹೀಗೆ ಅನ್ಕೊಂಡೇ ಇಡ್ತೀವಿ ನಾವು. ಈ ರಾಂಗ್ ಕಾನ್ಸೆಪ್ಷನ್ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಸುಖ ಎಲ್ಲಿದೆ, ದುಃಖ ಎಲ್ಲಿದೆ, ಸುಖ ಯಾವುದು, ದುಃಖ ಯಾವುದು ಅಂತ ನಮ್ಮ ಗೊತ್ತಾಗ್ತಾನೆ ಇಲ್ಲ. ಅದಕ್ಕೆ ವೇದಗಳೇ, ಉಪನಿಷತ್ಗಳು ಹೇಳ್ತಾ ಇದ್ರೆ ಸುಖ ದುಃಖ ಅದೆಲ್ಲಗಿಂತ ಹಿಂದೆ ಒಂದಿದೆ, ಅದು ಅಲ್ಲಿ ಯಾವಾಗಲೂ ಸದಾ ಶಾಶ್ವತ ಒಂದು ಸುಖ ಇದೆ. ಆ ಸುಖ ಶಾಶ್ವತ ಯಾವುದು ಅಂದ್ರೆ ಅದು ನೀನೇ ಅನ್ನತ್ತೆ. ಅಲ್ಲೇ ಶುರುವಾಗತ್ತೆ ನಮ್ಗೆ. ಏನು, ಅಯ್ಯೋ ಹಾಗಾದ್ರೆ ನಂದ, ನಾನೇನ, ಅದು ನಾನು ಯಾರು, ಇಲ್ಲಿ ಪ್ರಶ್ನೆ ಬರುತ್ತೆ. ಇಲ್ಲಿ ಫಸ್ಟ್ ಸ್ಥೂಲವಾಗಿ ನೋಡ್ಕೊಳ್ಳೋಕ್ಕೆ ನಮ್ಗೆ ದೇಹದಲ್ಲಿರೋ ಅಂತಃಕರಣಗಳು, ದೇಹದ ಹೊರಗಡೆ ಇರೋ ವಸ್ತುಗಳು, ಇದು ಮೂರೇ, ಜೀವ, ಜಗತ್ತು, ಈಶ್ವರ. ಈ ಮೂರಲ್ಲೇ ಬಿಟ್ಟು ಬೇರೆ ಯಾವ್ದು ಇರೋದೇ ಇಲ್ಲ ನಮ್ಗೆ. ಈ ಮೂರಲ್ಲೇ ಹುಡುಕಬೇಕು. ಅದನ್ನ ಶಾಸ್ತ್ರ ಹೇಳ್ಕೊಡುತ್ತೆ, ಸ್ಥೂಲವಾಗಿ ಹೇಳತ್ತೆ. ನೋಡಪ್ಪ, ಇದು ದೇಹ, ಈ ದೇಹದಲ್ಲಿ ಏನಿದೆ ಫಸ್ಟ್ ಹೇಳಿದೆ ಪಂಚೇಂದ್ರಿಯಗಳು, ಇಂದ್ರಿಯಗಳಿದೆ ಅಂದ್ರೆ ಕಾರ್ಯ ಮಾಡೋದು, ಕೈ ಕಾಲು ಮೂಗು ಇದೆಲ್ಲ ಇರುತ್ತೆ. ಹೊರಗಡೆ ಕಾಣೋದು ಏನಿದೆ ಅದೆಲ್ಲ ಇರುತ್ತೆ. ಇದು ನನಗೆ ಸಂಬಂಧಪಟ್ಟಿದ್ದು, ನಾನಲ್ಲ ಅದು ಗೊತ್ತಾಗತ್ತಲ್ಲೇ. ಯಾಕೆಂದ್ರೆ ನಾನು ಹೇಳ್ದಂಗೆ ಅದು ಕೇಳ್ತಾ ಇದೆ ಅಂದ್ಮೇಲೆ ನಾನು ಸಬ್ಜೆಕ್ಟು, ಅದು ಆಬ್ಜೆಕ್ಟು.
ನಾನು ಹೇಳಿದ ಕೇಳ್ತಾ ಇದ್ದೇನೆ, ಅಲ್ಲಿ ಇನ್ನೊಬ್ರು ಬಂತಲ್ಲ ಅಲ್ಲಿ ಅಲ್ಲಿ ಯಾವುದು ಇಂದ್ರಿಯಗಳು. ಓಹೋ, ಪಂಚನ ಕಾರ್ಯ ಮಾಡೋದು ಜ್ಞಾನೇಂದ್ರಿಯಗಳು. ಅಂದ್ರೆ ಜ್ಞಾನೇಂದ್ರಿಯಗಳಲ್ಲೂ ಅಲ್ಲಿ ಯಾವ್ದು 5 ಕರ್ಮೇಂದ್ರಿಯಗಳ ಹಿಂದೆ ನಿಂತು ಯಾವ್ದು ಕೆಲಸ ಮಾಡ್ತದೋ ಅದು ಯಾವುದು? ಕಣ್ಣು, ಮೂಗು, ಬಾಯಿ, ಮತ್ತೆ ಚರ್ಮ, ಮತ್ತೆ ನಾಲಿಗೆ. ಇದು ಅದರಲ್ಲಿ ಒಂದು ಜ್ಞಾನ ಇರತ್ತೆ. ಅದಕ್ಕೆ ಯಾವ ಸಂಪರ್ಕದಲ್ಲಿ ಬರುತ್ತೋ ಅದು ನಮ್ಗೆ ಜ್ಞಾನವನ್ನು ಅಂದುಕೊಡತ್ತೆ. ಅಂದ್ರೆ ನಾನಲ್ಲ, ಹಾಗಾದ್ರೆ ಅದು ಅಂದುಕೊಡತ್ತೆ ಅಂದ್ರೆ ಯಾವ್ದು ಬೇರೆ ಆಯ್ತು ನನಗಿಂತ. ಸರ್, ಅದ್ ಹಿಂದ್ಗಡೆ ಏನಿದೆ? ಓಹೋ, ಪ್ರಾಣ ಇರ್ಬೋದಾ? ಪ್ರಾಣ ಇರದೆ ಅಂದ್ರೆ ಅದು ಅಂದ್ರೆ ಅದು ನಾನಲ್ಲ. ಯಾಕೆಂದ್ರೆ ಎಷ್ಟೋ ಸ್ವಾಮಿಗಳು ಪ್ರಾಣನ ಹೊರಗಡೆ ಇಟ್ಟು ಒಂದ್ ದಿವಸ, ಅರ್ಧ ದಿವಸ, ಮುಕ್ಕಾಲ್ ದಿವಸ ಇದ್ದಾರೆ. ಹಾಗಾದ್ರೆ ಅವ್ರು ಇದ್ದಾರೆ ಅಂದ್ರೆ ಪ್ರಾಣಕ್ಕಿಂತ ಬೇರೆ ಆಯ್ತು. ಸರಿ, ಮನಸ್ಸು ನಾನಾ ಅಂತ ಹುಡುಕಿದ್ರೆ ಮನಸ್ಸು ನಾನಲ್ಲ. ಮನಸ್ಸಲ್ಲಿ ಏನಾಗತ್ತೆ ಅಂದ್ರೆ ಒಂದ್ಸಲಿ ಇದ್ದಾಗ ಮನಸ್ಸು ಇರಲ್ಲ, ಮತ್ತೆ ಇನ್ನೊಂದ್ಸಲ ಮನಸ್ಸು ಇಟ್ಟು ಕೆಲಸ ಮಾಡ್ತೀವಿ, ಮನಸ್ಸು ಇಲ್ದಿರೋ ಕೆಲಸ ಆಗತ್ತೆ, ಇದೆಲ್ಲ ಆಗತ್ತೆ. ಅಂದ್ರೆ ಯಾರು ಮಾಡ್ತಾ ಇದ್ದಾರೆ? ಮನಸ್ಸು ಬೇರೆ ಆಯ್ತು, ನಾನು ಬೇರೆ ಆಯ್ತು. ಅದ್ರ ಹಿಂದೆ ಹೋಗ್ಲಿ, ಇದಕ್ಕೆಲ್ಲ ಮಾಡೋದು ಒಂದು ಬುದ್ಧಿನ. ಅಂದ್ರೆ ಎಷ್ಟೋ ಸಲ ನಾವು ಬುದ್ಧಿ ಕೈ ಕೊಟ್ಟು ಕೆಲಸ ಮಾಡಿರ್ತೀವಿ, ನಾವು ಮಾಡಿರ್ತೀವಿ. ಇಲ್ಲೂನು ನಾವು ಮಾಡಿರ್ತೀವಿ ಬುದ್ಧಿ ಕೈ ಕೊಟ್ಟು, ಅಂದ್ರೆ ಬುದ್ಧಿನೂ ಬೇರೆ ಆಯ್ತು. ಸರಿ, ಚಿತ್ತ ಲೆಕ್ಕ ಹಾಕೋಣ. ಅಂದ್ರೆ ಮೆಮೊರಿ ಪವರ್, ನಮ್ದು ಏನೆಲ್ಲ ನಮ್ ಸಂಸ್ಕಾರಗಳು ಸೇರ್ಕೊಂಡಿರುತ್ತೋ ಎಷ್ಟು ದಿವಸಕ್ಕೆ, ಅದೆಲ್ಲ ಸಂಸ್ಕಾರಗಳೆಲ್ಲ ಸೇರಿ ಚಿತ್ತ ಅಂತೀವಿ. ಹೋಗ್ಲಿ, ಆ ಚಿತ್ತಾನು ನಾವೇನ ಅಂತ ಲೆಕ್ಕ ಹಾಕಿದ್ರೆ ಅಲ್ಲ. ಚಿತ್ತ ಒಂದೊಂದ್ಸಲ ಏನಾಗತ್ತೆ, ಈ ಅನುಭವಗಳೆಲ್ಲ ಸೇರಿ ಅಲ್ಲಿ ಹೋಗಿರತ್ತೆ. ಸೊ ನಾವು ಅದನ್ನ ಚಿತ್ತದಿಂದ ತೆಗೆದು ನಾವು ಕಾರ್ಯ ಮಾಡ್ತೀವಿ ಅಂದ್ರೆ ಚಿತ್ತ ನಾನಲ್ಲ. ಹೀಗೆ ಸ್ವಲ್ಪ ಹಿಂದೆ ಹೋದ್ರೆ ಅಲ್ಲಿ ನಾನು ಅನ್ನೋದಿರತ್ತೆ. ನಾನು ಅಂದ್ರೆ ಯಾರು? ಅಹಂಕಾರ. ಹಾಗಾದ್ರೆ ಸತ್ಯ ನಾನಲ್ವಾ? ಹಾಗಾದ್ರೆ ಇಲ್ಲ. ಸೊ ಹೀಗೆ ಹುಡುಕ್ತಾ ಹೋದಾಗ ಏನಾಗತ್ತೆ ಅಂದ್ರೆ ನಾನು ಯಾರು ಅನ್ನೋ ಪ್ರಶ್ನೆ ಬಂದ್ಬಿಡತ್ತೆ. ಸೊ ಇಲ್ಲಿ ಅದನ್ನ ನಾವು ವಿಂಗಡಿಸ್ಕೋಬೇಕಾಗತ್ತೆ. ಹೇಗೆ? ನಾನು ಇದೆಲ್ಲ ನನ್ನದು ಅಂತೀವಿ. ಇಷ್ಟೆಲ್ಲ ಇಂದ್ರಿಯಗಳದು, ಚಿತ್ತ, ಮನಸ್ಸು, ಇದೆಲ್ಲ ನಾನಲ್ಲ. ಅಂದ್ರೆ ಅದೆಲ್ಲ ನನಗಿನ ಬೇರೆ. ಹಾಗಾದ್ರೆ ನಾನು ಯಾರು? ಈ ಪ್ರಶ್ನೆಗೆ ಅಲ್ಲಿಂದ ನಮ್ಗೆ ಇಲ್ಲಿ ಶುರುವಾಗತ್ತೆ ನಮ್ ಜರ್ನಿ, ಆಕ್ಚುಲ್ ಆಗಿ ಜರ್ನಿ. ಸೊ ಇದೆಲ್ಲ ಯಾಕೆ ಬೇಕಿದೆಲ್ಲ? ನಾನು ಯಾರು ಅಂತ ತಿಳ್ಕೊಂಡು ಕೂಡ್ಲೆ ಯಾವ್ದನ್ನ ತಿಳ್ಕೊಂಡ್ರೆ ಪೂರ್ತಿ ಜಗತ್ತಿನೇ ತಿಳ್ಕೊಂಡಂಗಾಗತ್ತೋ, ಯಾವ ಶಾಶ್ವತ ಸುಖ ಸಿಗತ್ತೋ, ಅರೆ ಅಲ್ಲಿ ಸಿಗುತ್ತೆ ಅಲ್ವಾ ಅನ್ನೋದು ಶುರುವಾದ್ರೆ ನಮ್ಗೆ ಶಾಶ್ವತ ಸುಖ ಸಿಗತ್ತೆ ಮನವರಿಕೆ ಆಗದೆ ಹುಡುಕಕ್ ಸ್ಟಾರ್ಟ್ ಮಾಡಿರ್ತೀವಲ್ಲ. ಹೀಗೆ ಜರ್ನಿ ಮುಂದಕ್ಕೆ ಹೋದಾಗ ಸುಮಾರು ಬೇರೆ 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 ವಿಧಿಗಳು, ಶಾಸ್ತ್ರಗಳೆಲ್ಲ ಹೇಳುತ್ತೆ ದೇವರ ಬಗ್ಗೆ, ನಾನು ಯಾರು, ಇದೆಲ್ಲ ಬರುತ್ತೆ. ಅದರಲ್ಲಿ ಒಂದು ನಮ್ಗಿಲ್ಲಿ 3 ಅವಸ್ಥೆಗಳ ಮುಖಾಂತರದಿಂದ ನಾವು ನಮ್ಮನ್ನ ತಿಳ್ಕೊಳ್ಳಕ್ಕೆ ಇದೊಂದು ವಿಧಾನ. ಸೊ ಮೊದಲನೇದಾಗಿ ನಮ್ಗೆ ಗೊತ್ತಿರೋದಂದ್ರೆ ಎಚ್ಚರಿಕೆ ಅವಸ್ಥೆ ಒಂದು. ಅಲ್ಲಿ ನಮ್ಮ ಎಲ್ಲ ಕಾರ್ಯತಂತ್ರಗಳನ್ನೆಲ್ಲ ನೋಡ್ತಾ ಇರ್ತೀವಿ, ಅನುಭವಿಸ್ತಾ ಇರ್ತೀವಿ. ಇನ್ನೊಂದು ಕನಸು ಅನುಭವಿಸ್ತೀವಿ, ಅಲ್ಲೂ ಇರತ್ತೆ. ಆಮೇಲೆ ಮತ್ತೊಂದು ನಿದ್ದೆ, ಅಂದ್ರೆ ಗಾಢ ನಿದ್ದೆ. ಈ 3 ಇರತ್ತೆ. ಈ 3 ಇದ್ದಿನ ಸುಲಭವಾಗಿ ನಾವು ಅದನ್ನು ಉಪಯೋಗಿಸ್ಕೊಂಡು, ಅವಸ್ಥೆಗಳು ಉಪಯೋಗಿಸ್ಕೊಂಡು ನಮ್ಮನ್ನು ನಾವು ಕಂಡ್ಕೋಬೋದಾ ಅಲ್ಲಿ? ಸೊ ಈಗ ಮೊದಲನೇದಾಗಿ ಎಚ್ಚರಿಕೆ ವ್ಯವಸ್ಥೆ ನಾವಿರ್ತೀವಿ, ಎಲ್ಲ ಸರಿ, ನಮ್ಮೆಲ್ಲ ವರ್ಕ್ ಆಗತ್ತೆ, ಚಿತ್ತ ಎಲ್ಲ ಇದೆ, ಅದ್ರ ಜೊತೆಗೆ ಇರ್ತೀವಿ, ಎಲ್ಲ ಇರ್ತೀವಿ. ಅದೇನಾ ನಾನು ಅಂದಾಗ ಒಂದು ಪ್ರಶ್ನೆ ಬರುತ್ತೆ. ಆದ್ರೆ ನಾನು ಕನಸಿನಲ್ಲಿ ಇದ್ನಲ್ಲ, ಕನಸಲ್ಲೂ ಅನುಭವ ಬರ್ತಾ ಇದೆ ಅಲ್ಲ ನನಗೆ, ನಾನು ಎಚ್ಚರಿಕೆನೋ ನಾನಾ? ಸರಿ, ಗಾಢ ನಿದ್ರೆಯಲ್ಲಿ ಇರ್ತೀವಲ್ಲ ಒಂದೊಂದ್ಸಲಿ, ಅದು ಯಾರು? ಇಂಥ ಪ್ರಶ್ನೆ ಮೂಡಿದಾಗ ನಮ್ಗೆ ಅನಲೈಸ್ ಮಾಡ್ಬೇಕಾದ್ರೆ ಕನಸಿನಲ್ಲಿ ಏನ್ ಅನುಭವಗಳಾಯ್ತೋ ಅದು ಅನುಭವ ನಿಜಾನ? ಎಚ್ಚರಿಕೆ ಬಂದ ಕೂಡಲೇ ನಿಜ ಅಲ್ಲ, ಅದು ಸುಳ್ಳದು ಅಂತೀವಿ. ಅದರಲ್ಲಿ ನೋಡಿದವ್ರು ಯಾರು, ಅನುಭವಿಸಿದ್ರು ನಾನೇ.
ಅಲ್ಲೂ ಇದ್ದೆ. ಹಾಗಾದ್ರೆ ನಾನು ಅವನಲ್ವಾ? ಎಚ್ಚರಿಕೆಯಲ್ಲಿ ಇದ್ದೀನಿ. ಎಚ್ಚರಿಕೆ ಪರ್ಫೆಕ್ಟ್ ಆಗೆಲ್ಲ ಕಾಣ್ತಾ ಇದೆ. ಎಚ್ಚರಿಕೆಯಲ್ಲಿ ಕನ್ಸಲ್ಲಿ ಹೆಂಗಿದೆ ಹಂಗೆ ಇಲ್ಲೂ ಎಲ್ಲೋ ಅಲ್ಲೂ ಕಾಣ್ತಾ ಇದೆ. ಬಟ್ ಅಲ್ಲಿಂದ ಏನು ತರಕ್ಕಾಗಲಿ, ಅಲ್ಲೇನು ಹೋಗಕ್ಕೆ ಆಗದೇ ಸಾಧ್ಯನೇ ಇಲ್ಲ. ಸರಿ, ಹಾಗಾದ್ರೆ ಅನುಭವಗಳ ಕಥೆ ಏನು? ನಾನು ಯಾರು? ಅಲ್ಲಿರೋ ನಾನಾ, ಇಲ್ಲಿರೋ ನಾನಾ? ಈ ಗೋಜಲು. ಸರಿ, ಇನ್ನೊಂದು ಲೆಕ್ಕ ಹಾಕೊಂಡು ಸರಿ, ನಿದ್ದೆಯಲ್ಲಿ, ಗಾಢ ನಿದ್ದೆಯಲ್ಲಿ ಅಲ್ಲಿ ಎಲ್ಲ ಸುಖವಾಗಿ ಇಡ್ತಾರೆ. ಯಾರೊಬ್ರು ಹೇಳಲ್ಲ ಏನು, ನಾನು ದುಃಖದಲ್ಲಿದ್ದೆ ಅಂತ. ಅರೆ, ಅಲ್ಲೊಂದು ಸುಖ ಇದೆಯಾ ಅಂತ ನಮ್ಗೆ ಅನ್ಸತ್ತೆ. ಹೌದು, ನಮ್ಗೆಲ್ಲೇನು ಸುಖ ಇಲ್ಲ. ಯಾರು ಕಣ್ಣು ನೋಡ್ತಾ, ಅಥವಾ ಕೈ ನೋಡ್ತಾ, ಕಾಲು ನೋಡ್ತಾ, ಮನಸ್ಸು ನೋಡ್ತಾ, ಅಲ್ಲಿ ಯಾವುದೂ ಇಲ್ಲ. ಅಲ್ಲಿ ಏನೋ ಇದ್ದಿದ್ರೆ ಎಚ್ಚರಿಕೆ ಆಗ್ಬಿಡ್ತಾ ಇತ್ತು. ಇದ್ದೇನೆ ಅಲ್ಲ. ಆದ್ರೆ ಎಷ್ಟೋ ಗಂಟೆಗಟ್ಟಲೆ ನಿದ್ದೆ ಮಾಡೋದು ಸುಖವಾಗಿರ್ತಾನೆ. ಹಾಗಾದ್ರೆ ಅಲ್ಲಿ ಸುಖ ಇದೆ. ಮತ್ತೆ ಯಾವ್ದು ಯೂಸ್ ಮಾಡದೆ, ಯಾವ್ದು ಅಲ್ಲಿ ಕರಣಗಳೇ ಇರಲ್ಲ, ಮನಸ್ಸು ಇಂದ್ರಿಯಗಳು ಯಾವ್ದು ಇಲ್ದಿರನು ಸುಖ ಇದೆ ಅಂದ್ರೆ ಇಂದ್ರಿಯಗಳು ನಾನಲ್ಲ, ಅದು ಅನುಭವಿಸ್ತಾ ಇರೋದು ಯಾರು? ನಾನು. ಅಲ್ಲಿ ಏನು ಇಲ್ಲ ನಾನು. ಸೊ ಅದು ಹೆಂಗೆ ಅದು? ಸೊ ಆ ಶಾಶ್ವತವಾದ ಸುಖನ ಇಲ್ಲಿ ಎಚ್ಚರಿಕೆ ಬಂದು ಆ ನೆನಪನ್ನ ಶ್ರದ್ಧೆಯಿಂದ ಮಾಡಿ ಅದೊಂದು ಸಾಧನೆ ತರ ಮಾಡಿ ತಗೊಬಂದ್ರೆ ಅದನ್ನ ನಾವು ನೋಡ್ಬೋದು. ಆ ಸುಖನ ಎಂಜಾಯ್ ಮಾಡ್ಬೋದು, ಸುಖ ನಾವು ಅಂತ ಗುರ್ತು ಮಾಡ್ಕೋಬೋದು ಅಂತ. ಸೊ ಇಷ್ಟು ಸರ್ ನನಗೆ ಗೊತ್ತಿರೋದು. ಓಕೆ, ವೆರಿ ಗುಡ್. ಎಲ್ಲರೂ ಚೆನ್ನಾಗಿ ಮಾತಾಡಿದ್ರಿ, ವೆರಿ ಗುಡ್. ಈಗ ಇನ್ಯಾರಾದರೂ ಮಾತಾಡ್ತೀರಾ? ಓಕೆ. ಅಮ್ಮ, ಲಕ್ಷ್ಮಿ ಅಮ್ಮ. ಪ್ರತಿಭಾ, ಏನಮ್ಮ? ಅದೇ ಇದು ಅವಸ್ಥಾತ್ರಯ ವಿಚಾರ ಒಂದ್ ಸ್ವಲ್ಪ ಏನ್ ಗೊತ್ತ ಹೇಳ್ಬೋದು ಸರ್? ಹೇಳಿಮ್ಮ. ಹೂ ಆಮ್ ಐ ಅಂತ ಅನ್ನೋ ವಿಷಯಕ್ಕೆ ಎಷ್ಟೋ ಜನ ಎಲ್ಲ ಕಂಡಿಡಿಯಕ್ ಹೋದ್ರು, ಏನು ಕಂಡಿಡಿಯಕ್ ಆಗ್ಲಿಲ್ಲ. ಎಲ್ರು ಸೈಂಟಿಸ್ಟ್ ಎಲ್ಲ ಏನ್ ಮಾಡಿದ್ರು ಅಂದ್ರೆ ದೊಡ್ಡದಾಗಿ ಒಂದು ಗೋಳಾಕಾರದಲ್ಲಿ ಸುತ್ತಾ ಇತ್ತು. ಸುತ್ತಾ ಅದು ಛಿದ್ರ ಆಗೋಯ್ತು. ಛಿದ್ರ ಆಗೋಗ್ಬಿಟ್ಟು ಎಲ್ಲ ಗ್ರಹಗಳಾಯ್ತು, ಭೂಮಿ ಆತರ ಎಲ್ಲ ಏನೇನೋ ಒಂದೊಂದು 9 ಪ್ಲಾನೆಟ್ಸ್ ಆಯ್ತು. ಆ 9 ಪ್ಲಾನೆಟ್ಸ್ ಅಲ್ಲಿ ಭೂಮಿನೂ ಒಂದು ಅದು ಎಷ್ಟೋ ವರ್ಷಗಳಾದ್ಮೇಲೆ, ಅಂದ್ರೆ ಕೋಟ್ಯಾಂತರ ವರ್ಷಗಳಾದ್ಮೇಲೆ ತಣ್ಣಗಾದ್ಮೇಲೆ ಅದರಲ್ಲಿ ಒಂದೊಂದೇ ಚಿಕ್ಕದಾಗಿ ನೀರಲ್ಲಿ ಅಮೀಬಾ ಆತರ ಎಲ್ಲ ಚಿಕ್ಕದಾಗೆಲ್ಲ ಹುಟ್ಕೊಂಡಿದ್ದಾದ್ಮೇಲೆ ಅದೆಲ್ಲ ಹುಟ್ಕೊಂಡಿದ್ದಾದ್ಮೇಲೆ ಇವಾಗ ಋಷಿಗಳು ಕಂಡುಹಿಡಿದ್ರು ಏನು ಅಂದ್ರೆ, ಭೂಮಿಯಲ್ಲಿ ಇದು ಸನ್ ರೇಸ್ ಬರುತ್ತಲ್ಲ, ಸನ್ ರೇಸ್, ಆ ರೇಸ್ ಅಲ್ಲಿ ಇರುತ್ತಲ್ಲ ಆ ಧೂಳಿನ ಕಣ ಇದೆಯಲ್ಲ, ಆ ಧೂಳಿನ ಕಣದಲ್ಲಿ ಅದು ಒಂದು, ಅದರಿಂದ ಕಂಡಿಡಿಯಕ್ ಹೋಗ್ತಾರೆ ಅವಸ್ಥಾತ್ರಯ ವಿಚಾರನ. ಅಂದ್ರೆ ಎಚ್ಚರ, ಕನಸು, ನಿದ್ರೆ ಮೂರನ್ನು ಫುಲ್ ನೀಟಾಗಿ ಒಬ್ಬ ಮನುಷ್ಯನ್ಗೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ಇಷ್ಟು ಆಗತ್ತೆ, ಅಷ್ಟನ್ನು ವಿಚಾರ ಮಾಡಿದ್ರೇನೆ ನೀಟಾಗಿ ಗೊತ್ತಾಗೋದು ಅಂತ ಅನ್ಬಿಟ್ಟು ಎಚ್ಚರ, ಕನಸು ಅದು ದೃಶ್ಯ ಪ್ರಪಂಚ, ಗಾಢ ನಿದ್ರೆ ಬಂದು ಅದೃಶ್ಯ ಪ್ರಪಂಚ. ಎಚ್ಚರ ಕನಸು ಅಲ್ಲಿ ಏನಾಗುತ್ತೆ ಅಂದ್ರೆ ಫಿಲಂ ರನ್ ಆಗ್ತಾ ಇರುತ್ತೆ, ಗಾಢ ನಿದ್ರೆಯಲ್ಲಿ ರನ್ ಆಗೋದಿಲ್ಲ. ಅದ್ರಿಂದ ದೃಶ್ಯ ಪ್ರಪಂಚದಲ್ಲಿ ಇದನ್ನೆಲ್ಲ ನಾವು ನೋಡ್ಕೊಬಹುದು. ಅದೃಶ್ಯ ಪ್ರಪಂಚದಲ್ಲಿ ಫುಲ್ ಎಲ್ಲಾರ ಸ್ವರೂಪನು ಗಾಢ ನಿದ್ರೆ ಅಂತ ತಿಳ್ಕೊಬಹುದು. ಅಷ್ಟೇ ಸರ್. ಓಕೆ ಅಮ್ಮ, ಫೈನ್. ಓಕೆ, ಎಲ್ಲರೂ ಚೆನ್ನಾಗಿ ಮಾತಾಡಿದ್ರಿ. ಓಕೆ ಲಕ್ಷ್ಮಿ ಅವರೇ, ಈಗ ಎಲ್ಲರೂ ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ. ಸೊ ಈಗ ಸ್ವಲ್ಪ ವಿಚಾರ ಮಾಡೋಣ. ಓಕೆ, ಜೈ ಶ್ರೀರಾಮ್. ನಾನಂದ್ರೆ ಯಾರು?
ಲಕ್ಷ್ಮಿ ಅಮ್ಮ ಏನೋ ಹೇಳ್ಬೇಕಾದ್ರೆ ಹೇಳಿ. ಇವಾಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ, ತುಂಬಾನೇ ವೆರಿ ಗುಡ್ ಅಮ್ಮ, ವೆರಿ ಗುಡ್. ಅರ್ಥ ಆಗ್ತಾ ಇದೆ ಸರ್. ನನ್ಗೆ ರಿಪೀಟ್ ಮಾಡೋದು ನೀವು ಪಾಪ ಹೇಳೋದು ಬೇಡ. ಇನ್ನು ಪಾಪ ನೀವು ಫಸ್ಟ್ ಬರ್ತಾ ಇದ್ದೀರಾ, ಅದ್ರಿಗೆ ನಮ್ಮ ಹುಡುಗರೆಲ್ಲ ಹೇಳೋದೆಲ್ಲ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ಆಯ್ತು. ಎಲ್ಲರೂ ಚೆನ್ನಾಗಿ ಹೇಳಿದ್ದಾರೆ. ಓಕೆ ಅಮ್ಮ, ತುಂಬ ಸಂತೋಷ. ಈಗ ಮನಸ್ಸು ಕೊಟ್ಟು ಕೇಳಿ. ಜೈ ಶ್ರೀರಾಮ್. ಪ್ರತಿಯೊಬ್ಬರು ಕೂಡ ಪ್ರಪಂಚದಲ್ಲಿ ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ ಯಾತಿಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ. ಎಲ್ಲರೂ ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ದೇವತೆಗಳು, ಋಷಿಗಳು, ಮತ್ತೆ ಯಕ್ಷ ರಾಕ್ಷಸರು, ಮನುಷ್ಯರು, ಪ್ರಾಣಿಗಳು. ಯಾಕೋಸ್ಕರ? ಆನಂದಕ್ಕೋಸ್ಕರ ಅಷ್ಟೇ. ಏನೇ ಮಾಡಲಿ ಕೊನೆಗೆ ಆನಂದಕ್ಕೋಸ್ಕರ ಎಲ್ಲ ಸೇರಿ ಸರ್. ಪ್ರಾಣಿಗಳು ಹೇಗೆ? ಅವಕ್ಕೇನು ಗೊತ್ತಾಗುತ್ತೆ ಆನಂದ ಬೇಕು ಅಂತ ಪ್ರಶ್ನೆ ಬರುತ್ತೆ. ಈಗ ಕೈ ತುಂಬ ಹಸಿರು ಹುಲ್ಲಿಟ್ಕೊಳ್ರಿ, ಹಸು ಓಡ್ ಬರುತ್ತೆ. ಯಾಕೆ? ಆನಂದ. ಆಹಾರ ತಿಂದರೆ ಅದಕ್ಕೆ ತೃಪ್ತಿ ಆಗತ್ತೆ, ಆನಂದ ಆಗುತ್ತೆ. ಅದೇ ಒಂದು ಕೋಲ್ ತಗೊಳ್ರಿ, ಓಡೋಗುತ್ತೆ. ದುಃಖ ಬೇಡ, ಸುಖ ಬೇಕು. ಇದನ್ನ ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ. ಪ್ರತಿಯೊಬ್ಬರೂ ಬೆಳಗ್ಗೆಯಿಂದ ರಾತ್ರಿವರೆಗೂ, ಹುಟ್ಟಿದಾಗಲಿಂದ ಸಾಯೋವರೆಗೂ ಯಾರು ಪ್ರಯತ್ನ ಮಾಡಲ್ಲ? ಮಾಡ್ತಾ ಇರ್ತೀವಿ. ಇದಕ್ಕೋಸ್ಕರನೇ ಮಾಡೋದು ನಾವು. ಯಾರಿಗೆ ಬೇಕು ಆನಂದ ಇವಾಗ? ನನಗೆ. ಕರೆಕ್ಟು? ನಾನಂದ್ರೆ ಯಾರು? ಈ ನಮಗ್ ಗೊತ್ತಿರೋದು ಏನು? ನೀವು ಯಾರನ್ನೇ ಕೇಳ್ರಿ, ಯಾರಪ್ಪ ನೀನು ಅಂತಂದ್ರೆ, ಪಾದದ ಹೆಬ್ಬೆಟ್ಟಿಂದ ಇಟ್ಟು ತಲೆಯವರೆಗೂ ಇಷ್ಟನ್ನು ಒಟ್ಟಿಗೆ ಸೇರಿಸಿ ಇದು ನಾನು, ಎದೆ ಮುಟ್ಕೊಂಡು ನಾನು ಡಾಕ್ಟರ್ ಪ್ರಸಾದ್ ನೋಡ್ರಿ, ನಾನು ಮಾಡೋ ಕೆಲಸ ಡಾಕ್ಟ್ರು, ನನ್ನ ಹೆಸರು ಪ್ರಸಾದ್, ಇಷ್ಟು ಹೇಳ್ತೀನಿ. ಸೊ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಇಷ್ಟು ಉದ್ದ ಇದ್ದೀನಿ, ಇಷ್ಟು ದಪ್ಪ ಇದ್ದೀನಿ, ಕರ್ಗಿದ್ದೀನಿ, ಬೆಳ್ಳಗಿದ್ದೀನಿ, ಮತ್ತೆ ಗಂಡಸು, ಹೆಂಗಸು ಅಥವಾ ನಪುಂಸಕ, ಇವುಗಳಿಂದ ನಾವು ಗುರುತಿಸ್ಕೊತಾ ಇರ್ತೀವಿ. ಇದು ಸತ್ಯವಾ ಅಂತ ನಾವು ವಿಚಾರ ಮಾಡಬೇಕಾಗಿರೋದು ಇವತ್ತು. ಈಗ ಒಂದು ಹಳ್ಳಿಯಿಂದ ಒಬ್ಬ ಪೇಟೆಗೆ ಬಂದಿರ್ತಾನೆ. ಅವನು ಪೇಟೆಗೆ ಯಾವತ್ತು ಬಂದವನಲ್ಲ, ಅವನ ಸ್ನೇಹಿತ ಇದ್ದ, ಅವ್ರ ಮನೆಗೆ ಬಂದ. ಈ ಸ್ನೇಹಿತ ಕೂಡ ಮೊದಲು ಕಾಡಿನಲ್ಲಿ ಇದ್ದವನು. ಬೈ ಚಾನ್ಸ್ ಇಲ್ಲಿ ಬಂದು ಸೆಟ್ ಆದ್ರಿಂದ ಅವಾಗ ಯಾವಾಗಲೂ ಒಂದೊಂದ್ಸಾರಿ ಬರ್ತಾನೆ ಅಷ್ಟೇ. ಪಾಪ ಅವನು ಬಂದಿದ್ದ, ಅವನು ನೋಡ್ದ, ಬಲ್ಬ್ ಇತ್ತು. ಅಲ್ಲ, ಆ ವಸ್ತು ಇಷ್ಟು ಬೆಳಕು ಕೊಡುತ್ತಾ ಅಂತ ಕೇಳ್ದ. ಅದಕ್ಕೆ ಅವನು ಹೇಳ್ದ ಹಳ್ಳಿಯವನಿಗೆ, ಅದಲ್ಲಪ್ಪ ಕೊಡ್ತಾ ಇರೋದು, ಅದರ ಹಿಂದೆಗಡೆ ಕೂದಲು ಥರ ಇದೆ ನೋಡೋ, ಫಿಲಮೆಂಟ್, ಅದು ಬೆಳಕು ಕೊಡ್ತಾ ಇರೋದು ಅಂತಂದ. ಮತ್ತೆ ಅದು ಇಷ್ಟು ಬೆಳಕು ಕೊಡುತ್ತೋ ಅಂತ ಕೇಳ್ದ. ಅದಲ್ಲ ಕಣೋ, ಅದರ ಹಿಂದೆಗಡೆ ಕರೆಂಟ್ ಅಂತಿದೆ, ಅದರಿಂದ ಇಷ್ಟು ಬೆಳಕು ಬರ್ತಾ ಇದೆ ಅಂತಾನೆ. ಈಗ ಅವನು ಕರೆಂಟ್ ತೋರಿಸಿ ಅಂತಾನೆ. ಹೆಂಗೆ ತೋರಿಸ್ತೀರಪ್ಪ? ಅವನು ತುಂಬ ಹಠ ಮಾಡಿದ್ರೆ ಪ್ಲಗ್ ತೆಗೆದು ಅವನ ಕೈನ ಆ ಪ್ಲಗ್ ಒಳಗಡೆ ಕೈ ಇಟ್ಟರೆ ಶಾಕ್ ಹೊಡೆದಾಗ ಅಯ್ಯೋ ಏನೋ ಹೇಳ್ತಾ ಬಡ್ಕೊತಾ ಇದ್ದಲ್ಲ. ಕರೆಂಟ್ ಅಂದ್ರೆ ಇದೇನಾ? ಅನುಭವ ಆಯ್ತು. ಕರೆಂಟನ್ನು ಕಣ್ಣಿಂದ ತೋರ್ಸಕ್ ಬರುತ್ತಾ? ಕಿವಿಗೆ ಶಬ್ದಕ್ಕೆ ಸಿಗುತ್ತಾ? ವಾಸನೆ ಸಿಗುತ್ತಾ? ರುಚಿಯಿಂದ ಹೇಳ್ಬೋದಾ? ಹೇಳಕ್ ಬರೋದ? ಆದರೆ ಸ್ಪರ್ಶ ಸುಖಕ್ಕೆ ಸಿಗುತ್ತೆ. ಅವನು ಕೈ ಇಟ್ಟಾಗ ಶಾಕ್ ಹೊಡಿತು. ಹಾಗೆ ಎಲ್ಲವನ್ನೂ ನಾವು ಕಣ್ಣಿಂದ ನೋಡೋ, ಮುಟ್ಟೋ, ತಿಳ್ಕೊಳಕ್ ಬರೋಲ್ಲ. ಈಗ ನನ್ನ ನಿಜವಾದ ಸ್ವರೂಪ ಯಾವುದು ಅಂತಂದ್ರೆ, ಹೊರಗಡೆ ನೋಡಿದ ತಕ್ಷಣ ಇದು ಕಾಂಡ್ರು, ಇದು ಸತ್ಯವ ಅಲ್ವಾ ವಿಚಾರ ಮಾಡಬೇಕು. ಅದು ಇಂಪಾರ್ಟೆಂಟ್. ಈಗ ಕಂಡಿ ಮುಂದೆ ನಿಂತ್ಕೊಂಡ್ರೆ ಇಷ್ಟು ಉದ್ದ ಇದ್ದೀನಿ, ಇಷ್ಟು ದಪ್ಪ ಇದ್ದೀನಿ, ಇದನ್ನು ನಾನು ಅಂತ ಹೇಳ್ತೀನಿ. ಸೊ ಈಗ ನಾನು ಡಾಕ್ಟರ್ ಪ್ರಸಾದ್ ಅಂತ ಹೇಳ್ತೇನೆ. ಡಾಕ್ಟರ್ ಯಾವಾಗ ಆಗಿದ್ದು?
ನಾನು 25ನೇ ವರ್ಷಕ್ಕೆ ಡಾಕ್ಟರ್ ಆಗಿತ್ತು. ಅದಕ್ಕೆ ಮೊದಲು ಬರೀ ಪ್ರಸಾದ್. ಈಗ ನನಗೆ ಪ್ರಸಾದ್ ಅಂತ ಹೆಸರಿಟ್ಟಿದ್ದು ಯಾವಾಗ? 1 ವರ್ಷ ಆದಮೇಲೆ. ಅದಕ್ಕೆ ಮೊದಲು ನಾನು ಏನೂ ಇಲ್ಲ, ಬರೀ ಶರೀರ. ಅಲ್ಲಿಗೆ ನಾನು ಅಂತಂದರೆ ಈ ಶರೀರವನ್ನು ಹೇಳ್ತೀವಿ ಅಷ್ಟೇ. ಅದನ್ನೇ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಎಲ್ಲ ಹೇಳಿದ್ದು. ಈಗ ಈ ನಾನು ಅಂತ ಎಲ್ಲರೂ ವ್ಯವಹಾರ ಮಾಡ್ತೀವಲ್ಲ, ಇದೇ ಸತ್ಯವ ಅಥವಾ ಇದರ ಹಿಂದೆಗಡೆ ಇದಕ್ಕೆ ಆಧಾರವಾಗಿರೋದು ಮತ್ಯಾವುದಾದ್ರೂ ಉಂಟಾ? ಆ ಹಳ್ಳಿಯ ಅಂತ ತಿಳ್ಕೊಂಡಂಗೆ ಬಲ್ಬೇ ಕರೆಂಟ್ ಬೆಳಕು ಕೊಡುತ್ತೆ ಅಂತ ಅನ್ಕೊಂಡಿದ್ನಲ್ಲ, ಸುಳ್ಳು. ಅದ್ರ ಹಿಂದೆಗಡೆ ಕರೆಂಟ್ ಕಾಣಿಸ್ದೇ ಇರಬಹುದು, ಆದರೆ ಆ ಕಾಣಿಸ್ದೇ ಇರೋ ಕರೆಂಟು ಈ ಬಲ್ಬಿನ ಮುಖಾಂತರ ತೋರ್ಕೊತಾ ಇದೆ. ಹಾಗೆ ಈ ಶರೀರ ತೋರ್ಕೊತಾ ಇದೆ. ಇದ್ರ ಹಿಂದೆಗಡೆ ಕರೆಂಟ್ ಅಂದದ್ದು ಏನೋ ಒಂದು ಇರಬೇಕು, ಅದಕ್ಕೆ ಇಂಪಾರ್ಟೆನ್ಸ್ ಹೆಚ್ಚು. ಅದನ್ನು ನಾವು ನಾನು ಅಂತ ಕರಿಬೇಕು, ಅದನ್ನು ತೋರಿಸ್ಕೊಳ್ಬೇಕು. ಅದಕ್ಕೆ ಶಾಸ್ತ್ರ ಹೇಳುತ್ತೆ. ಸರಿ, ಈಗ ಅವನು ಮಲ್ಕೊಳಕ್ಕೆ ಹೋಗ್ತಾನೆ. ಮಲ್ಕೊಳಕ್ಕೆ ಹೋಗುವಾಗ ಅವನು ಕಣ್ಣಿಗೆ ಕನ್ನಡಕ, ಕಾಲಿಗೆ ಚಪ್ಪಲಿ ಹಾಕೊಂಡು ಮಲ್ಕೊತಾನೆ. ಯಾರು ಕೇಳ್ತಾರೆ, ಅಲ್ಲ ಕೊಣೋ, ಕಣ್ಣಿಗೆ ಕನ್ನಡಕ, ಕಾಲಿಗೆ ಚಪ್ಪಲಿ ಹಾಕೊಂಡು ಮಲ್ಕೊಂತೀಯ ಯಾಕೋ ಅಂತ ಕೇಳಿದ್ದಕ್ಕೆ ಅವನು, ಅಲ್ಲ ಸ್ವಾಮಿ, ಕನಸಿನಲ್ಲಿ ನಾನು ಪೇಪರ್ ಓದ್ಬೇಕಾದ್ರೆ ಏನು ಮಾಡ್ಬೇಕು ಸ್ವಾಮಿ ಅಂತಾನೆ. ಎಲ್ರಿಗೂ ನೋಡ್ಬಾರ್ದು ನೋಡ್ರಿ, ಆಶ್ಚರ್ಯ ಕಣೋ, ಕಾಲಿಗೆ ಚಪ್ಪಲಿ ಹಾಕೊಂತೀಯಲ್ಲ ಯಾಕೆ? ಅಲ್ಲ ಸ್ವಾಮಿ, ಕನಸಿನಲ್ಲಿ ನಾನು ಮುಳ್ಳು ಮೇಲೆ ಓಡಾಡ್ಬೇಕಾದ್ರೆ ಏನು ಮಾಡಲಿ ಅಂತಾನವನು. ಎಲ್ರಿಗೂ ನಗು ಬರ್ತಾ ಇದೆ ನೋಡ್ರಿ. ಯಾಕೆ? ಲಕ್ಷ್ಮಿ ಅವರೇ, ನಿಮ್ಮನ್ನು ಕೇಳ್ತಾ ಇದ್ದೀನಿ, ಯಾಕೆ ಎಲ್ರಿಗೂ ನಗು ಬಂತು? ಅವನು ಮಲ್ಕೊಳ್ಳೋವಾಗ ಕಣ್ಣಿಗೆ ಕನ್ನಡಕ, ಕಾಲಿಗೆ ಚಪ್ಪಲಿ ಹಾಕೊಂಡು ಮಲ್ಕೊಂಡ್ರೆ ಅವನು ನಮ್ಗೆಲ್ರಿಗೂ ನಗು ಬರ್ತಾ ಇದೆ. ಯಾಕೆ ಲಕ್ಷ್ಮಿ ಅವರಿಗೆ? ಅವ್ರಿಗೆ ಎಲ್ರು ಏನಮ್ಮ ಕಾಲಿಗೆ ಚಪ್ಪಲಿ ಹಾಕೊಂಡು ಕಣ್ಣಿಗೆ ಕನ್ನಡಕ ಹಾಕೊಂಡು ಮಲಗಿದ್ರೆ ಇದೇನ್ ಇವರು ಹಿಂಗ್ ಮಲಗ್ತಿದ್ದಾರೆ ಅಂತ ನಗು ಬರ್ತಾ ಇದೆ. ಕನಸು ಬರೋದಿಲ್ಲ ಇದು. ಈಗ ಕನ್ನಡಕ ಹಾಕೊಂಡಿರೋದು ಕನಸಿನಲ್ಲಿ ಸಹಾಯ ಮಾಡುತ್ತಾ? ಕಾಲಿಗೆ ಚಪ್ಪಲಿ ಹಾಕೊಂಡಿರೋದು ಸಹಾಯ ಮಾಡುತ್ತಾ? ಮಾಡಲ್ಲ. ಇಲ್ಲ ಸರ್. ಅದರ ಅರ್ಥ ಏನು ಅಂದ್ರೆ, ಈ ಶರೀರಕ್ಕೆ ಹಾಕೊಂಡಿರೋ, ಮೇಲ್ಗಡೆ ತಲೆಗೆ ಹಾಕೊಂಡಿರೋ ಕನ್ನಡಕ ಬರಲಿಲ್ಲ, ಕೆಳಗಡೆ ಕಾಲ್ಗೆ ಹಾಕೊಂಡಿರೋ ಚಪ್ಪಲಿ ಬರಲಿಲ್ಲ, ಪಾದದಿಂದ ತಲೆವರೆಗೂ ಇಷ್ಟನ್ನು ನಾನು ಅನ್ಕೊಂಡಲ್ಲ, ಇದು ಕನಸಿಗೆ ಬರುತ್ತಾ? ಲಕ್ಷ್ಮಿ ಅವರೇ ಪ್ರಶ್ನೆ. ಈ ಶರೀರ ವೆರಿ ಗುಡ್ ಅಮ್ಮ, ಚೆನ್ನಾಗಿ ಕ್ಯಾಚ್ ಮಾಡ್ತಾ ಇದ್ದೀರಾ, ವೆರಿ ಗುಡ್. ಇದು ಬರಲ್ಲ, ವೆರಿ ಗುಡ್, ಬರೋದಿಲ್ಲ. ಈಗ ಅಲ್ಲಿ ಇದೇ ತರ ಶರೀರ ಇರುತ್ತೆ, ನೀವು ಅಲ್ಲೂ ಕೂಡ ನೀವು ಡಾಕ್ಟರ್ ಅಂತೀರಾ, ಗಂಡ್ಸ್ ಅಂತೀರಾ, ಅಥವಾ ನೀವು ಇಲ್ಲೇನು ಹೇಳ್ತೀರೋ ಅಲ್ಲೂ ಹಂಗೆ ಹೇಳ್ತೀರಾ. ಬಟ್ ಈ ಶರೀರ ಅಲ್ಲ ಅಂತ ನೀವು ಒಪ್ಕೊಂಡ್ರಿ, ಹಾಗಾದ್ರೆ ಅಲ್ಲಿ ಆ ಶರೀರ ಯಾವುದು ಲಕ್ಷ್ಮಿ ಅವರೇ? ಅದು ಆತ್ಮ ಸರ್. ಅಲ್ಲ, ಬೇರೆ ಶರೀರ. ಅದಕ್ಕೂ ಕೈ ಕಾಲುಗಳಿತ್ತು, ಅದಕ್ಕೂ ಕಣ್ಣಿತ್ತು, ಅದು ನೋಡ್ತಾ ಇದೆ, ಅದು ಓಡಾಡ್ತಾ ಇದೆ, ಅದಕ್ಕೆ ಅದು ಇನ್ನೊಂದು ಶರೀರ. ಈ ಶರೀರ ಅಲ್ಲ. ಇಲ್ಲಿಂದ ಅಲ್ಲಿಗೇನು ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಆಯ್ತು. ಈಗ ನಾನು ಕನಸ್ಗೆ ಹೋಗ್ತೀನಿ, ನನ್ನ ಹೆಂಡತಿ ಮಕ್ಕಳು ಬರ್ತಾರ, ಇಲ್ಲಿರೋ ಮನೆ ತಗೊಂಡು ಹೋಗೋಕ್ಕಾಗುತ್ತಾ? ನಾನು ಬರಲ್ಲ. ಅಲ್ಲಿ ಬೇರೆ ಮನೆ ಇರುತ್ತೆ, ಬೇರೆ ಹೆಂಡತಿ, ಬೇರೆ ಗಂಡ ಇರ್ತಾರೆ, ಬೇರೆ ಮಕ್ಕಳು ಇರ್ತಾರೆ, ಬೇರೆ ಕಾರು ಇರುತ್ತೆ, ಬೇರೆ ಶರೀರ ಇರುತ್ತೆ, ಎಲ್ಲರೂ ಬೇರೆ ಬೇರೆ ಸೆಟ್. ಕರೆಕ್ಟ್ ತಾನೆ? ಈಗ ಅಲ್ಲಿ ಆ ಶರೀರವನ್ನ ನೀವು ಯಾರೇ ಕೇಳಿ ಅಲ್ಮ ವ್ಯವಹಾರ ಮಾಡುವಾಗ ಆ ಶರೀರವನ್ನು ನಾನು ಅಂತ ಇರ್ತೀವಿ. ನೀವು ಯಾರಾದರೂ ಆಗಲಿ ನಾನು ಅಂತ ಇರ್ತೀವಲ್ಲಿ. ಈಗ ನಿಮಗೆ ಶಾಸ್ತ್ರ ಒಂದು ಪ್ರಶ್ನೆ ಕೇಳುತ್ತೆ, ಅಲ್ಲಪ್ಪ, ಎಚ್ಚರದಲ್ಲಿ ಹಾಸಿಗೆ ಮೇಲೆ ಮಲಗಿತ್ತಲ್ಲ ರಾತ್ರಿ, ಆ ಶರೀರವನ್ನು ನಾನು ಅಂತ ಇದ್ದೆ, ಈ ಕನಸಿನಲ್ಲಿ ಇದೇ ಥರ ಶರೀರ ಇರುತ್ತೆ. ಇದಲ್ಲ, ಯಾಕೆ? ಕನ್ನಡಕ ಬರಲಿಲ್ಲ, ಚಪ್ಪಲಿ ಬರಲಿಲ್ಲ. ಅಲ್ಲಿಗೆ ಆ ಬೇರೆ ಶರೀರವನ್ನ ನೀನು ನಾನು ಅಂತ ಹೇಳ್ತಾ ಇದೆಯಲ್ಲ, ಈ ಶರೀರ ಈ ಎಚ್ಚರದ್ದೇನು ನೆನಪಿರಲ್ಲ ಕನಸಿನಲ್ಲಿ. ಇರುತ್ತಾನೆ ಲಕ್ಷ್ಮಿ ಅವರೇ? ಕನಸಿಗೆ ಹೋದಾಗ ಎಚ್ಚರದ್ದೇನಾದ್ರೂ ನೆನಪಿರುತ್ತಾ ಲಕ್ಷ್ಮಿ ಅವರೇ? ಇಲ್ಲ, ಇರೋದಿಲ್ಲ. ವೆರಿ ಗುಡ್ ಅಮ್ಮ, ಚೆನ್ನಾಗಿ ಕ್ಯಾಚ್ ಮಾಡ್ತಾ ಇದ್ದೀರಾ. ಇಲ್ಲಿದು ಅಲ್ಲಿ ನೆನಪಿರಲ್ಲ, ಅಲ್ಲಿಗೆ ಆಗಿಗೆ ಅದೇ ಸತ್ಯ.
ಆ ಶರೀರವನ್ನು ನಾನು ಅಂತ ಇದ್ದೀನಿ. ಶಾಸ್ತ್ರ ನೋಡ್ರಿ, ಇಲ್ಲೊಂದು ಪ್ರಶ್ನೆ ಕೇಳುತ್ತೆ ಲಕ್ಷ್ಮಿ. ಈಗ ನೀವಂತಂದ್ರೆ ಎಚ್ಚರದಲ್ಲಿ ಹಾಸಿಗೆ ಮೇಲೆ ಮಲಗಿ ಚಪ್ಪಲಿ ಕನ್ನಡಕ ಹಾಕೊಂಡಿರೋ ಮಲ್ಕೊಂಡಿರೋರು ನೀವ, ಕನಸಿನಲ್ಲಿ ಅಮೇರಿಕಾದಲ್ಲಿ ಓಡಾಡ್ತಾ ಇರೋರು ನೀವ. ಇಲ್ಲಿ ಎಚ್ಚರದಲ್ಲಿ ಹಾಸಿಗೆ ಮೇಲೆ ಮಲಗಿದೆ, ರಾತ್ರಿ 12 ಗಂಟೆ ಇರ್ಬೋದು. ಕನಸಿನಲ್ಲಿ ಬೇರೆ ಊರಿನಲ್ಲಿ ಓಡಾಡ್ತಾ ಇದ್ದೀರಾ, ಅಥವಾ ಅಮೇರಿಕಾಗೆ ಹೋಗಿರ್ಬೋದು, ಅಲ್ಲಿ ಶರೀರದಲ್ಲಿ ಓಡಾಡ್ತಾ ಇದ್ದೀರಾ. ಇಲ್ಲಿ ರಾತ್ರಿ ಸೂರ್ಯ ಇಲ್ಲ, ಅಲ್ಲಿ ಸೂರ್ಯ ಇರ್ತಾನೆ, ಬೇರೆ ಸೂರ್ಯ, ಬೇರೆ ಶರೀರ, ಬೇರೆ ಗಂಡ ಮಕ್ಕಳು, ಬೇರೆ ವೆಹಿಕಲ್, ಪ್ರಪಂಚವೇ ಬೇರೆ. ಅಲ್ಲಿ ಆ ಶರೀರವನ್ನು ನಾನು ಅಂತ ಇದ್ದೀರಲ್ಲ. ಶಾಸ್ತ್ರ ಕೇಳುತ್ತೆ, ಕರೆಕ್ಟಾಗಿ ಹೇಳಬೇಕು, ನಾನಂದ್ರೆ ಯಾರು? 2 ಶರೀರ ಉಂಟಾ ನಿಮಗೆ? ಈ ಶರೀರನೂ ಇದೆ, ಆ ಶರೀರನೂ ಇದೆ, ಹೇಳ್ತೀರಾ ಲಕ್ಷ್ಮಿ ಅವರೇ? 2 ಶರೀರ ಉಂಟಾ ನಿಮ್ಗೆ? ಒಂದು ಸರಿ ನಾವು ಇವಾಗ ಶರೀರದಲ್ಲಿ ಒಂದು ಅಲ್ವಾ? ಈ ಶರೀರ ಇಲ್ಲಿದ್ದಾಗ ಈ ಶರೀರ ಇದೆ ನಾನು. ಕನಸಿನಲ್ಲಿದ್ದಾಗ ಇದು ನೆನಪು ಬರೋಲ್ಲ, ಇದು ಅಲ್ಲಿಗೆ ಬರೋಲ್ಲ, ಅಲ್ಲಿ ಯಾವುದೋ ಬೇರೆ ಶರೀರ ಹಿಂಗೆ ಇರುತ್ತೆ. ಅದನ್ನ ನಾನು ಅಂತೀನಿ. ಅಲ್ಲೂ ಕೂಡ ಡಾಕ್ಟರ್ ಪ್ರಸಾದ್ ಅಂತೀನಿ, ಅಲ್ಲೂ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀನಿ, ಏನ್ ಬೇಕಾದರೂ ಆಗ್ಬೋದು. ಈಗ ನಮ್ಗೆ 2 ಶರೀರ ಇದೆಯಾ ಅಂದ್ರೆ ಇಲ್ಲ. ಎದ್ದಿದ ತಕ್ಷಣ ನಾನು ಕನಸನ್ನ ಸುಳ್ಳು ಅಂತ ಹೇಳ್ಬಿಡ್ತೀನಿ. ಕನಸಿನಲ್ಲಿದ್ದಾಗ ಈ ಎಚ್ಚರದ ಶರೀರವಾಗ್ಲಿ ಗಂಡ ಹೆಂಡತಿ ಮಕ್ಕಳು ಯಾರು ನೆನಪು ಬರೋಲ್ಲ. ಅಲ್ಲಿಗೆ ಯಾವ ಪೊಲಿಟಿಕಲ್ ಲೀಡರ್ಗೂ ಕಡಿಮೆ ಆಗಲಿಲ್ಲ. ಇಲ್ಲಿದ್ದಾಗ ಇದು ಜೈ, ಅಲ್ಲಿದ್ದಾಗ ಅದು ಜೈ. ಆ ಪಾರ್ಟಿ ಇದ್ರೆ ಆ ಪಾರ್ಟಿ, ಈ ಪಾರ್ಟಿ ಇದ್ರೆ ಈ ಪಾರ್ಟಿ. ಅಲ್ಲಿಗೆ ಶಾಸ್ತ್ರ ನೋಡ್ರಿ ಹಾಕುತ್ತೆ. ನಮ್ಗೆ ಇವಾಗ ಪ್ರಶ್ನೆ ಬಂತು, ಅದು ನಾನ, ಇದು ನಾನ, ಏ ಸಚ್ಚೈ ಯಾ ಓ ಸಚ್ಚೈ. ಈಗ ನಾನು ನಿಮ್ಗೆ ಒಂದು ಇನ್ಸಿಡೆನ್ಸ್ ಹೇಳ್ತೀನಿ. ಒಂದ್ ಸಾರಿ ಏನಾಯ್ತು ಅಂದ್ರೆ, ಒಬ್ಬ ಭಿಕ್ಷುಕ ಭಿಕ್ಷಾ ಪಾತ್ರೆ ಇಟ್ಕೊಂಡು ಮನೆಗೂ ಹೋಗಿದ್ದೆ. ಅಮಾಭಿಕ್ಷಾಂದೇಹಿ ಅಮಾಭಿಕ್ಷಾಂದೇಹಿ ಅಂತ ಕೇಳ್ತಾ ಇದ್ದ. 10 ಮನೆಗಳು ಕೇಳ್ಕೊಂಡ್ ಬಂದ, ಯಾರು ಭಿಕ್ಷೆ ಕೊಡ್ತಾ ಇಲ್ಲ. ಆವಾಗ ಬಂದ್ಬಿಟ್ಟ ಕೇಳೋದಿಕ್ಕೆ. ನಮ್ಗೆ ತಿನ್ನಕ್ಕಿಲ್ಲ, ಬರಗಾಲ, ಮಳೆ ಇಲ್ಲ, ಬೆಳೆ ಇಲ್ಲ, ಏನೂ ಇಲ್ಲ. ನಾವೇ ಉಪವಾಸ ಇಟ್ಕೊಂಡು ನೀರು ಕುಡ್ಕೊಂಡು ಕೂತಿದ್ದೀವಿ. ಬಂದ್ಬಿಟ್ಟು ಏನೋ ಭಿಕ್ಷೆ ಕೇಳಕ್ಕೆ ಅಂತ ಎಲ್ಲರೂ ಬೈದ್ ಕಳಿಸ್ತಾ ಇದ್ದಾರೆ. ಅಮ್ಮ 1 ವಾರ ಆಗೋಯ್ತಮ್ಮ, ತಿಂದು ತಲೆ ಚಕ್ರ ಬರ್ತಾ ಇದೆ. 12 ಗಂಟೆ ಆಯ್ತು, ಬಿಸಿಲು, 1 ವಾರದಿಂದ ಇಲ್ಲ, ನೀರು ಕುಡಿಯಕ್ಕಿಲ್ಲ, ಏನು ಇಲ್ಲ ಅಂತ ಇದ್ದಾನವನು. ಕೊನೆಗೆ ಆವಾಗ ಬೈದ್ ಕಳಿಸ್ತಾ ಇದ್ದಾರೆ. ಸುಸ್ತಾಗ್ತಾ ಇದೆ, ತಲೆ ಚಕ್ರ ಬರ್ತಾ ಇದೆ. ಹಂಗೇ ಆ ಪಾತ್ರೆ ಇಟ್ಕೊಂಡು ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಅನ್ಕೊಂಡು ಯಾರೂ ಹಾಕಿಲ್ಲ. ಊರಾಚೆ ಬಂದ್ರೆ ಒಂದು ಅಜ್ಜಿ ಮನೆ, ಆ ಮನೆ ಮುಂದೆ ಕೂತಿತ್ತು. ಇವನ್ ಭಿಕ್ಷೆ ಎತ್ಕೊಂಡ್ ಬರ್ತಾ ಇರೋದು ನೋಡ್ತಾನೆ ಇದ್ಲು. ಅಜ್ಜಿ, ನನ್ನ ಕತೆ ಗೊತ್ತಾಗಿದೆಯಲ್ಲ ಅಜ್ಜಿ, ನೀನಾದ್ರೂ ಭಿಕ್ಷೆ ನೀಡಬಾರ್ದಾ ಅಂತ ಕೇಳ್ತಾನೆ. ಬಂದ್ಬಿಟ್ಟ ಏನೋ ಭಿಕ್ಷೆ ಕೇಳಕ್ಕೆ. ಈ ಹಳ್ಳಿಲಿ ಜನಗಳು ಹಿಂಗೆ ಮಾತಾಡೋದು. ಇದ್ದಿದ್ದ ಗಂಜಿ ಅಂಬ್ಲಿ ಎಲ್ಲ ಕುಡ್ದು ಪಾತ್ರೆಗಳು ತೊಳೆದಿಟ್ಟಿದ್ದಾಯ್ತು, ಮಡಕೆ ಕುಡ್ಕೆ ಎಲ್ಲ. ಬಂದ್ಬಿಡ ಭಿಕ್ಷೆ ಕೇಳಕ್ಕೆ ಆಗಾಗ ಅಂತಾನೆ. ಅಜ್ಜಿ, ನೀನು ಹಂಗೆ ಅಂದ್ಬಿಟ್ರೆ ಹೆಂಗೆ ಅಜ್ಜಿ, ಎಲ್ಲೂ ಸಿಗ್ಲಿಲ್ಲ, 1 ವಾರ ಆಯ್ತು ಅಂತ. ಪಾಪ ಅಜ್ಜಿಗೆ ಕರುಣೆಯಿಂದ, ಬಾರ ಮಗ ಬಾರ, ನಿನ್ಗೇನಾದ್ರೂ ಸ್ವಲ್ಪ ನೀಡ್ತೀನಿ ಅಂತ ಹೇಳಿ ಒಂದು ಸ್ವಲ್ಪ ರಾಗಿ ತಗೊಂಡ್ಬಂದು, ತಗೋ ನೀಡ್ತೀನಿ, ನೀರು ಕರ್ಸ್ಕೊಂಡು ಕುಡಿ ಅಂತ. ಅವನ ಹತ್ರ ನೀಡ್ಸ್ಕೊಳಕ್ ಪಾತ್ರೆ ಇಲ್ಲ. ಅಯ್ಯೋ ಎಂತ ಭಿಕಾರಿನೋ, ನಿನ್ನ ಹತ್ರ ನೀಡ್ಸ್ಕೊಳಕ್ ಪಾತ್ರೆನೇ ಇಲ್ಲ ಅಂತಾಳೆ. ಆಮೇಲೆ ಅಲ್ಲೇ ನೋಡಿದ್ರೆ ಒಂದು ಒಡೆದೋಗಿರೋ ಮಡಕೆ ಇತ್ತು. ಆ ಚೂರು ಎತ್ಕೊಂಬ ಅಂದ್ರೆ ಅವನು ಖುಷಿ ಸಂತೋಷ ಆಗೋಯ್ತು. ತಗೊಂಬ ಅಜ್ಜಿ ನೀರಜ್ಜಿ ಅಂತ ಇಟ್ಟ. ಸ್ವಲ್ಪ ಹಿಟ್ಟಾಕಿ, ನೋಡಲ್ಲಿ ಕಲ್ಯಾಣಿ ಇದೆ, ಅಲ್ಲಿ ಹೋಗ್ಬಿಟ್ಟು ಮೆಟ್ಲಿದೆ, ಅಲ್ಲಿ ನೀರು ತಗೊಂಬಂದು ಕಲ್ಸ್ಕೊಂಡು ಕುಡಿ, ನೀನು ಹೊಟ್ಟೆ ಹೋಗುತ್ತೆ ಕಣ, ಹೋಗ ಮರಿ ಅಂತ ಪ್ರೀತಿಯಿಂದ ಹೇಳಿದ. ಅವನು ಮೃಷ್ಟಾನ ಸಿಕ್ತಂಗಾಯ್ತು. ಬಂದ ಪಾತ್ರೆ ಅಲ್ಲಿ ಇಟ್ಟ, ದಡ ಇಳ್ದ, ನೀರು 2 ಕೈನಲ್ಲೂ ತಗೊಂಡು ವಾಪಸ್ ಬಂದ. ಬರೋಷ್ಟಕ್ಕೇನಾಯ್ತು, ಒಂದು 5 ಮೆಟ್ಲು ಹತ್ತಿದ್ದಾನೆ, ಇನ್ನೂ 5 ಮೆಟ್ಲಿದೆ. 2 ಓರಿಗಳು ಜಗಳ ಆಡ್ಕೊಂತ ಆ ಮೇಲಿಟ್ಟಿದ್ದ ಮಡಕೆ ಚೂರಿನಲ್ಲಿ ಇದ್ದಿದ್ದು ರಾಗಿ ಹಿಟ್ಟೆಲ್ಲ ಮಣ್ಣುಪಾಲು ಮಾಡಿಬಿಡ್ತು. ಹೇಗಾಗ್ಬೇಕು ಅವನ ಕತೆ ಪಾಪ. ಜೋರಾಗಿ ಅಯ್ಯೋ ಅಂತ ಕಿರ್ಚ್ಕೊಂಡ.
ಸೈನಿಕರು ಬಂದು ನಿಂತ್ಕೊಂಡ್ರೀಗ. ಆಗ ಅವನ್ ರಾಜ ಹೇಳ್ದ, ಸುಳೆ ಮಕ್ಕಳ, ನಿಮಗ್ ಸಂಬಳ ಕೊಡೋದು ಯಾಕ್ರ ಬಿಟ್ರಿ ನನ್ ಭಿಕ್ಷೆ ಎತ್ತಕ್ಕೆ ಅಂತ ಅಂದ. ಆ ಸೈನಿಕರಿಗೇನು ಅರ್ಥ ಆಗ್ಲಿಲ್ಲ. ಮಹಾಪ್ರಭು ಅಂತ ನಿಂತಿದ್ರು. ಯಾರು ಗೊತ್ತಾ ಇವನು? ಜನಕ ಮಹಾರಾಜ. ಮಧ್ಯಾಹ್ನ ಮೃಷ್ಟಾನ್ನ ಭೋಜನ ಊಟ ಮಾಡಿ ರಾಜರು ಆ ಅನ್ನದ ಮೇಲೆ, ಬಿಸಿ ಅನ್ನದ ಮೇಲೆ ಚಿನ್ನದ ಪ್ಲೇಟ್ ಇರುತ್ತಂತೆ, ತುಂಬ ನೋರಾಗಿರುತ್ತಂತ. ಅದೆಷ್ಟು ನೋರು ಇರುತ್ತೆ ನನಗೆ ಗೊತ್ತಿಲ್ಲ. ಹಾಕಿದ ತಕ್ಷಣ ನಾವು ತುಪ್ಪ ಹಾಕ್ಕೊಂಡ್ರೆ ಹೆಂಗೆ ಕರ್ಗೋಗುತ್ತೆ, ಬೆಣ್ಣೆ ಹಾಕ್ಕೊಂಡ್ರೆ ಬಿಸಿ ಅನ್ನದ ಮೇಲೆ ಕರ್ಗೋಗ್ತಾ ಇತ್ತಂತೆ. ತಿಂತಾ ಇದ್ದ ರಾಜ. ಮೃಷ್ಟಾನ್ನ ಭೋಜನ ಊಟ ಮಾಡಿದ್ದಾನೆ, ಹಂಸ ತೂಲಿಕೆ ಮೇಲೆ ಕೂತಿದ್ದಾನೆ, ಜೋಲಿಲಿ ತೂಗ್ತಾ ಇದ್ದಾರೆ, ಅವನಿಗೆ ಗಾಳಿ ಬೀಸ್ತಾ ಇದ್ದಾರೆ. ಯಾರು? ಸೇವಕಿಯರು. ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ ತಿಂದ, ಹಾಗೇ ಹೊರ್ಕೊಂಡಿದ್ದ, ಮಲಗಿಬಿಟ್ಟಿದ್ದಾನೆ. ಅಲ್ಲಿ ಒಂದು ಕನಸು ಬಂದಿದೆ. ಕನಸಿನಲ್ಲಿ ಇವನು ಭಿಕ್ಷುಕ. ಅಮಾ ಭಿಕ್ಷಾಂತೆ, ಅಮಾ ಭಿಕ್ಷಾಂತೆ ಅಂತ ಮನೆಗೂ ಕೇಳ್ಕೊಂಡ್ ಬರ್ತಾ ಇದ್ದಾನೆ. ನೋಡ್ರಿ, ಎಚ್ಚರದಲ್ಲಿ ಜನಕ ಮಹಾರಾಜ ಆಗ್ತಾನೆ, ಮೃಷ್ಟಾನ್ನ ಭೋಜನ ಊಟ ಮಾಡಿದ್ದಾನೆ, ಹಂಸ ತೂಲಿಕೆ ಮೇಲೆ ಮಲಗಿದ್ದಾನೆ, ಊಟ ಮಾಡಿದ್ದಾನೆ. ಅಲ್ಲಿ ಕನಸಿನಲ್ಲಿ ಭಿಕ್ಷುಕ. ಈಗ ಕನಸಿನಲ್ಲಿದ್ದಾಗ ಎಚ್ಚರದಲ್ಲಿ ನಾನು ರಾಜ, ಈಗ ತಾನೆ ಮೃಷ್ಟಾನ್ನ ಭೋಜನ ಊಟ ಮಾಡಿದ್ದೇನೆ, ನಾನೇ ಭಿಕ್ಷೆ ಎತ್ತಕ್ಕೋಗಿ ಅಂತ ಜ್ಞಾಪಕ ಬರಬೇಕಾಗಿತ್ತು. ಇಲ್ವೋ? ಬರಲ್ಲ. ಕನಸು ಅವಾಗ ಅದೇ ಸತ್ಯ. ಲಕ್ಷ್ಮಿ ಅವ್ರು ಕರೆಕ್ಟಾಗಿ ಹೇಳಿದ್ರು, ನೆನಪು ಬರಲ್ಲ. ಕೊನೆಗೆ ಅವನಿಗೆ ಬಂದಿದ್ದ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇದು. ಈಗ ನಾನಂದ್ರೆ ಯಾರು? ಎಚ್ಚರದಲ್ಲಿ ಜನಕ ಮಹಾರಾಜ ಅನ್ಕೊಂಡು ಮೃಷ್ಟಾನ್ನ ಭೋಜನ ಊಟ ಮಾಡಿ ಹಂಸ ತೂಲಿಕೆ ಮೇಲೆ ಮಲಗಿದ ಜನಕ ಮಹಾರಾಜ ನಾನಾ? ಕನಸಿನಲ್ಲಿ ಭಿಕ್ಷಾ ಪಾತ್ರೆ ಇಟ್ಕೊಂಡು ಬೀದಿಗೂ ಅಮ್ಮ ಭಿಕ್ಷಾಂತಿ ಅಂತ ಕೇಳ್ತಾ ಇರೋ ಭಿಕ್ಷುಕ ನಾನಾ? ಪ್ರಶ್ನೆ ಬಂತು. ನಾವು ಹುಟ್ಟದಾಗಲಿಂದ ಎಷ್ಟು ಕನಸು ಬಂದಿದೆ. ಯಾವತ್ತಾದ್ರೂ ಒಂದು ದಿನ ಈ ಪ್ರಶ್ನೆ ನಮಗ್ ಬಂದಿದೆಯಾ? ಅಪ್ರಾಣೆಗೂ ಬರಲ್ಲ. ಶಾಸ್ತ್ರ ತಿಳಿಸ್ಕೊಡ್ಬೇಕು. ಆ ಶಾಸ್ತ್ರ ತಿಳಿಸ್ಕೊಡ್ತಲ್ಲ, ಅದಕ್ಕೆ ಶಾಸ್ತ್ರಕ್ಕೆ ಕೋಟಿ ಕೋಟಿ ನಮಸ್ಕಾರ. ಶಾಸ್ತ್ರ ತಿಳಿಸ್ಕೊಡುತ್ತಾ ನಮ್ಗೆ? ಅಫ್ಕೋರ್ಸ್ ಶಾಸ್ತ್ರ. ಯಾರ ಮುಖಾಂತರ? ಗುರು. ಅದಕ್ಕೆ ಆ ಗುರುಗಳಿಗೆ ಮತ್ತೆ ಆ ಶಾಸ್ತ್ರಕ್ಕೆ ಮರೆ ಹೋಗ್ಬೇಕು. ಭಯ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರ ಮಾಡಬೇಕು. ಶಾಸ್ತ್ರ ಗುರುಗಳಿಗೆ ತಿಳಿಸ್ಕೊಟ್ರು, ನಮಗೆ ತಿಳಿಸ್ಕೊಡ್ಬೇಕಾದ್ರೆ ಆ ಗುರುನೇ ತಿಳಿಸ್ಕೊಡ್ಬೇಕು. ಅದರಿಂದ ಇವರಿಗೆ ಗ್ರೇಟ್ ಸಲ್ಯೂಟೇಷನ್. ಆಯ್ತಾ? ಈಗ ನೋಡ್ರಿ, ಅವರ ಪ್ರಶ್ನೆ ಬಂತು, ಏ ಸಚ್ಚೈ ಓ ಸಚ್ಚೈ. ಎಚ್ಚರದಲ್ಲಿದ್ದ ಜನಕ ಮಹಾರಾಜ ನಾನಾ? ಕನಸಿನಲ್ಲಿದ್ದ ಭಿಕ್ಷುಕ ನಾನಾ? ಪ್ರಶ್ನೆ ಬಂತು. ನೋಡ್ರಿ, ಸರಿ, ಎದ್ದಿದ ತಕ್ಷಣ ಅವನು ಏ ಸಚ್ಚೆ ಓ ಸಚ್ಚೆ, ಏ ಸಚ್ಚೆ ಓ ಸಚ್ಚೆ ಅಂತ ಇದ್ದಾನೆ. ಹೆಂಡತಿ ಬಂದ್ರು, ಏನ್ ಬೇಕು ಅಂತ ಕೇಳಕ್ ಬಂದ್ರು. ಏ ಸಚ್ಚೆ ಓ ಸಚ್ಚೆ, ಏ ಸಚ್ಚೆ ಓ ಸಚ್ಚೆ ಅಂತ ಇದ್ದಾನೆ. ಹೆಂಡತಿ ರಾಜನ್ಗೇನೋ ಸ್ವಲ್ಪ ಹುಚ್ಚಿಡ್ತಿರ್ಬೇಕು. ಮಂತ್ರಿ ಇರ್ತದೆ. ಮಂತ್ರಿ ಬಂದ, ಏನ್ರಿ ಏನ್ ನಿಮ್ ಪ್ರಾಬ್ಲಮ್ ಒಂದು? ಏ ಸಚ್ಚೆ ಓ ಸಚ್ಚೆ, ಏ ಸಚ್ಚೆ ಓ ಸಚ್ಚೆ. ಅವನ್ ಇದೇ ಪ್ರಶ್ನೆ. ಯಾರು ಬಂದ್ರಿ ಇದೇ ಕೇಳ್ತಾರೆ. ಕೊನೆಗೆ ಯಾರಿಗೂ ಅರ್ಥ ಆಗಲಿಲ್ಲ. ಕೊನೆಗೆ ಇವರು ಡಂಗೂರ ಓಡಿಸೋದು. ರಾಜನ್ಗೆ ಹುಚ್ಚಿಡ್ದಿದೆ. ಅವನು ಹುಚ್ಚೇನು? ಏ ಸಚ್ಚೈ ಓ ಸಚ್ಚೈ. ಯಾರು ಹುಚ್ಚು ಬಿಡಿಸ್ತಾರೋ ಅವ್ರಿಗೆ ಬಹುಮಾನ ಕೊಡಲಾಗುತ್ತೆ ಅಂತ. ಎಲ್ಲರೂ ಬಂದ್ರಪ್ಪ, ಪಂಡಿತರು, ಅವರು ಇವರು. ರಾಜನ ಹುಚ್ಚು ಬಿಡಿಸಿದ್ರೆ ದುಡ್ಡು ಬೇಕಾದಷ್ಟು ಕೊಡ್ತಾನೆ ಅಂತ ಹೇಳಿ ಎಲ್ಲರೂ ಪ್ರಯತ್ನ ಮಾಡಿದ್ರು. ಯಾರಿಗೂ ಅರ್ಥನೇ ಆಗಲಿಲ್ಲ. ಅವನು ಹೇಳದೆ ಅರ್ಥ ಆಗಲಿಲ್ಲ. ಏ ಸಚ್ಚೈ ಓ ಸಚ್ಚೆ ಅವನು ಹೇಳ್ತಾನೆ. ಎಚ್ಚರದಲ್ಲಿ ಜನಕ ಮಹಾರಾಜನಾಗ ಆಗ್ತಾನೆ, ಮೃಷ್ಟಾನ್ನ ಊಟ ಮಾಡಿ ಮಲಗಿದ್ದವನು ನಾನಾ? ಅಥವಾ ಕನಸಿನಲ್ಲಿ ಭಿಕ್ಷೆ ಎತ್ತುತ್ತಾ ಇದ್ದವನು ನಾನಾ? ಏ ಸಚ್ಚೈ ಓ ಸಚ್ಚೆ. ಯಾಕೆ? ಇಲ್ಲಿದ್ದಾಗ ಈ ಶರೀರ ನಾನು ಅಂತೀನಿ, ಅಲ್ಲಿದ್ದಾಗ ಆ ಶರೀರ ನಾನು ಅಂತೇನೆ. ಮತ್ತೆ ಎರಡು ಶರೀರ ಇದೆಯಾ ನನಗೆ? ಇಲ್ಲ, ಒಂದೇ. ಯಾವ್ದು ನಾನು? ಪ್ರಶ್ನೆ ಯಾರಿಗೂ ಬಿಡ್ಸಕ್ ಬರಲಿಲ್ಲ.
ಹೀಗೆ ಆಯಿತು. 2-3 ದಿವಸ ಆಯಿತು. ಮೀಟಿಂಗ್ ಇದ್ದರೆ ಮೀಟಿಂಗು ಹೋಗಲಿಲ್ಲ. ಇದೇ ಒಂದು ಪ್ರಶ್ನೆ ಇದೆ, ಏನು ಮೀಟಿಂಗ್ ಮಾಡೋದು ಈ ಥರ ಇವನು ಚಿನ್ನಿಟ್ಕೊಂಡು. ಕೊನೆಗೆ ಒಂದು 2-3 ದಿವಸ ಆದಮೇಲೆ ಯಾರೋ ಒಬ್ಬ ಬಂದ, ಅಷ್ಟವಕ್ರ. ಅವನಿಗೆ 8 ವಕ್ರಗಳಿತ್ತು ಅವನ ದೇಹದಲ್ಲಿ. ಅವನು ಹಿಂಗಿದ್ದಾನೆ, ನೋಡಿದ ತಕ್ಷಣ ಅವನಿಗೆ ಎಲ್ಲರೂ ವಿಕಾರವಾಗಿರ್ತಾ ಇದ್ದ, ನಗ್ತಾ ಇದ್ರು ಎಲ್ಲರೂ. ಅವನು ಬಂದಿದ್ದಾನೆ, ಈ ಸೈನಿಕರು ಅವನು ಬಿಡ್ತಾ ಇಲ್ಲ. ಬಗ ಅಂತ ಇದ್ದಾನೆ, ಅವನು ಕವಳದವನು ಅಂದ್ಕೊಂಡು. ಕೊನೆಗೆ ಅವನು ಜೋರಾಗಿ ಮಾತುಗೀತ ಆಗಿದೆ, ಜಗಳ ಆದಂಗೆ ಆಯಿತು. ಎಲ್ಲರೂ ಅವ್ರ ಸೈನಿಕರಲ್ಲ ಭಾಗ ಅಂತೆಲ್ಲ ಬೈತಾ ಇದ್ದಾರೆ. ಮಂತ್ರಿ ಬಂದ, ಏನು ಅಂತಂದ, ನೋಡಿ ಸ್ವಾಮಿ, ಇವನು ನೋಡಕ್ಕೆ ಹೆಂಗಿದ್ದಾನೆ, ಒಳ್ಳೆ ಭಿಕ್ಷದವನು ಇದ್ದಂಗಿದ್ದಾನೆ, ಇವನು ರಾಜನ ಹುಚ್ಚಿ ಬಿಡಿಸ್ತಾನಂತೆ ಅಂತ ಅಂದರು. ಪಾಪ ಮಂತ್ರಿಗೂ ಸುಸ್ತಾಗ್ಬಿಟ್ಟಿತ್ತು, ಯಾರು ಇಲ್ಲ ಬಿಡಿಸೋರು. ಅವನೇನೋ ಹೇಳ್ತಾ ಇದ್ದಾನೆ, ಒಂದು ಪ್ರಯತ್ನ ಮಾಡಲಿ ಅಂತ ಹೇಳಿ ಬುದ್ಧಿವಂತರು ಮಂತ್ರಿಗಳು. ಬಾಪ ಅಂತ ಕರ್ಕೊಂಡು ಹೋದ್ರು ಒಳಕ್ಕೆ. ರಾಜ ಇದ್ದಾನೆ, ಪ್ರಜೆಗಳೆಲ್ಲ ಕೂತಿದ್ದಾರೆ, ಪಂಡಿತರೆಲ್ಲ ಕೂತಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಪಂಡಿತರು, ವೇದಗಳು ಗೊತ್ತು, ಅದು ಗೊತ್ತು, ಇದು ಗೊತ್ತು, ಎಲ್ಲ ಗೊತ್ತು. ಏನು ಯಾರ ಕೈನಲ್ಲೂ ಮಾಡೋಕ್ಕಾಗಿಲ್ಲ. ಯಾರು ಪ್ರಶ್ನೆ ಕೇಳಿದ್ರು ಸಚ್ಚೆ ಸಚ್ಚೆ, ಒಂದು ಅಷ್ಟೇ ಪ್ರಶ್ನೆ. ಇವನ್ ಹೋಗಿ ನಿಲ್ಸಿದ್ರು. ನಿಲ್ಸಿದ ತಕ್ಷಣ ಸುತ್ತಲೂ ಇದ್ದಿದ್ದ ಇವರು ವಿದ್ವಾಂಸರು, ಅವರು ಇವರು ಪ್ರಜೆಗಳು ನಗಕ್ಕೆ ಶುರು ಮಾಡ್ತಾರೆ. ಇವನು ನೋಡಿದ ತಕ್ಷಣ, ನೋಡಿದ್ರೆ ಎಲ್ರಿಗೆ ಯಾರು ನೋಡಿದ್ರು ನಗು ಬರುತ್ತೆ. ರಾಜನೂ ನಗಕ್ಕೆ ಶುರು ಮಾಡ್ದ. ಸರಿ, ಎಲ್ಲ ನಕ್ಕಿದ್ರಲ್ಲ, ಒಂದು 5 ನಿಮಿಷ ನಕ್ಕಿದ್ರು. ಆಮೇಲೆ ಇವನ್ ನಗಕ್ಕೆ ಶುರು ಮಾಡ್ದ, ಅವ್ರಿಗಿಂತ ಜೋರಾಗಿ ನಗಕ್ಕೆ ಶುರು ಮಾಡ್ದ. ರಾಜನಿಗೆ ಆಶ್ಚರ್ಯ ಆಯಿತು. ಅಸರೆ ನೀನು ಯಾಕೆ ನಗ್ತಾ ಇದೀಯಾ ಅಂತ ಕೇಳ್ದ. ಅದಕ್ಕೆ ಇವನು ಈ ಅಷ್ಟವಕ್ರ 8 ವಕ್ರಗಳಿರ್ತಾರೆ, ಅವನು ಕೇಳ್ದ, ಫಸ್ಟ್ ಹೇಳ್ರಿ ನೀವು ಯಾಕೆ ನಕ್ಕಿದ್ರಿ ಅಂತ ಕೇಳ್ದ. ನಾನು ನೋಡಿದ ತಕ್ಷಣ ನೀವೆಲ್ಲರೂ ನಕ್ಕದ್ರಲ್ಲ, ಯಾಕೆ ಇಲ್ಲ. ಅಪ್ಪ ನಿನ್ನ ನೋಡಿದ್ರೆ ಎಲ್ರಿಗೂ ನಗು ಬರುತ್ತೆ ಕಣೋ, ಆ ದೇಹದಲ್ಲಿ 8 ವಕ್ರಗಳಿದೆ ಅಂತಂದ. ಅಸರೆ ನೀನು ಯಾಕೆ ನಕ್ಕದೆ ಹೇಳು ಅಂದ. ನಾನು ಇಲ್ಲಿ ರಾಜನ ಸಭೆಯಲ್ಲಿ ವಿದ್ವಾಂಸರಿರ್ತಾರೆ ಅಂತ ಬಂದೆ, ಎಲ್ಲರೂ ಬುದ್ಧಿಜೀವಿಗಳು, ಎಲ್ಲ ತಿಳಿದಿರೋರು, ಬುದ್ಧಿವಂತರು ಅಂತ ಬಂದೆ. ನೋಡಿದ್ರೆ ಎಲ್ಲ ಚಪ್ಪಲಿ ಹೊಲಿಯೋರು ಅಂತಂದ. ರಾಜನಿಗೆ ಶಾಕ್ ಆಯಿತು. ಅಲ್ಲಿರೋರು ಏನಪ್ಪ ನಮ್ಮನ್ನು ಚಪ್ಪಲಿ ಹೊಲಿಯೋರು ಅಂತ ಅಂದ್ಬಿಟ್ನಲ್ಲ ಅಂತ. ಅದೇನು ಚಪ್ಪಲಿ ಹೊಲಿಯೋರು ಹಂಗಂತೀಯಲ್ಲ ನೀನು ಅಂತಂದ. ರಾಜ ಕೇಳ್ದ, ಈಗ ಏನು ನೋಡಿದ್ರಿ ನೀವು? ನನ್ನ ಶರೀರ ನೋಡಿದ್ರಿ. ಶರೀರ ಅಂದ್ರೆ ಏನು? ಚರ್ಮ. ಚರ್ಮ ಯಾರಪ್ಪ ನೋಡ್ತಾರೆ? ಚಪ್ಪಲಿ ಹೊಲಿಯೋನು. ಅವನಿಗೆ ಬೇಕಾಗಿರೋದು. ಮತ್ತು ನಿಮ್ಮನ್ನು ಏನನ್ಬೇಕು ನಾನು ಅಂದ. ಯಾಕೋ ಡಲ್ ಆಗ್ಬಿಟ್ರು. ಓಹೋ, ಇವನು ನೋಡೋದಕ್ಕೆ ವಕ್ರವಾಗಿದ್ರು, ಅವನ ಮನಸ್ಸು ಸರಿಯಾಗಿದೆ, ನಾವು ಕಲ್ತ್ಕೊಳ್ಳೋದು ಬೇಕಾದಷ್ಟಿದೆ ಅಂತ ಎಲ್ಲರೂ ಸುಸ್ತಾಗ್ಬಿಟ್ರು. ಎಲ್ಲರೂ ಸೈಲೆಂಟ್ ಆಗ್ಬಿಟ್ರು. ಅವ್ನು ಹೇಳಿದ ಪಾಯಿಂಟ್ ನೋಡಿ ಎಷ್ಟು ಚೆನ್ನಾಗಿದೆಪ್ಪ. ಈಗ ಎಲ್ಲರೂ ಸೀರಿಯಸ್ ಆಗ್ಬಿಟ್ರು. ಆಗ ರಾಜನ್, ಏನ್ ನಿನ್ ಪ್ರಶ್ನೆ ಕೇಳಿವಾಗ ಅಂತಾನೆ. ಸರಿ, ಅವನು ಹೇಳ್ದ, ನನ್ನ ಪ್ರಶ್ನೆ ಇದೆ ಅಂತ. ರಾಜನ್, ನಿನಗೆ ಉತ್ತರ ಬೇಕು ಅಂದ್ರೆ ನೀನು ನನ್ನ ಜಾಗದಲ್ಲಿ ಬರಬೇಕು, ನಾನು ನಿನ್ನ ಜಾಗದಲ್ಲಿ ಕೂತ್ಕೋಬೇಕು ಅಂದ. ರಾಜನಿಗೆ ಉತ್ತರ ಬೇಕಲ್ಲ. ನೋಡಿ ಬಿಟ್ಟ ಅವನು ಬಂದ ಕೆಳಕ್ಕೆ. ಅವನು ಮೇಲೆ ಕೂತ್ಕೊಂಡ, ಕಾಲ್ ಮೇಲೆ ಕಾಲು ಹಾಕೊಂಡ. ಹೆಂಗಾಗಿರ್ಬೇಕು ಜನ, ಸುಮ್ಮನೆ ಪಿಸುಕ್ಕು. ಇವನು ಮಾತಾಡಿದ್ರೆ ಇವನು ನಮಗೆ ಬತಾಸ್ ಕೊಡ್ತಾನೆ ಅಂತ ಹೇಳಿ ಸುಮ್ಮನೆ ಇದ್ರು. ಅವನು ಹೋಗಿ ಸೀಟ್ ಮೇಲೆ ಕೂತ್ಕೊಂಡ. ಹೇಳ ರಾಜನ್, ನಿಮ್ದು ಪ್ರಶ್ನೆ ಏನು ಹೇಳಿ ಅಂದ. ಸಚ್ಚೈ ವಸಚ್ಚೈ ಅಂದ. ಹಾಗಂದ್ರೆ ಏನು ಬಿಡಿಸು. ಎಚ್ಚರದಲ್ಲಿ ಆಗ್ತಾನೆ ಜನಕ ಮಹಾರಾಜನಾಗಿ ಮೃಷ್ಟಾನ್ನ ಭೋಜನ ಊಟ ಮಾಡಿದವನು ನಾನ, ಅಥವಾ ಕನಸಿನಲ್ಲಿ ಭಿಕ್ಷೆ ಎತ್ತದ ಇದ್ದಿದ್ದ ಭಿಕಾರಿ ನಾನ? ಸಚ್ಚೈ ವಸಚ್ಚೈ, ಸಚ್ಚೈ ವಸಚ್ಚೈ, ಇದೇ ನನ್ನ ಪ್ರಶ್ನೆ. ಇಬ್ಬರಲ್ಲ, ಇಬ್ಬರಲ್ಲಿ ಯಾರು? ಎಚ್ಚರದಲ್ಲಿದ್ದರೆ ಇದನ್ನು ನಾನು ಅಂತೀನಿ, ಕನಸಿನಲ್ಲಿದ್ದರೆ ಅದು ಯಾವುದೋ ಆ ಕನಸು ಬಂದಾಗ ಯಾವ ಶರೀರ ಇದ್ದರೆ ಅದನ್ನು ನಾನು ಅಂತೀನಿ. ಒಂದೊಂದು ಕನಸಿನಲ್ಲಿ ಒಂದೊಂದು ಶರೀರ. ಹಾಗಾದ್ರೆ ನಾನು ಯಾರು ಅಂತ ಅವನ ಪ್ರಶ್ನೆ ಬಂತು. ಹೇಗಿದೆ ನೋಡ್ರಿ ಇದು ಪ್ರಶ್ನೆ. ಖುಷಿ ಆಗತ್ತೆ ಅವನಿಗೆ. ರಾಜನ್, ಹೀಗೆ ಬರ್ಬೇಕು ಪ್ರಶ್ನೆ. ಈ ಪ್ರಶ್ನೆನ ಗುರುಗಳು ಶಿಷ್ಯನ ಕೇಳ್ತಾರೆ, ಆದರೆ ಇಲ್ಲಿ ಶಿಷ್ಯ ಗುರುನ್ ಕೇಳ್ತಾ ಇದ್ದಾರೆ. ರಾಜನ್, ಐ ಅಪ್ರಿಷಿಯೇಟ್ ಯು, ಬೇಷ್ ಅಂದ. ರಮಣ ಮಹರ್ಷಿಗಳು ಗುರುಗಳು. ಅವ್ರ ಹತ್ರ ಯಾರು ಹೋದ್ರು ಒಂದೇ ಮಂತ್ರ, ತಲೆಗೆಲ್ಲ ಒಂದೇ ಮಂತ್ರ. ನೀವೇನು ಬೇಕಾದರೂ ಹೇಳ್ರಿ, ನಾ ಯಾರು ವಿಚಾರ ಪಣ್ಣಿ, ನಾನು ಯಾರೂ ವಿಚಾರ ಮಾಡು, ಅಷ್ಟೇ, ಮುಗಿದೋಯ್ತು ರಮಣ ಮಹರ್ಷಿಗಳು.
ಆದ್ರಿಂದ ಗುರುಗಳು ಕೇಳ್ತಾರೆ, ಬಟ್ ನೀನು ಶಿಷ್ಯನ ಕೇಳ್ತಾ ಇದ್ದೀಯಾ, ರಿಯಲಿ ಯುವರ್ ಗ್ರೇಟ್ ಐಸೆ ಅಂತ ಅಪ್ರಿಷಿಯೇಟ್ ಮಾಡಿ ಕೊನೆಗೆ ಹೇಳ್ತಾನೆ, ರಾಜನ್, ಈ ಎಚ್ಚರ ಕನಸುಗಳಲ್ಲೇ ನಾನು ಯಾರು ಅಂತ ವಿಚಾರ ಮಾಡಕ್ ಹೋದರೆ ನಿನಗೆ ಉತ್ತರ ಸಿಗೋಲ್ಲ. ಮತ್ತೇನ್ ಮಾಡಬೇಕು? ದೇವರು ನಿನ್ಗೆ ಇನ್ನೊಂದು ವರ ಕೊಟ್ಟಿದ್ದಾನಲ್ಲ, ನಿದ್ದೆ. ಪರೀಕ್ಷೆ ಮಾಡಿಬಿಡು. ಪ್ರತಿಯೊಬ್ಬ ಮನುಷ್ಯನು ದೇವತೆಗಳಿಂದ ಪ್ರಾಣಿಗಳವರೆಗೂ ಬೆಳಗ್ಗೆಯಿಂದ ರಾತ್ರಿವರೆಗೂ 24 ಗಂಟೆಯಲ್ಲಿ 3 ಅವಸ್ಥೆಗಳಲ್ಲಿ ಇರ್ತಾರೆ. ಇದ್ರೆ ಎಚ್ಚರ, ತಪ್ಪಿದ್ರೆ ನಿದ್ದೆ, ಇಲ್ದಿದ್ರೆ ಕನಸು. ನಿನ್ ಪ್ರಶ್ನೆ ಎಚ್ಚರ ಕನಸುಗಳದು, ಉತ್ತರ ಸಿಗೋಲ್ಲ. ನಿದ್ದೆ ಕೊಟ್ಟಿದ್ದಾನಲ್ಲ, ವಿಚಾರ ಮಾಡಿಬಿಡು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆಗ ಎಲ್ರಿಗೂ ಖುಷಿ ಆಯ್ತು, ಅರೆ ನಮ್ಗೆ ಯಾಕೆ ಹೊಳಿಲಿಲ್ಲ ಅಂತ. ಅದಕ್ಕೆಲ್ಲ ಸೀರಿಯಸ್ ಆಗಿದ್ರು, ಕೇಳ್ತಾ ಇದ್ರು, ಏನ್ ಹೇಳ್ತಾನೋ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಇವನು, ನಮ್ ಕಣ್ಣೆಲ್ಲ ತೆಗೆಸ್ಬಿಟ್ನಲ್ಲಪ್ಪ ಅಂತ. ಸುತ್ತಲೂ ಇರೋರೆಲ್ಲ ಸಂತೋಷವಾಗಿದ್ರು, ಸೀರಿಯಸ್ ಆಗಿ ಕೇಳ್ತಾ ಇದ್ದಾರೆ. ಆಮೇಲೆ ಏನಾಯ್ತು, ರಾಜನ್, ನಿದ್ದೆ ಅಂತಂದ್ರೆ ಏನು? ಸ್ವಾಮಿ, ಎಚ್ಚರ ಅಲ್ಲ, ಕನಸಲ್ಲ, ಅದು ನಿದ್ರೆ. ಎಚ್ಚರ ಆಗಿರ್ಬಾರ್ದು, ಕನಸು ಬಿದ್ದಿರಬಾರ್ದು, ಅದನ್ನ ನಿದ್ದೆ ಅಂತ ಕರಿತೀವಿ. ಕರೆಕ್ಟ್, ವೆರಿ ಗುಡ್. ಅದನ್ನ ತಾನೇ ನಿದ್ರೆ, ಡೀಪ್ ಸ್ಲೀಪ್, ಸೌಂಡ್ ಸ್ಲೀಪ್ ಅಂತೀವಿ. ಎಷ್ಟೋ ಸಾರಿ ನಾವು ಬೆಳಿಗ್ಗೆ ಹೊತ್ತು ಹೇಳ್ತೀವಿ, ಎದ್ದಾಗ ಹಬ್ಬ ಇವತ್ತಪ್ಪ ಒಂದು ಕನಸು ಬಿಡಲಿಲ್ಲ, ಎಷ್ಟು ಚೆನ್ನಾಗಿದೆ. ಇನ್ನು ರಾತ್ರಿ ನಾನು ಮುಚ್ಚೆಗೂ ಕೂಡ ಒಂದು ಸಾರಿನೂ ಹೇಳಿಲ್ಲ, ದಿನ 2-3 ಸಾರಿ ಹೇಳ್ತಾ ಇದ್ದೆ, ಎಷ್ಟು ಚೆನ್ನಾಗಿತ್ತು. ಅದನ್ನ ನಿದ್ದೆ, ಡೀಪ್ ಸ್ಲೀಪ್, ತಾನೇ ನಿದ್ರೆ, ಸೌಂಡ್ ಸ್ಲೀಪ್ ಅಂತೇನೆ. ಗೊರಕೆ ಹೊಡಿತಾ ಇದ್ದೆ ಕಣ ನೀನು, ಸೌಂಡ್ ಸ್ಲೀಪ್. ಈಗ ಲಕ್ಷ್ಮಿ ಅವರೇ, ಎಚ್ಚರದಲ್ಲಿ ನೀವಿದ್ದೀರಾ ಇಲ್ವಾ? ಪ್ರಶ್ನೆ ಕೇಳ್ತಾ ಇದ್ದೆ. ಎಚ್ಚರದಲ್ಲಿ ನೀವಿದ್ದೀರಾ ಇಲ್ವಾ? ಎಚ್ಚರದಲ್ಲಿ ಇಲ್ಲ. ಅಲ್ಲಮ್ಮ, ಎಚ್ಚರದಲ್ಲಿ ನೀವಿದ್ದೀರಾ ಇಲ್ವಾ? ಇದ್ದೀನಿ. ವೆರಿ ಗುಡ್ ಅಮ್ಮ. ಕನಸಿನಲ್ಲಿ ಇರ್ತೀರಾ ಇಲ್ವಾ? ಕನಸಿನಲ್ಲಿ ಇದ್ರೂ ಇಲ್ಲಮ್ಮ? ಕನಸಿನಲ್ಲಿ ಇಲ್ಲ, ಎಚ್ಚರದಲ್ಲಿ ಅಲ್ಲಲ್ಲ, ಎಚ್ಚರದಲ್ಲಿ ಇದ್ದೀರಾ. ಈಗ ನಿಮಗೆ ಕನಸು ಕೇಳಿದ್ರೆ ಕನಸನ್ನ ಪಟ ಎಕ್ಸ್ಪ್ಲೈನ್ ಮಾಡ್ತೀರಲ್ಲ, ಇದ್ರೋ ಇಲ್ವೋ? ಇದ್ರೆ ಯಾರು ಹೇಳೋರು? ನೀವಿದ್ರೋ ಇಲ್ವಾ? ನೀ ಇದ್ರಲ್ವಾ? ಇದ್ದೀವಿ ಅಷ್ಟೇ. ಎಚ್ಚರದಲ್ಲಿ ಇರ್ತೀವಿ, ಕನಸಿನಲ್ಲಿ ಇರ್ತೀವಿ. ಆ ಶರೀರ ಬೇರೆ, ಅದು ಬಿಟ್ಬಿಡಿ. ಎಚ್ಚರದಲ್ಲಿ ಜನಕ ಮಹಾರಾಜ, ಕನಸಿನಲ್ಲಿ ಭಿಕ್ಷುಕ, ಅದು ಬೇರೆ. ಬಟ್ ಇದ್ರೋ ಇಲ್ವೋ? ಇರ್ತೀರಿ. ಈಗ ನನ್ನ ಪ್ರಶ್ನೆ, ನಿದ್ದೆಯಲ್ಲಿ ನೀವು ಇರ್ತೀರಾ ಇರಲ್ವಾ? ಲಕ್ಷ್ಮಿ ಅವರು, ನಿದ್ದೆಯಲ್ಲಿ ನೀವು ಏನು ಯತ್ನ ಮಾಡಕ್ ಹೋಗ್ಬೇಡ, ನಿದ್ರೆಯಲ್ಲಿ ಇರ್ತೀರ. ಎದ್ದ ಮೇಲೆ ನಿದ್ದೆ ಹೇಗಿತ್ತು ಅಂತ ಕೇಳಿದ್ರೆ ಹೇಳ್ತೀರೋ ಇಲ್ವೋ? ಅಂದ್ರೆ ನಾನು ಹುಚ್ಚೆಗೆ ಹೇಳಿಲ್ಲ, ಒಂದ್ಸರಿನೂ ಹೇಳಿಲ್ಲ, ಕನಸು ಬೀಳಲಿಲ್ಲ ಅಂತ ಹೇಳಿ ಎಷ್ಟೋ ಸಾರಿ ಅನ್ಸಿದೆಯೋ ಇಲ್ವೋ ನಿಮ್ಗೆ? ಆಗತ್ತೆ. ಅಲ್ಲಿ ನೀವಿದ್ರೋ ಇಲ್ವೋ? ನೀವಿದ್ರೆ ತಾನೇ ಅದು ಗೊತ್ತಾಗ್ಬೇಕಾದ್ರೆ. ಇರ್ತೀವಿ. ಅಲ್ಲಿಗೆ ಎಚ್ಚರದಲ್ಲಿ ನಾನಿರ್ತೀನಿ, ಕನಸಿನಲ್ಲೂ ನಾನಿರ್ತೀನಿ, ನಿದ್ದೆಯಲ್ಲೂ ನಾನಿರ್ತೀನಿ. ಇಲ್ಲಿ ಯಾರಿಗೂ ಪ್ರಶ್ನೆ ಇಲ್ಲ. ಆದರೆ ಯಾವ ರೂಪದಲ್ಲಿ ಇದ್ದೆ, ಇದು ಪ್ರಶ್ನೆ. ಅಂದ್ರೆ ಈಗ ನಮ್ಗೆ ಚೆನ್ನಾಗಿ ಗೊತ್ತಾಗಿದೆ. ಎಚ್ಚರದಲ್ಲಿ ರಾಜನಾಗಿ ಜನಕ ಮಹಾರಾಜನಾಗಿದ್ದ, ಇದ್ದೆ, ರಾಜನಾಗಿ ಜನಕ ಮಹಾರಾಜನಾಗಿ ಇದ್ದೆ. ಕನಸಿನಲ್ಲಿ ರಾಜನಾಗಿರ್ಲಿಲ್ಲ, ಭಿಕ್ಷುಕನಾಗಿ ಇರ್ತೀನಿ. ಯಾವುದೋ ಒಂದು ರೂಪ. ಒಂದೊಂದು ದಿನ ಒಂದು ಕನಸಾದ್ರೆ ಬೇರೆ ಶರೀರ ಇರುತ್ತೆ. ಇವತ್ತು ಬಂದಿರೋ ಶರೀರ ನಾಳೆ ಇರೋಲ್ಲ. ಈಗ ನಾಳೆ ನಿಮಗೆ ಅಲ್ಲಿ ರಾಜನ ಕನಸೆ ಬಿದ್ದಿರ್ಬೋದು, ರಾಜನೇ ಆಗಿರ್ಬೋದು, ನೀವಲ್ಲಿ ಇನ್ಯಾರಿಗೋ ಅಲ್ಲಿ ಯುದ್ಧಕ್ಕೆ ಹೋಗಿರ್ಬೋದು, ಏನ್ ಬೇಕಾದ್ರೂ ಆಗ್ಬೋದು, ಒಟ್ಟಿನಲ್ಲಿ ಇರ್ತೀರಾ. ಆದರೆ ಶರೀರ ಬೇರೆ, ಏನ್ ಬೇಕಾದ್ರೂ ಇತ್ಕೊಳ್ಳಿ. ಈಗ ನಿದ್ದೆಯಲ್ಲಿ ನಾವು ಇಲ್ಲದೆ ಇದ್ದರೆ
ನಿಮಗೆ ಯಾರಿಗಾದ್ರೂ ಡೌಟ್ ಇದೆಯಾ? ಇಲ್ಲ. ಈಗ ನಾನು ಮಲಗಿದ ತಕ್ಷಣ ಇರಲ್ಲ ಅಂತ ಯಾರು ಹೇಳಲ್ಲ. ಅಕಸ್ಮಾತ್ ನಮಗೆ ಡೌಟ್ ಇದ್ರೆ, ನಾನು ಮಲ್ಕೊಂಡಿದ್ದ ತಕ್ಷಣ ಸತ್ಗಿತ್ತು ಹೋಗ್ಬಿಟ್ರೆ ಅಂತ ಯಾರಿಗೂ ಡೌಟ್ ಬರಲ್ಲ. ಅದಕ್ಕಿದ್ದಿದ್ರೆ ಹಾಸಿಗೆ ಹಾಕ್ಕೊಂಡು AC ಹಾಕ್ಕೊಂಡು ಪರ್ದ ಕಟ್ಕೊಂಡು 2 ದೀಪ ಕೊಡ್ರಿ, ಚಳಿಗಾಲ ಈಗ ರತ್ನ ಕಂಬಳಿ ಕೊಡ್ರಿ ಅಂತ ಯಾರು ಕೇಳ್ತಾರೆ? ಇರ್ತೀವಿ. ಆದರೆ ಯಾವ ರೂಪದಲ್ಲಿರ್ತೀವಿ ಅದನ್ನ ಇವತ್ತು ಪರೀಕ್ಷೆ ಮಾಡ್ಬೇಕಾಗಿ ನಾವು ಇರ್ತೀವಿ ಅಂತ ಹೇಳ್ತೀವಿ. ಅಲ್ಲಿಗೆ ಈ ಎಚ್ಚರದಲ್ಲಿದ್ದೆ, ಕನಸಿನಲ್ಲಿದ್ದೆ, ನಿದ್ದೆಯಲ್ಲಿದ್ದೆ, ಬಟ್ ರೂಪ ಬೇರೆ. ಎಚ್ಚರದಲ್ಲಿ ಜನಕ ಮಹಾರಾಜನ ರೂಪ, ಕನಸಿನಲ್ಲಿ ಭಿಕ್ಷುಕನ ರೂಪ. ಈಗ ನಮ್ಮ ಪ್ರಶ್ನೆ, ನಿದ್ರೆಯಲ್ಲಿ ಈ ಶರೀರ ಎಚ್ಚರದ ಜನಕ ಮಹಾರಾಜನಾಗಲಿ ಕನಸಿನ ಭಿಕ್ಷುಕನಾಗಲಿ ಅಲ್ಲಿಗೆ ಬಂದಿರ್ತಾನ? ಲಕ್ಷ್ಮಿಯವರೇ, ನಿದ್ದೆಯಲ್ಲಿ ಎಚ್ಚರದ ಜನಕ ಮಹಾರಾಜನ ರೂಪ ಇರುತ್ತಾ, ಕನಸಿನ ಭಿಕ್ಷುಕನ ರೂಪ ಇರುತ್ತಾ? ಕನಸಿನಲ್ಲಿ ಭಿಕ್ಷುಕನ ರೂಪ ಅಲ್ಲಲ್ಲ ಇರುತ್ತೆ. ಅಲ್ಲಲ್ಲ ಸಾರಿ, ನಿದ್ದೆಯಲ್ಲಿ ಕನಸಿನಲ್ಲಿ ಭಿಕ್ಷುಕನ ರೂಪ ಇರುತ್ತೆ, ಎಚ್ಚರದಲ್ಲಿ ಜನಕ ಮಹಾರಾಜನ ರೂಪ ಬೇರೆ ಬೇರೆ. ಆದ್ರೆ ನಿದ್ದೆಯಲ್ಲಿ ಇವರಿಬ್ರು ಅಲ್ಲಿ ಇರ್ತಾರ ಅಂತ ಪ್ರಶ್ನೆ ನಮ್ದು. ಇವರಿಬ್ರು ಇರಕ್ಕಾಗುತ್ತಾ? ಇರೋಕ್ಕಾಗಲ್ಲ, ಯಾಕಂದ್ರೆ ಅವರು. ವೆರಿ ಗುಡ್ ಅಮ್ಮ, ವೆರಿ ಗುಡ್ ಅಮ್ಮ. ಹೇಳಿಮ್ಮ, ಏನು ಹೇಳ್ತಾ ಇದ್ದೀರಾ? ಒಂದೊಂದ್ ದಿವಸ ಒಂದೊಂದ್ ತರ ಕನಸು ಬರ್ತಲ್ಲ, ಅದಕ್ಕೋಸ್ಕರ ಆಗಲ್ಲ. ಇರಲ್ಲ, ಇವರಿಬ್ರು ಬರಲ್ಲ. ಆದ್ರೆ ಯಾರನ್ನು ಕೇಳಿದ್ರು ನಾನು ಇದ್ದೇ ಇರ್ತಾರೆ. ನಿದ್ದೆಯಲ್ಲಿ ನಾನು ಇದ್ದೆ, ನಿದ್ದೆ ನಾ ಇದ್ದೆ ಅಂತ. ಯಾವ ರೂಪದಲ್ಲಿ ಇದ್ರಿ? ಈ ಎಚ್ಚರದಲ್ಲಿರೋ ಜನಕ ಮಹಾರಾಜನ ರೂಪದಲ್ಲಿ ಇದ್ರಾ? ಇಲ್ಲ. ಕನಸಿನಲ್ಲಿ ಇದ್ದಿದ್ದ ಭಿಕ್ಷುಕನ ರೂಪದಲ್ಲಿ ಇದ್ರ? ಇಲ್ಲ. ಈಗ ಅಲ್ಲಿ ನಾನು ಹೆಂಗಸು ಅನ್ಸುತ್ತಾ? ಲಕ್ಷ್ಮಿ ಅವರೇ, ನಿದ್ದೆಯಲ್ಲಿದ್ದಾಗ ನಾನು ಹೆಂಗಸು, ನಿಮಗೆ ಲಕ್ಷ್ಮಿ, ನನ್ನ ಹೆಸರು ಲಕ್ಷ್ಮಿ, ನಾನು ಹೆಂಗಸು, ನಾನು ಹೌಸ್ ವೈಫ್ ಅಂತ ನಿದ್ದೆ ಇಷ್ಟ ಅನ್ಸುತ್ತಾ? ಪ್ರಶ್ನೆ ಕೇಳ್ತಾ ಇಲ್ಲ. ವೆರಿ ಗುಡ್. ಅಲ್ಲಿಗೆ ಈ ಶರೀರ ಅಲ್ಲಿ ಬಂದಿರಲ್ಲ. ಈಗ ನನಗೆ ನೋವಾಗ್ತಾ ಇರುತ್ತೆ, ನಾನು ಜ್ವರ ಬಂದಿರುತ್ತೆ, ಮೈ ಸುಡ್ತಾ ಇರುತ್ತೆ, ಮೈ ಕೈ ಹಿಂಡ್ತಾ ಇರುತ್ತೆ, ಅಥವಾ ನಾನು ಬಿದ್ದು ಗಾಯ ಆಗಿರುತ್ತೆ, ನನಗೆ ಮಾತ್ರೆಗಳು ಕೊಟ್ಟಿರ್ತಾರೆ, ಸ್ವಲ್ಪ ನಿದ್ದೆ ಮಾತ್ರೆ ಕೊಟ್ಟಿರ್ತಾರೆ, ನಾನು ಮಲ್ಕೊಂಡ್ಬಿಡ್ತೀನಿ. ಈಗ ಆ ನೋವು ನಿಮಗೆ ನಿದ್ದೆನಲ್ಲಿ ಗೊತ್ತಾಗುತ್ತಾ? ಪ್ರಶ್ನೆ. ಲಕ್ಷ್ಮೀ ಹೇಳಿ ಸರ್. ಗೊತ್ತಾಗಲ್ಲ ಅಲ್ಲಮ್ಮ? ಈಗ ನೀವು ಮಲ್ಕೊಳ್ಳುವಾಗ ಜ್ವರ ಬಂದಿತ್ತು, ಮೈ ಸುಡ್ತಾ ಇತ್ತು, ಮೈ ಕೈ ನೋವಿತ್ತು, ನಿಮಗೆ ಮಾತ್ರೆಗಳು ಕೊಟ್ಟರು, ನಿದ್ದೆ ಬರೋ ಮಾತ್ರೆ ಕೊಟ್ರಿ, ಮಲ್ಕೊಂಡ್ಬಿಟ್ರಿ. ಬೆಳಿಗ್ಗೆ ಎದ್ದ ಮೇಲೆ ನಿಮಗೆ ಆ ನೋವಿತ್ತ ನಿದ್ದೆಯಲ್ಲಿ ಅಂತ ಪ್ರಶ್ನೆ ಕೇಳಿದ್ರೆ ಏನೇನೂ ಗೊತ್ತಾಗ್ಲಿಲ್ಲ. ಅಲ್ಲಿಗೆ ಅಲ್ವಮ್ಮ, ಅಲ್ಲಿಗೆ ಈ ಶರೀರ ಬಂದಿರಲಿಲ್ಲ, ಅಲ್ಲಿರಲ್ಲ. ಒಟ್ಟಲ್ಲಿ ನಾನಿದ್ದೆ ನೋಡ್ರಿ, ಶರೀರ ಬಂದಿಲ್ಲ. ಹೋಗ್ಲಿ, ನೆಕ್ಸ್ಟ್ ಮನಸ್ಸು ಬಂದಿತ್ತ? ಅಲ್ಲಿ ಮನಸ್ಸಿತ್ತ? ಈಗ ಮನಸ್ಸಿನ ಕೆಲಸ ಏನಪ್ಪ? ಸಂಕಲ್ಪ, ವಿಕಲ್ಪ ಅಥವಾ ಯೋಚನೆಗಳು. ಈಗ ನಮಗೆ ಮಲ್ಕೊಳ್ಳೋಕೆ ಮೊದಲು ನಮ್ಮ ಮನಸ್ಸಿನಲ್ಲಿ ಬೇಕಾದಷ್ಟು ಚಿಂತೆ ಇತ್ತು ಅಂತ ಇಟ್ಕೊಳ್ರಿ. ನನ್ನ ಮಗನ ಮದುವೆನೋ ಮಗಳ ಮದುವೆನೋ ಎಷ್ಟು ದಿನ ಆದರೂ ಆಗಲಿಲ್ಲ, ಮಲ್ಕೊಂಡ್ರೆ ಸಾಕು. ಆ ಯೋಚನೆ ಬಂದರೆ ರಾತ್ರಿ 1 ಗಂಟೆ 2 ಗಂಟೆವರೆಗೆ ನಿದ್ದೆ ಬರಲ್ಲ. ಅಲ್ಲಿಗೆ ಹಳಾದ ಮನಸ್ಸು ನನಗೆ ನಿದ್ದೆ ಹೋಗೋದಕ್ಕೆ ಬಿಡೋದಿಲ್ವೇ ಅಂತ ಅಂದ್ಕೊಂಡು ಆ ಮನಸ್ಸು ಬಿಟ್ಟಾಗ ಯಾವಾಗಲೂ ನಿದ್ದೆಗೆ ಹೋಗ್ಬಿಟ್ಟಿರ್ತೀನಿ. ಮತ್ತು ಅಷ್ಟೊತ್ತು ನನಗೆ ಆ ಮಗಳ ಚಿಂತೆನೋ ಮನೆ ಚಿಂತೆನೋ ಅಥವಾ ಸಂಸಾರದ ಚಿಂತೆನೋ ಏನೂ ಇರಲ್ಲ. ಎದ್ದಿದ ತಕ್ಷಣ ಮತ್ತೆ ಓದಿ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿ ಅಂತ ಮತ್ತೆ ಕಾಡೋಕ್ಕೆ ಶುರುವಾಗುತ್ತೆ, ಅದೇ ಸೇಮ್ ಯೋಚನೆ. ಅಲ್ಲಿಗೆ ನಿದ್ದೆಯಲ್ಲಿ ಈ ಮನಸ್ಸು ಬಂದಿರಲಿಲ್ಲ. ನಮ್ಮ ದೇಹದಲ್ಲಿರೋದೇ ಬಾಡಿ ಮೈಂಡ್, ಮುಗಿದೋಯ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಅಲ್ಲಿಗೆ ಇದ್ಯಾವುದು ಬರಲಿಲ್ಲ, ಬಟ್ ನಾನಿದ್ದೆ. ಯಾವ ರೂಪದಲ್ಲಿದ್ದೆ? ಯಾವ ರೂಪದಲ್ಲಿದ್ದೆ? ಅದಕ್ಕೆ ಆಕಾರ ಇಲ್ಲ, ಬಣ್ಣ ಇಲ್ಲ, ಹೆಸರಿಲ್ಲ, ಜಾತಿ ಇಲ್ಲ, ಕುಲ ಇಲ್ಲ,
ಅಲ್ಲಿ ಹೆಂಗ್ಸ ಅನ್ನಲ್ಲ, ಗಂಡ್ಸ ಅನ್ಸಲ್ಲ, ನಪುಂಸಕ ಅನ್ಸಲ್ಲ. ಹೇಗಿದೆ ನೋಡಿ, ಇದ್ದೇ ಎಷ್ಟು ಚೆನ್ನಾಗಿದೆ. ನಾವು ಎಲ್ಲರ ಅನುಭವ ಪ್ರತಿದಿನ ನೋಡ್ಕೋಬೇಕು ನೀವು. ಈಗ ನೀವು ನಿದ್ದೆಗೆ ಹೋದಾಗ ನಾನು ಏನು ಹೇಳಿದ್ದೀನೋ ಅದನ್ನು ನೀವು ಚೆನ್ನಾಗಿ ಮೆಲ್ಕು ಹಾಕಬೇಕು ಪ್ರತಿದಿನ. ಅದರಿಂದ ನಿದ್ದೆಯಲ್ಲಿ ಯಾವುದು ಬರಲಿಲ್ಲ, ನಾನಿದ್ದೆ. ಯಾವ ರೂಪ ಇಲ್ಲ, ಗಂಡಸಲ್ಲ, ಈ ಹೆಸರಿಲ್ಲ ಅಲ್ಲಿ, ಬಟ್ ಇದ್ದೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಹೋಗ್ಲಿ, ನಿದ್ದೆಯಲ್ಲಿದ್ದಾಗ ನಿಮಗೆ ಕಾಯಿಲೆ ಕಸಾಲೆ ಚಿಂತೆ ಇಲ್ಲ, ಸಾಲಗಾರರ ಕಾಟ ಇಲ್ಲ. ಹೋಗ್ಲಿ, ಅಲ್ಲಿ ಕರೋನಾ ಇದ್ದಾಗ ಭಯ ಆಗುತ್ತಾ? ಆಗೋದಿಲ್ಲ. ಹೇಗಿದೆ ನೋಡ್ರಿ, ಕರೋನಾಗೆ ಎಂಟ್ರಿ ಇಲ್ಲ ನಿದ್ದೆಗೆ, ಯಮಕಾಟ ಇಲ್ಲ, ಯಮಧರ್ಮರಾಜನ್ಗೆ ಎಂಟ್ರಿ ಇಲ್ಲ. ನಾನು ಸತ್ತೋಗ್ತೀನಿ. ಲಕ್ಷ್ಮಿಯವರೇ, ನಾನು ನಿದ್ದೆಯಲ್ಲಿ ಮಾಡುವಾಗ ನಮಗೆ ಆ ನಿದ್ದೆ ಅನುಭವ ನೋಡ್ಕೋಬೇಕು. ಇವಾಗ ನಾನು ನಿದ್ದೆಯಲ್ಲಿ ಇದ್ದಾಗ ಹೇಗಿದ್ರಿ ಅಂತ ಕೇಳಿದಾಗ, ನೀವು ನಿದ್ದೆಯಲ್ಲಿ ಇದ್ದಾಗ ಯಾವತ್ತಾದ್ರೂ ಸಾವಿನ ಭಯ ಇರುತ್ತಾ ಲಕ್ಷ್ಮಿಯವರೇ? ನಾನು ಸತ್ತೋಗ್ತೀನಿ ಅಂತ ಅನ್ಸುತ್ತಾ ನಿದ್ದೆಯಲ್ಲಿ? ನಿದ್ದೆಲ್ಲ ಅನ್ಸಲ್ಲ. ವೆರಿ ಗುಡ್ ಅಮ್ಮ, ಚೆನ್ನಾಗಿ ಕ್ಯಾಚ್ ಮಾಡ್ತಾ ಇದ್ದೀರಾ ನೋಡ್ರಿ. ಅಲ್ಲಿ ನನಗೆ ಸಾವಿನ ಭಯ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿರೋದು ಸಾವಿನ ಭಯ. ಅದೇ ಇಲ್ಲ ಅಂತಂದ್ರೆ ಅಭಯ ಸ್ವರೂಪ. ನನಗೆ ಕಿಂಚಿತ್ ಭಯ ಇಲ್ಲ. ಎಷ್ಟು ಚೆನ್ನಾಗಿದೆ ರೀ ನಮ್ಮ ಅನುಭವ ನೋಡ್ರಿ. ಅವ್ರ ಪ್ರಶ್ನೆ ಕೇಳ್ತಾ ಇದ್ರೆ ಹೆಂಗೆ ಉತ್ತರ ಕೊಡ್ತಾರೆ. ಹಾಗಾದ್ರೆ ಏನಾಗಿದ್ದೆ ನಾನು? ಇದನ್ನ ನಾನು ಮತ್ತಿನ್ನೊಂದು ಕೇಳ್ತೀನಿ ಲಕ್ಷ್ಮಿಯವರೇ. ಈಗ ನಮ್ಗಲ್ಲಿ ಈ ಶರೀರದ ಯೋಚನೆ ಇಲ್ಲ, ಶರೀರದ ಕಾಯಿಲೆ ಕಸಾಲೆಗಳಿಲ್ಲ, ನೋವಿಲ್ಲ, ನಲಿವಿಲ್ಲ, ಮನಸ್ಸಿನ ಚಿಂತೆ ಇಲ್ಲ, ಕಾಟ ಇಲ್ಲ, ಮತ್ತೆ ಅಲ್ಲಿ ಶನಿ ಕಾಟ ಇಲ್ಲ, ವಾಸ್ತು ಕಾಟ ಇಲ್ಲ, ಸಾಲ್ಗಾರರ ಕಾಟ ಇಲ್ಲ, ಯಾವುದರ ಚಿಂತೆ ಇಲ್ಲ. ನೀವು ಮಲಗಿದ್ದಾಗ ನಿಮ್ಮ ಮೈ ಮೇಲೆ ಹಾವು ಹರಿದೋಗ್ಲಿ ಗೊತ್ತಾಗೋದಿಲ್ಲ. ಡೀಪ್ ಸ್ಲೀಪ್ನಲ್ಲಿ ಅದರ ಚಿಂತೆ ಇಲ್ಲ, ಏನು ಇಲ್ಲ. ಎದ್ದ ಮೇಲೆ ಇವಾಗ ಮಲಗಿದ್ದೆ ಅಂತೀರಲ್ಲ. ನಮ್ಮ ಹತ್ರ ಪೇಷಂಟ್ಗಳ ಹತ್ರ ಪೇಷಂಟ್ಗಳು ಬರ್ತಾರೆ ಡಾಕ್ಟರ್ ಹತ್ರ. ನಮ್ಮ ಹತ್ರ ಡಾಕ್ಟ್ರೇ ಏನು ನಿದ್ದೆ ಮಾತ್ರೆ 2 ರೇ ಯಾಕ್ರಿ ನಿದ್ದೆ ಮಾತ್ರೆ ನಿಮಗೆ? ಅಲ್ಲಿ ಏನು ಹೆಂಡತಿ ಇದ್ದಾರ, ಮಕ್ಳಿದ್ದಾರ, ಗಂಡಸಿದ್ದಾರ, ನಿಮ್ಮ ಹೆಂಗಸರು ಇರ್ತಾರ, ಪಿಜ್ಜಾ ಇದೆಯಾ, ಬರ್ಗರ್ ಇದೆಯಾ, ಕ್ರಿಕೆಟ್ ಇದೆಯಾ, ಟಿವಿ ಇದೆಯಾ, ಏನಿದೆ ರೀ ಅಲ್ಲಿ? ಬರ್ಗರ್ ಇದೆಯಾ, ಪಿಜ್ಜಾ ಏನಿದೆ ರೀ ಅಲ್ಲಿ, ಮಸಾಲೆ ದೋಸೆ ಇದೆಯೇನ್ರಿ ಅಂತ ಕೇಳ್ತೀನಿ. ಅಯ್ಯೋ ಗೊತ್ತಿಲ್ಲ, ನಿದ್ದೆ ಮಾತ್ರ ಬೇಕು. ಗಾಂಜಾ ಹೊಡೆಯೋದು, ಡ್ರಿಂಕ್ಸ್ ಮಾಡೋದು, ನಿದ್ದೆ ಮಾತ್ರ ಬೇಕು ಅನ್ನೋದು ಯಾಕೆ? ಪ್ರಶ್ನೆ ಲಕ್ಷ್ಮಿಯವರೇ, ಯಾಕೆ ಪ್ರತಿಯೊಬ್ಬರು ನಿದ್ದೆ ಬೇಕು ಅಂತ ಕಾತರಿಸ್ತಾರಲ್ಲ? ಯಾಕೆ? ಏನಿರುತ್ತಲ್ಲಿ? ಅಲ್ಲಿ ದುಃಖ ಇರುತ್ತೆ ಲಕ್ಷ್ಮಿಯವರೇ. ನಿದ್ದೆ ಇದ್ದಾಗ, ನಿದ್ದೆ ಮಲಗಿಬಿಟ್ರೆ ಮಲಗದಷ್ಟೊತ್ತು ದುಃಖ ಇರುತ್ತಾ? ಇಲ್ಲ. ಭಯ ಇಲ್ಲ, ದುಃಖ ಇಲ್ಲ, ಸಾವಿನ ಭಯವೇ ಇಲ್ಲ. ಮತ್ತೆ ಏನಾಗಿದ್ರಲ್ಲಿ? ಗಾಢ ನಿದ್ರೆಯಲ್ಲಿ ಏನಾಗಿದ್ರಿ? ಅದಕ್ಕೋಸ್ಕರ ಶಿಶುನಾಳ ಶರೀಫ ಹೇಳ್ತಾನೆ, ಅವನು ಹೌದಪ್ಪ ಹೌದು ನೀನೇ ದೇವರ, ನಿದ್ದೆಯಲ್ಲಿ ದೇವರಾಗಿದ್ದೆ ನೀನು ಅಂತ ಹೇಳುತ್ತದು. ನಿದ್ದೆಯಲ್ಲಿ ಸದಾ ಎಚ್ಚರವಿರಬೇಕು, ತಂಬಾಕಿಲ್ಲದ ಬತ್ತಿ ಒಳಸೇದಿರಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ನಿದ್ದೆಯಲ್ಲಿ ನೀನು ದೇವರಾಗಿದ್ದೆಪ್ಪ, ದೇವರಾಗಿದ್ದೆ. ಅಲ್ಲಿ ಹೇಗಿದ್ದೆ? ಆನಂದವಾಗಿದ್ದೆ. ದುಃಖ ದುಃಖ ಅದಕ್ಕೆ ಎಂಟ್ರಿ ಇಲ್ಲ. ನೋ ದುಃಖ, ಆಟಮಸ್ ದುಃಖ ಬರುವುದಿಲ್ಲ. ಆನಂದವಾಗಿದ್ದೆ, ಯಾವುದು ಕೊರತೆ ಇಲ್ಲ ಅಲ್ಲಿ. ಹೊಟ್ಟೆ ನೀವು ನಿದ್ದೆಲಿದ್ದಾಗ ಹೊಟ್ಟೆ ಸ್ವಾಗತ ಲಕ್ಷ್ಮಿ ಅವರೇ. ಅಕಸ್ಮಾತ್ ನಿಮ್ಗೆ ಅವತ್ತು ಊಟ ಮಾಡಲಿಲ್ಲ, ಎಲ್ಲೂ ಸಿಗಲಿಲ್ಲ, ಮಲಗಿದ್ರಿ, ಅಥವಾ ಏನೋ ಕೋಪ ಮಾಡ್ಕೊಂಡು ಅವತ್ತು ಊಟ ಮಾಡದೆ ಮಲಗಿದ್ರಿ, ಮಲ್ಗೋವರೆಗೂ ಸ್ವಲ್ಪ ಹೊಟ್ಟೆ ಕೊಚ್ಚ ಅಂತ ಇರುತ್ತೆ. ಮಲಗಿ ಬಿಟ್ಟ ಮೇಲೆ ನನಗೆ ಹೊಟ್ಟೆ ಹಸ್ವಾಗ್ತಾ ಇದೆ, ನಾನು ಎದ್ದು ಊಟ ಮಾಡ್ಬೇಕು ಅನ್ಸುತ್ತಾ? ಎಚ್ಚರ ಆಗದೆ ಇದ್ರೆ ಅನ್ಸುತ್ತಾ? ಅನ್ಸಲ್ಲ. ವೆರಿ ಗುಡ್. ನಿದ್ದೆಯಲ್ಲಿ ಊಟದ ಚಿಂತೆ ಇಲ್ಲ, ಬಾಯಾರಿಕೆಯ ಚಿಂತೆ ಇಲ್ಲ. ಇಂಥ ಒಂದು ಅವಸ್ಥೆ ಏನಂತ ಕರಿಬಹುದು? ದೇವರು.
ಆನಂದ ಸ್ವರೂಪ. ಅಲ್ಲಿ ದುಃಖ ಇಲ್ಲ. ನೀವೇ ಹೇಳ್ತೀರ ಅಲ್ಲಿ ದುಃಖ ಕಿಂಚಿತ್ತಿಲ್ಲ, ಆನಂದವೇ ಆನಂದ. ಅದಕ್ಕೆ ಪ್ರತಿದಿನ ನಾವು ಹಾಸಿಗೆ ಹಾಕೊಂಡು ಮಲ್ಕೊಳ್ಳೋಕೆ ಇಷ್ಟಪಡೋದು. ದೇವರಾಗಿರ್ತೀವಿ, ಅಲ್ಲಿ ಯಾವ ತಾಪತ್ರಯಗಳಿಲ್ಲ. ತಾಪತ್ರಯ ಮೂರು ಇಲ್ಲ, ಇರದೇ ಮೂರು ಪ್ರಪಂಚದಲ್ಲಿ ತಾಪತ್ರಯಗಳು: ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಅಷ್ಟೇ, ಮುಗಿದೋಯ್ತು. ಅದಿಲ್ಲ ಅಲ್ಲಿ. ಅದಕ್ಕೆ ತಾನೇ ನಾವು ನಿದ್ದೆ ಬೇಕು ಅಂತ ಅನ್ನೋದು. ಏನೇ ಯೋಚನೆ ಇರಲಿ, ನಿದ್ದೆ ಮಾತ್ರ ತಗೊಂಡು ಮಲ್ಕೊಂಡ್ಬಿಟ್ರೆ ಅಷ್ಟೊತ್ತು ಹಾಯಿವಾಗಿರ್ತೀನಿ. ದೇವರಿಗೆ ಅವಸ್ಥೆ ಕೊಟ್ಟಿದ್ದಾನೆ ಇಲ್ವಾ? ಪ್ರಾಣಿಗಳು ಕೊಟ್ಟಿದ್ದಾನೆ, ದೇವತೆಗಳು ಕೊಟ್ಟಿದ್ದಾನೆ, ಮನುಷ್ಯರು ಕೊಟ್ಟಿದ್ದಾನೆ. ಯಾಕೆ ನಿದ್ದೆ ಅಂದರೆ ಅದು ನಮ್ಮ ನಿಜವಾದ ದೇವರ ಸ್ವರೂಪದಲ್ಲಿ ಇರ್ತೀವಿ ನಾವು. ದೇವರೇ. ಇದನ್ನ ಶಿಶುನಾಳ ಶರೀಫ್ ಪಾಮರರ ಭಾಷೆಯಲ್ಲಿ ಹೇಳ್ತಾನೆ ಅಷ್ಟೇ. ಅದೇ ಶಾಸ್ತ್ರದಲ್ಲಿ ತತ್ವಮಸಿ ಶ್ವೇತಕೇತು, ನೀನೇ ಅದಾಗಿದ್ದೀಯ. ಅದೇಂದ್ರೇನು? ಆ ಆನಂದ ಸ್ವರೂಪವಾಗಿದ್ದೀಯ. ಅದನ್ನು ಹೇಳೋದೆಲ್ಲಿ? ಎಚ್ಚರದಲ್ಲಿ. ಆದರೆ ಎಚ್ಚರದಲ್ಲಿ ನಮ್ಗೆ ಕಂಡುಕೊಳ್ಳೋಕೆ ಬರಲ್ಲ. ಅದಕ್ಕೆ ನಿದ್ದೆಯಲ್ಲಿ ನಾವು ಕಂಡುಕೋಬಹುದು. ಶಾಸ್ತ್ರ ನಮಗೆ ನಿದ್ದೆಯಲ್ಲಿ ತೋರಿಸುತ್ತೆ. ಈಗ ಜನಕ ಮಹಾರಾಜನಿಗೆ ಅಷ್ಟವಕ್ರ ಇಷ್ಟಂತ ತಿಳಿಸ್ಕೊಟ್ಟ. ರಾಜನಿಗೆ ಪಾಪ ಖುಷಿ ಆಗೋಯ್ತಪ್ಪ. ಏನಪ್ಪ ನನಗೆ ನನ್ನ ನಿಜವಾದ ಸ್ವರೂಪ ತಿಳಿಸ್ಕೊಟ್ಬಿಟ್ಟ ಇವನು. ಅಲ್ಲಿದ್ದಾಗ ಸಾವಿನ ಭಯ ಇಲ್ಲ, ರೋಗ ರುಜಿನಗಳ ಕಾಟ ಇಲ್ಲ, ನೀರಡಿಕೆ ಬಾಯಾರಿಕೆಗಳ ಕಾಟ ಇಲ್ಲ, ಯಾವುದರ ಚಿಂತೆ ಇಲ್ಲ, ತಾಪತ್ರಗಳಿಲ್ಲ, ಆನಂದ ಸ್ವರೂಪ. ಮತ್ತಲ್ಲಿ ಹುಟ್ಟು ಸಾವುಗಳ ಭಯ ಇಲ್ಲ. ಅಪ್ಪ ಇನ್ನೇನು ಬೇಕು ದೇವರು ಅನ್ನೋದಕ್ಕೆ? ಮುಗ್ದೋಯ್ತು, ನಾನು ದೇವರಾಗಿದ್ದೇನೆ. ನಿದ್ದೆ ಎಚ್ಚರಕ್ಕೆ ಬಂದಿದ ತಕ್ಷಣ ಏನಾಗಿರ್ತೀವಿ? ದೆವ್ವ ಆಗಿರ್ತೀವಿ. ಇಷ್ಟೇ ಸ್ವಾಮಿ ವ್ಯತ್ಯಾಸ. ಅಲ್ಲಿ ದೇವರಾಗಿರ್ತೀವಿ, ಇಲ್ಲಿ ದೆವ್ವ ಆಗಿರ್ತೀವಿ ಅಷ್ಟೇ. ಎಷ್ಟು ಚೆನ್ನಾಗಿದೆ ನೋಡಿ. ಈಗ ನಿಮಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಒಂದು ಸಾರಿ ಒಬ್ಬ ಹಳ್ಳಿಯವನು, ಅವನು ಯಾವತ್ತೂ ಪೇಟೆಗೆ ಬಂದಿಲ್ಲ, ಅಪ್ಪಿತಪ್ಪಿ ಅವತ್ತು ಅವನ ಸ್ನೇಹಿತನ ಮನೆಗೆ ಬಂದ. ಕರ್ಕೊಂಡು ಹೋದ್ರು. ಅವರೆಲ್ಲ ಪಿಕ್ಚರ್ಗೆ ಹೋಗೋಕೆ ರೆಡಿ ಇದ್ರು. ಅವನು ಕಾರ್ನಲ್ಲಿ ಹಂಗೆ ಕೊಂಡ್ರು. ಸರಿ ನಾವೆಲ್ಲ ಹೋಗ್ತಾ ಇದ್ದೀವಿ, ಈಗ ಏನು ಮಾತಾಡಬೇಡ, ಸುಮ್ಮನೆ ನಮ್ಮ ಜೊತೆ ಬಾ ಅಂತ ಹೇಳಿದ್ರು. ಅವ್ನು ಕಾರ್ನಲ್ಲಿ ಹಾಕ್ಕೊಂಡ್ರು, ಹೋಗ್ಬಿಟ್ರು. ಪಿಕ್ಚರ್ಗೆ ಹೋಗೋಷ್ಟೊತ್ತಿಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಪಿಕ್ಚರ್ ರನ್ ಆಗ್ತಾ ಇದೆ. ಇವ್ರು ಹೋಗಿದ ತಕ್ಷಣ ಅಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಅವನು ಅಲ್ಲಿ ಟಾರ್ಚ್ ತೋರಿಸಿದ್ದೆ ನಮ್ಮನ್ನು ಚೇರ್ಗಳ ಮೇಲೆ ಕೈ ಇಟ್ಕೊಂಡು ಕರ್ಕೊಂಡು ಹೋಗಿ ಕುಂಡ್ರಿಸ್ತಾನಲ್ಲಿ. ಆ ಕತ್ಲೆ ಪಿಕ್ಚರ್ ರನ್ ಆಗ್ತಾ ಇದೆ. ಸರಿ, ಕೈ ಇಟ್ಕೊಂಡು ಅವ್ರನ್ನೆಲ್ಲ ಅವರವ್ರ ಸೀಟ್ಗಳಲ್ಲಿ ಕುಂಡ್ರಿಸಿದ್ರು. ಎಲ್ಲ ಕೂತ್ಕೊಂಡ್ರು. ಆ ಹಳ್ಳಿಯವನು ಮೊದಲನೇ ಸಲ ಹೋಗಿದ್ದಿದ್ದು ಥಿಯೇಟ್ರಿಗೆ. ಕೂತ್ಕೊಂಡ. ಅವನಿಗೆ ಸ್ವರ್ಗಕ್ಕೆ ಬಂದಂಗೆ ಆಗ್ಬಿಟ್ಟಿದೆ. ಕುಣಿತಾ ಇದ್ದಾನೆ ಆ ಸೀಟ್ ಮೇಲೆ. ಆ ಸೀಟ್ ಬೇರೆ ಸ್ಪಂಜ್ ಸೀಟು, ಮೆತ್ತಿಗಿದೆ. ಹಿಂದೆ ಹೊರಕೊಳ್ಳೋಕ್ಕೆ ಮಾಡೋಕ್ಕೆ ಆ ಹುಡುಗ ಆ ಮುಂದೆಗಡೆ ಆ ಚಿತ್ರ, ಅದು ಯಾವತ್ತೂ ನೋಡಿಲ್ಲ ಅವನ ಜೀವನದಲ್ಲಿ. ಕುಣಿತಾ ಇದ್ದಾನೆ ಅದರ ಮೇಲೆ. ಈಗ ಪೇಟೆ ಅವನು ಕೇಳ್ತಾನೆ ಅವನ್ನ, ಏಯ್ ಎಲ್ಲ ಸೇರಿ ಹಿಂದೆಗಡೆ ಸ್ಕ್ರೀನ್ ಇದೆ ಕಾಣಿಸ್ತಾ ಇದ್ದೇನೋ ಅಂತಂದ. ಆ ಹಿಂದೆಗಡೆ ಸ್ಕ್ರೀನ್ ಇದೆ ಕಣೋ, ಕಾಣಿಸ್ತಾ ಇದ್ದೇನೆ. ಏಯ್ ಏನಿಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ, ನಾನು ಅದನ್ನು ಎಂಜಾಯ್, ನಾನು ಅದನ್ನು ಖುಷಿ ಪಡ್ತಾ ಇದ್ದೀನಿ ಅಂತ ಅವನು. ಈಗ ಲಕ್ಷ್ಮಿ ಅವರೇ, ಆ ಪಿಕ್ಚರ್ ರನ್ ಆಗ್ತಾ ಇದ್ರೆ ಹಿಂದೆಗಡೆ ವೈಟ್ ಸ್ಕ್ರೀನ್ ಇರುತ್ತಾ ಇಲ್ವಾ? ಈಗ ಅವನಿಗೆ ತೋರಿಸ್ಬೇಕು. ಏನ್ ಮಾಡ್ಬೇಕಮ್ಮ ಲಕ್ಷ್ಮಿ? ಏನ್ ಮಾಡಿದ್ರೆ ಅವನಿಗೆ ಆ ಸ್ಕ್ರೀನ್ ಕಾಣಿಸ್ಬೇಕು? ಅರ್ಥ ಆಗ್ಲಿಲ್ಲ. ಈಗ ಅವನು ಹಳ್ಳಿಯವನು, ಅವನು ಯಾವತ್ತೂ ಪಿಕ್ಚರ್ಗೆ ಬಂದಿಲ್ಲ. ಅವ್ರು ಹೋಗೋಷ್ಟೊತ್ತಿಗೆ ಪಿಕ್ಚರ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಈಗ ಆ ಪೇಟೆಯವನು ಆ ಹಳ್ಳಿಯವನಿಗೆ ಹಿಂದೆಗಡೆ ಒಂದು ಸ್ಕ್ರೀನ್ ಇದೆ ಕಣೋ, ವೈಟ್ ಸ್ಕ್ರೀನು ಅಥವಾ ಈ ಬ್ಯಾಕ್ಗ್ರೌಂಡ್ ವೈಟ್ ಇರುತ್ತೆ, ಅದ್ರ ಮೇಲೆ ತಾನೇ ಪಿಕ್ಚರ್ ಬಿಡೋದು ನಿಮಗೆ ಪ್ರೊಜೆಕ್ಟ್ರು. ಆ ವೇರಿ ಹಿಂದೆಗಡೆ ಇರೋ ಗೋಡೆ ಮೇಲೆ ವೈಟ್ ಕಲರ್ ಎಲ್ಲ ಹೊಡೆದಿರ್ತಾರೆ, ಕ್ಲಿಯರ್ ಕಟ್ ಆಗಿರುತ್ತೆ. ಹಳ್ಳಿಗಳೆಲ್ಲಾದ್ರೆ ವೈಟ್ ಸ್ಕ್ರೀನ್ ಇರುತ್ತೆ, ಅದ್ರ ಮೇಲೆ ಪಿಕ್ಚರ್ ಬಿಡ್ತಾರೆ. ನೋಡಿದ್ದೀರಾ ನೀವು ಯಾವತ್ತಾದ್ರೂ ವೈಟ್ ಸ್ಕ್ರೀನ್? ನೋಡಿದ್ದೀರಾ? ಈಗ ಆ ಪಿಕ್ಚರ್ ರನ್ ಆಗ್ತಾ ಇದ್ದಾಗ ಆ ಹಿಂದೆಗಡೆ ಇರೋ ಸ್ಕ್ರೀನ್ ಐಡೆಂಟಿಫೈ ಮಾಡ್ಬೇಕು. ಅವನಿಗೆ ಫಸ್ಟ್ ಸಾರಿ ಪಿಕ್ಚರ್ ಬಂದಿರೋದು. ಈಗ ಅವನಿಗೆ ಆ ಸ್ಕ್ರೀನ್ ತೋರಿಸ್ಬೇಕಾದ್ರೆ ಇವನು ಹೇಳ್ತಾ ಇದ್ದಾನೆ, ಅವನಿಗೆ ಅರ್ಥ ಆಗ್ತಾ ಇಲ್ಲ. ಸ್ಕ್ರೀನ್ ಏನಿಲ್ಲ, ಸುಮ್ಮನೆ ಇರೋ ಅಂತಾನೆ. ಈಗ ಅವನ ಸ್ಕ್ರೀನು ಅಲ್ಲಿ ಹಿಂದೆಗಡೆ ಇದ್ರೇನೆ ಆ ಪಿಕ್ಚರ್ ಕಾಣೋದು ಅಂತ ಅವನಿಗೆ ಗೊತ್ತಾಗಬೇಕು. ಏನು ಮಾಡ್ಬೇಕು ಇವಾಗ ಲಕ್ಷ್ಮಿ ಅವರೇ?
ಅವ್ನ್ ಸ್ಕ್ರೀನ್ ಹಾಕಿ ತೋರಿಸ್ಬೇಕು ಅವ್ರಿಗೆ. ಹಾಗಂದ್ರೆ ಪಿಕ್ಚರ್ ಆಫ್ ಮಾಡ್ಬೇಕು ಅಂತನಾ? ಅಲ್ವಾ? ಇಂಟರ್ವೆಲ್ ಆಯ್ತು, ಅವಾಗ ಏನ್ ಮಾಡ್ತೀರಾ? ಪಿಕ್ಚರ್ ಆಫ್ ಕಂಪ್ಲೀಟ್ ಆಯ್ತು, ಎಂಡ್ ಆಯ್ತು, ಏನ್ ಮಾಡ್ತೀರಾ ಅವಾಗ? ಆಫ್ ಆಗಿರುತ್ತೆ ಅಷ್ಟೇ ಅಲ್ವಾ? ಆಫ್ ಆಗಿದ ತಕ್ಷಣ ಅವನ ಸ್ಕ್ರೀನ್ ಕಾಣಿಸುತ್ತೋ ಇಲ್ವೋ? ಕಾಣಿಸುತ್ತೆ. ಅಷ್ಟೇ, ಮುಗಿದೋಯ್ತು. ಅವನಿಗೇನಾಯ್ತು? ಇದ್ದಂಗೆ ಅಲ್ಲಿ ಇಂಟರ್ವೆಲ್ ಬಂತು. ಬಂದಿದ ತಕ್ಷಣ ಪಿಕ್ಚರ್ ಸ್ಟಾಪ್ ಆಯ್ತು. ಇಲ್ಲ, ಪಿಕ್ಚರ್ ಇಲ್ಲ. ಎಲ್ಲರೂ ಕಾಫಿ ಗೀಫ್ ಕುಡಿಕೊ, ಅವಾಗ ಹಿಂದೆಗಡೆ ಸ್ಕ್ರೀನ್. ಅವಾಗ ಅವನಿಗೆ ಚೆನ್ನಾಗಿ ಕಾಣ್ತು. ಅವಾಗ ಅವನೇನು ಹೇಳ್ದ, ಅದೇನೋ ಪಡ್ಕೊತ ಇದೆಯಲ್ಲ ನಾ ಬೆಳೆ ಕಲರ್ದು ಬಟ್ಟೆ ಸ್ಕ್ರೀನ್ ಅಂತ, ಇದೇನಾ ಅಂತಂದ. ಹೌದು ಅಂತಂದ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಈಗ ನಾನೇನ್ ಮಾಡಿದೆ ನಿಮಗೆ ಮೊದಲೇ ಈ ಶರೀರ ಇದ್ದಾಗಲೇ ನಾನು ಹೇಳಿದೆ ನಿಮ್ಗೆ ಹಿಂದೆಗಡೆ ಒಂದು ಸ್ಕ್ರೀನ್ ಇದೆ ಅಂತ. ನೀವು ಗುರುತಿಸ್ಲಿಲ್ಲ. ನಾನೇನು ಮಾಡಿದೆ ಇವಾಗ ನಿಮ್ಮನ್ನ ಈ ಪಿಕ್ಚರ್ ಎಲ್ಲ ಆಫ್ ಮಾಡಿಸ್ದೆ. ಹಿಂದೆಗಡೆ ಇರೋ ಸ್ಕ್ರೀನ್ ಕಾಣ್ತಾ ಇದೆ. ಎಚ್ಚರ ಅನ್ನೋ ಪಿಕ್ಚರ್ ಆಫ್ ಅಲ್ವಾ? ಅವಾಗ ಏನಾಯ್ತು? ಅಲ್ಲಿ ಬರೀ ಈ ಸ್ಕ್ರೀನ್ ಅಂದ್ರೆ ಏನು? ಆತ್ಮ, ನನ್ನ ನಿಜವಾದ ಸ್ವರೂಪ ಅದೊಂದೇ ಇರೋದು ನಿದ್ದೆಯಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಪಿಕ್ಚರ್ ರನ್ ಆಗ್ತಾ ಇದ್ದಾಗ ಆ ಸ್ಕ್ರೀನ್ ಇದ್ದು ಅದರ ಮೇಲೆ ಪಿಕ್ಚರ್ ಬಿದ್ದರೆ ಸ್ಕ್ರೀನು ಇದೆ, ಪಿಕ್ಚರ್ ಇದೆ. ಕರೆಕ್ಟಾ ಲಕ್ಷ್ಮಿ? ಕರೆಕ್ಟ್ ಸರ್. ಕರೆಕ್ಟ್. ಹಾಗೆ ಎಚ್ಚರದಲ್ಲಿ ಇವನು ಜನಕ ಮಹಾರಾಜ ಅಂತ ನಿಗರ್ತಾ ಇದ್ರು. ಇವನ ಹಿಂದೆಗಡೆ ಒಂದು ವೈಟ್ ಸ್ಕ್ರೀನ್ ಇರುತ್ತೆ, ಅದನ್ನು ಆತ್ಮ ಅಂತ ಕರಿತೀವಿ. ಅದರ ಮೇಲೆ ಇವನು ಪ್ರೊಜೆಕ್ಟ್ ಆಗ್ತಾ ಇರೋದು ಜನಕ ಮಹಾರಾಜ ಅಂತ. ಅವನಿಗೆ ತೋರಿಸ್ಬೇಕು ಅಂತಂದರೆ ಎಚ್ಚರದಲ್ಲಿ ಗೊತ್ತಾಗಲ್ಲ. ನಾನು ಇದನ್ನೇ ಅನ್ಕೊಂತೀನಿ, ಅವನು ಸ್ಕ್ರೀನ್ ಹೆಂಗೆ ತೋರಿಸ್ತೀರ? ಈಗ ಆ ಹಳ್ಳಿ ಅವನು ಬಂದಿರ್ತಾನೆ, ಅವನು ಬಲ್ಪಿಂದ ಇಷ್ಟು ಬೆಳಕು ಬರುತ್ತೆ ಅಂತಾನೆ. ಕರೆಂಟ್ ತೋರಿಸ್ದಾಗ ಏನು ಮಾಡಿದ್ವಿ? ಬಲ್ಪ್ ಅಲ್ಲ ಕಣೋ ಅಂತಂದರೆ ಹಿಂದೆಗಡೆ ಇರೋ ಫಿಲಮೆಂಟ್ ಹೇಳಿದ್ವಿ. ದೇಹ ಅಲ್ಲ ಕಣೋ ಮನಸ್ಸು ಅಂತ ಹೇಳಿದ್ವಿ. ಅವ್ನು ಕ್ಯಾಚ್ ಮಾಡೋಕ್ಕೆ ಬರಲಿಲ್ಲ. ಮನಸ್ಸಲ್ಲ, ಅವನಿಗೆ ಹಿಂದೆಗಡೆ ಕರೆಂಟ್ ಅಂತ ತೋರಿಸ್ಬೇಕಾದ್ರೆ ಕೈ ಇಟ್ವಿ, ಅನುಭವ ಆಯಿತು. ಈಗ ಹಾಗೆ ನಿಮಗೆ ಈ ಶರೀರ ಮತ್ತು ಆ ಆತ್ಮ ಮತ್ತು ಶರೀರ ಎರಡು ಹಿಂಗೆ ಕಲಬೆರಕೆ ಆಗಿರುತ್ತೆ. ಆ ಆತ್ಮ ಅನ್ನೋದು ಒಂದು ಸ್ಕ್ರೀನ್ ಇದ್ದಂಗೆ, ಅದರ ಮೇಲೆ ಈ ಎಚ್ಚರದ ಜನಕ ಮಹಾರಾಜ ಪಿಕ್ಚರ್ ಇಲ್ಲಿ ನಡೀತಾ ಇರುತ್ತೆ. ಇಲ್ಲಿ ಗಂಡ ಹೆಂಡತಿ ಮಕ್ಕಳು ಚಿಕ್ಕವರು ದೊಡ್ಡವರು ಎಲ್ಲ ಆ ಪಿಕ್ಚರ್ ಇದ್ದಂಗೆ, ಫಸ್ಟ್ ಶೋ ಇದ್ದಂಗೆ. ಹಾಗೆ ಕನಸ್ಗೆ ಹೋಗಿದ ತಕ್ಷಣ ಸೆಕೆಂಡ್ ಶೋ ಅಲ್ಲೂ ಗುರುತಿಸಕ್ಕಾಗಲಿಲ್ಲ. ಯಾಕೆ? ಅಲ್ಲಿ ಭಿಕ್ಷುಕನಾಗಿರ್ತಾನೆ, ಅಲ್ಲೂ ಇದೆ ಸ್ಕ್ರೀನು, ಬಟ್ ಅಲ್ಲಿ ಭಿಕ್ಷುಕನಾಗಿರ್ತಾನೆ ಮತ್ತು ಬೇರೆಯವರೆಲ್ಲ ಇರ್ತಾರೆ. ಆ ಕನ್ಫ್ಯೂಷನಲ್ಲಿ ಆ ಸ್ಕ್ರೀನ್ ಗುರ್ಸಕ್ಕಾಗಲ್ಲ. ಪಿಕ್ಚರ್ ರನ್ ಆಗ್ತಾ ಇದ್ರೆ ಗುರ್ಸಕ್ಕಾಗಲ್ಲ. ಅದಕ್ಕೆ ನಿದ್ದೆಯಲ್ಲಿ ಏನು ಮಾಡಿದ್ರು? ಎಚ್ಚರದ ಪಿಕ್ಚರ್ ಆಫ್, ಕನಸಿನ ಪಿಕ್ಚರ್ ಆಫ್ ಮಾಡಿದ್ರು. ಹಾಗೇನಿತ್ತು? ಬರೀ ಸ್ಕ್ರೀನ್ ಇತ್ತು, ಹಿಂದೆಗಡೆ ಕಾಣುತ್ತೆ. ಎಷ್ಟು ಚೆನ್ನಾಗಿ ತೋರಿಸ್ತಾರೆ ನೋಡಿ ಶಾಸ್ತ್ರದಲ್ಲಿ. ಈಗ ನಿಮಗೆ ಸ್ಕ್ರೀನ್, ಈ ಪಿಕ್ಚರ್ ಎಲ್ಲ ಸ್ವಿಚ್ ಆಫ್ ಆಗೋಯ್ತು. ಅಲ್ಲಿಗೆ ನೀವು ಎಚ್ಚರದಲ್ಲಿ ಇದ್ದೆ, ಕನಸಿನಲ್ಲಿ ಇದ್ದೆ, ನಿದ್ದೆಯಲ್ಲೂ ನಾನು ಇದ್ದೆ. ವಸ್ತು ಯಾವುದು? ಎಚ್ಚರದಲ್ಲಿ ಜನಕ ಮಹಾರಾಜ ಸ್ಕ್ರೀನ್ ಇತ್ತು, ನಮ್ಗೆ ಸ್ಕ್ರೀನ್ ಕಾಣೋದಿಲ್ಲ. ಈಗ ಹಳ್ಳಿಯವನಿಗೆ ಕರೆಂಟ್ ಕಾಣುತ್ತಾ? ಕರೆಂಟೇ ಕಾಣದೇ ಇದ್ಮೇಲೆ ಆತ್ಮ ತುಂಬ ಸೂಕ್ಷ್ಮ. ಅವನ ಹೆಂಗೆ ನೋಡ್ತೀರಾ ನೀವು? ನೋಡೋಕೆ ಬರಲ್ಲ. ಅವನಿಗೆ ಆಕಾರ ಇಲ್ಲ, ಅವನ ಗಂಡ್ಸಲ್ಲ ಹೆಂಗ್ಸಲ್ಲ, ನಪಂಸಕನಲ್ಲ, ಹೆಸರಿಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಗಂಧ ಇಲ್ಲ, ಗುಣ ಇಲ್ಲ, ಕ್ರಿಯೆ ಇಲ್ಲ, ಏನಿಲ್ಲ. ಅವನೇ ಗುರುತಿಡಿತಾರೆ. ಬಟ್ ಅನುಭವ ಇದೆ, ನಾನಿದ್ದೆ. ಹೇಗಿದ್ರಿ? ಗಂಡ್ಸಲ್ಲ ಹೆಂಗ್ಸಲ್ಲ, ಹೊಟ್ಟೆ ಹಸುವಾಗಲಿಲ್ಲ, ನೀರಿಳಿಕೆ ಆಗಲಿಲ್ಲ, ನಾನು ಸಾಯೋದಿಲ್ಲ, ಭಯ ಇಲ್ಲ, ಆನಂದವಾಗಿದ್ದೆ. ಯಾರಾದರೂ ನಿದ್ದೆಯಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಲಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ನಿದ್ದೆಗೆ ಹೋಗಿದ್ದೆ ಸ್ವಾಮಿ, ಅಲ್ಲಿ ಭಯ ಆಗ್ತಾ ಇತ್ತು. ಯಾರಾದರೂ ಕಂಪ್ಲೇಂಟ್ ಮಾಡಲಿ ನೋಡೋಣ ಪೊಲೀಸ್ ಸ್ಟೇಷನ್. ಇನ್ನು ಡಾಕ್ಟರ್ ಹತ್ರ ಬರ್ತಾರೆ, 2 ನಿದ್ದೆ ಮಾತ್ರ ಕೊಡ್ರಿ. ಅದು ಏನಿದೆ ನಮಗೆ ಗೊತ್ತಿಲ್ಲ, ನಿದ್ದೆ ಬೇಕು. ಆ ದೇವರಾಗಿರ್ತೀವಲ್ಲಿ, ಎಚ್ಚರಕ್ಕೆ ಬಂದರೆ ದೆವ್ವ ಆಗಿರ್ತೀವಿ. ಇಷ್ಟೇ ವ್ಯತ್ಯಾಸ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಈಗ ಲಕ್ಷ್ಮಿ ಅವರೇ, ನೀವು ಪಿಕ್ಚರ್ ಇದು ನೋಡಿದ್ದೀರಲ್ವಾ? ಬಾಹುಬಲಿ ಪಿಕ್ಚರ್ ನೋಡಿದ್ದೀರಾ?
ಹಲೋ ಲಕ್ಷ್ಮೀ ಅವರೇ, ಹಲೋ ಹಲೋ ಲಕ್ಷ್ಮೀ ಅವರೇ. ಓಕೆ, ಈಗ ಆ ಪಿಕ್ಚರ್ನಲ್ಲಿ ಬಾಹುಬಲಿ ಪಿಕ್ಚರ್ ರನ್ ಆಗ್ತಾ ಇತ್ತು ಅಂತ ಇಟ್ಕೊಳ್ಳೋಣ. ಬಾಹುಬಲಿ ಪಿಕ್ಚರ್ ಎಲ್ಲ ಆಯಿತು. ಅಲ್ಲಿ ಕತ್ತಿ, ಅವ್ರು ಇವ್ರನ್ನ ಕೊಲ್ಲೋದು, ಇವ್ರು ಅವ್ರನ್ನ ಕೊಲ್ಲೋದು, ಅವನು ಹೊಟ್ಟೆಗೆ ತಿವಿಯೋದು ಎಲ್ಲ ಮಾಡ್ತಾರೆ. ಕತ್ತಿಗಳನ್ನ ಉದುರಿಸ್ತಾರೆ. ಹೀರೋನೇ ಕೂಡ ಈ ಕಡೆ ಕತ್ತಿ ಹಾಕಿದ್ರೆ ಆ ಕಡೆ ಬಂದ್ಬಿಡುತ್ತೆ. ಅಷ್ಟೆಲ್ಲ. ಈಗ ಸ್ಕ್ರೀನ್ ಯಾವತ್ತಾದರೂ ರಕ್ತ ಆಗಿದೆಯಾ, ಹರಿದೋಗಿದೆಯಾ? ಇಲ್ಲ. ಟೈಟಾನಿಕ್ ಪಿಕ್ಚರ್, ಲಕ್ಷ್ಮೀ ಅವರೇ, ಹೇಳಿ ಸರ್. ನೀವು ಬಾಹುಬಲಿ ಪಿಕ್ಚರ್ ನೋಡಿದ್ರಾ? ಸರ್. ಓಕೆ, ಈಗ ಬಾಹುಬಲಿ ಪಿಕ್ಚರ್ ಆಗ್ತಾ ಇರುತ್ತಲ್ವಾ, ಪಿಕ್ಚರ್ ನೋಡ್ತಾ ಇರ್ತೀರ ನೀವು. ಈಗ ಅಲ್ಲಿ ರಕ್ತ, ನೀವೆಲ್ಲೂ ಹೋಗ್ಬಾರ್ದು ನಾನು ಪೂರ್ತಿ ಮಾಡೋವರೆಗೂ. ಆಮೇಲೆ ಅಲ್ಲಿ ಪಿಕ್ಚರ್ ಎಲ್ಲ ಆಗುತ್ತೆ ಅಂತ ಇಟ್ಕೊಳ್ರಿ. ಅಲ್ಲಿ ಒಬ್ಬರನ್ನೊಬ್ಬರು ಕೊಲ್ಲೋದು, ಮಾಡೋದು, ರಕ್ತ, ಕತ್ತಿಗಳ ಜಗಳ ಎಲ್ಲ ಆಗ್ತಾ ಇರುತ್ತೆ. ಈಗ ಪಿಕ್ಚರ್ ಎಲ್ಲ ಮುಗಿದ ಮೇಲೆ ಸ್ಕ್ರೀನ್ ಏನಾದರೂ ರಕ್ತದ ಕಲೆ ಆಗಿರುತ್ತಾ ಅಥವಾ ಸ್ಕ್ರೀನ್ ಹರಿದೋಗಿರುತ್ತಾ ಆ ಚಾಕು ಬಾಕು ಇಂದ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲ, ಏನೂ ಆಗಲ್ಲ ತಾನೆ? ಕರೆಕ್ಟ್. ಹಾಗೇ ನಾವಿಲ್ಲಿ ಏನ್ ಮಾಡಿದ್ರೂ ಕೂಡ ಪಾಪ ಪುಣ್ಯ ಅದು ಅಲ್ಲಿ ಸ್ಕ್ರೀನ್ಗೆ ತಾಕೋದಿಲ್ಲ. ಯಾಕೆ? ಆತ್ಮನಾಗಿರ್ತೀರಾ. ಆ ಸ್ಕ್ರೀನ್ ಹೇಗಿದೆ? ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಅದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ. ಅದು ಹೆಂಗ್ಸಲ್ಲ, ಗಂಡ್ಸಲ್ಲ. ದೇವರು ಪ್ರತಿದಿನ ನಿಮ್ಗೆ ಅನುಭವ ಕೊಟ್ಟಿದ್ದಾನೆ. ಗಾಢ ನಿದ್ರೆಯಲ್ಲಿ ಮಾತ್ರ ಆತ್ಮನಲ್ಲ, ಎಚ್ಚರದಲ್ಲೂ ನಾವು ಅದಾಗಿದ್ದೀವಿ. ಎಚ್ಚರದಲ್ಲಿ ಸ್ಕ್ರೀನ್, ಅದರ ಮೇಲೆ ಪಿಕ್ಚರ್. ಕನಸಿನಲ್ಲಿ ಸೆಕೆಂಡ್ ಶಾದು ಸ್ಕ್ರೀನ್, ಮತ್ತು ಎಚ್ಚರದಲ್ಲಿ ಆ ಸ್ಕ್ರೀನು ಮತ್ತು ಅದರ ಮೇಲೆ ಪಿಕ್ಚರ್ ಜನಕ ಮಹಾರಾಜ. ಕನಸಿನಲ್ಲಿ ಸ್ಕ್ರೀನ್, ಅದರ ಮೇಲೆ ಭಿಕ್ಷುಕ. ಇಷ್ಟೇ ವ್ಯತ್ಯಾಸ. ಈ ಗಾಢ ನಿದ್ರೆಯಲ್ಲಿ ಏನು ಮಾಡಿದ್ರು? ಆ ಪಿಕ್ಚರ್ ಆಫ್ ಮಾಡಿದ್ರು, ಬರೀ ಸ್ಕ್ರೀನ್ ಇದೆ. ಅದಕ್ಕೋಸ್ಕರ ಇವುಗಳನ್ನೆಲ್ಲ ಆಫ್ ಮಾಡಿದ್ರೆ ನನ್ನ ನಿಜವಾದ ಸ್ವರೂಪ ದೇವರು, ಆತ್ಮ. ಅದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಮತ್ತು ಅದಕ್ಕೆ ಧರ್ಮ ಅಧರ್ಮಗಳ ಕಾಟವಿಲ್ಲ. ಗಂಡ್ಸಲ್ಲ, ಹೆಂಗ್ಸಲ್ಲ, ನಪುಂಸಕವಲ್ಲ. ಅಲ್ಲಿ ಅಭಯ ಸ್ವರೂಪ, ಭಯ ಇಲ್ಲ, ಮನಸ್ಸಿರೋದಿಲ್ಲ, ಮನಸ್ಸಿನ ಚಿಂತೆ ಇರೋದಿಲ್ಲ. ಆದ್ದರಿಂದ ಅಂಥ ಸ್ವರೂಪ ನಮ್ಮದು. ಅದಕ್ಕೆ ಗಾಢ ನಿದ್ರೆಗೆ ಹೋದಾಗ ಅದನ್ನು ಮೆಲುಕು ಹಾಕಿ ಆ ತತ್ವದಲ್ಲಿ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಆದ್ದರಿಂದ ನಾನಂದರೆ ಎಚ್ಚರದಲ್ಲಿ ಈ ಶರೀರ ಜನಕ ಮಹಾರಾಜ ಅಂತ ಹೇಳ್ತೀವಲ್ಲ, ಇದು ನನ್ನ ನಿಜವಾದ ಸ್ವರೂಪ ಅಲ್ಲ. ಇದು ನಿಜವಾದ ಸ್ವರೂಪ ಆಗಿದ್ದಿದ್ರೆ ನನ್ನ ಜೊತೆನಲ್ಲಿ ಕನಸ್ಗೂ ಬರಬೇಕಾಗಿತ್ತು. ಎಚ್ಚರದಲ್ಲಿ ಹಾಕ್ಕೊಂಡಿರೋ ಕನ್ನಡಕವಾಗಲಿ ಅಥವಾ ಚಪ್ಪಲಿಯಾಗಲಿ ಈ ಶರೀರವಾಗಲಿ ಕನಸಿಗೆ ಬರೋಲ್ಲ. ಕನಸಿನಲ್ಲಿ ನನಗೆ, ಲಕ್ಷ್ಮೀ ಅವರೇ, ಕನಸಿನಲ್ಲಿ ನಿಮ್ಗೆ 10 ಲಕ್ಷ ಲಾಟ್ರಿ ಹೊಡಿತು, ಹೇಳಿ ಸರ್. ನೀವು ಅದನ್ನ ಎಚ್ಚರಿಕೆ ತಗೊಂಬಂದು ಖರ್ಚು ಮಾಡ್ತೀರಾ? ಏನ್ ಸರ್? ಕನಸಿನಲ್ಲಿ ನಿಮ್ಗೆ 10 ಲಕ್ಷ ಲಾಟ್ರಿ ಹೊಡಿತು, ನೀವು ಎಚ್ಚರಿಕೆ ತಗೊಂಬಂದು ಖರ್ಚು ಮಾಡ್ತೀರಾ ಅದನ್ನ? ಇಲ್ಲ. ಯಾಕೆ? ಆ ಪ್ರಶ್ನೆ ನಂಗೆ ಅರ್ಥ ಆಗ. ಅಲ್ಲಮ್ಮ, ಈಗ ಕನಸಿನಲ್ಲಿ ನಿಮಗೆ ಒಂದು 10 ಲಕ್ಷ ಲಾಟ್ರಿ ಹೊಡಿತು ಅಂತ ಇಟ್ಕೊಳ್ರಿ. ಲಾಟ್ರಿ ಬಂತು, ನಿಮ್ಗೆ 10 ಲಕ್ಷ ತಂದು ಕೊಟ್ಟರು ಕನಸಿನಲ್ಲಿ. ಆ ದುಡ್ಡನ್ನ ನೀವು ಎಚ್ಚರಕ್ಕೆ ಬಂದು ಎಂಜಾಯ್ ಮಾಡೋಕ್ಕಾಗುತ್ತಾ? ಖುಷಿ ಪಡ ಅಷ್ಟೇ. ಅಲ್ಲಿದು ಇಲ್ಲಿಗೆ ಬರಲ್ಲ, ಇಲ್ಲಿದು ಅಲ್ಲಿಗೆ ಬರಲ್ಲ. ಎಚ್ಚರದ ಕನಸು ಬರಲ್ಲ, ಕನಸಿನ ನಿದ್ದೆಗೆ ಬರಲ್ಲ. ಹಾಗೆ ಎಚ್ಚರದ ಯಾವ ಶರೀರವಾಗಲಿ, ಹೆಂಡತಿ ಮಕ್ಕಳು ಯಾವುದೋ ಅಲ್ಲಿಗೆ ಬರಲ್ಲ. ಕನಸಿಂದು ಹೆಂಡತಿ ಮಕ್ಕಳು, ಆ ಶರೀರ, ಅದರ ಕನೆಕ್ಷನ್ ಇಲ್ಲಿಗೆ ಬರಲ್ಲ. ಇವು ಎರಡು ನಿದ್ರೆಗೆ ಬರಲ್ಲ. ಎಚ್ಚರದಲ್ಲೂ ನಾನಿದ್ದೆ, ಕನಸಿನಲ್ಲೂ ನಾನಿದ್ದೆ, ನಿದ್ದೆಯಲ್ಲೂ ನಾನಿದ್ದೆ, ಆತ್ಮನಾಗಿದ್ದೆ. ಆ ಆತ್ಮ ಅನ್ನೋದೊಂದು ಸ್ಕ್ರೀನ್ ಇದ್ದಂಗೆ. ಅದಕ್ಕೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಅದು ಏನೂ ಕೊಳಕಾಗೋದಿಲ್ಲ.
ಈ ಶರೀರ ಮಾಡೋ ಪಾಪ ಪುಣ್ಯಗಳು ಅದಕ್ಕೆ ತಾಕೋದಿಲ್ಲ. ಆದ್ದರಿಂದ ಅಲ್ಲಿದ್ದಾಗ ನನಗೆ ಹುಟ್ಟು ಸಾವು ಬದಲಾವಣೆ ಏನೂ ಇಲ್ಲದೆ ನನ್ನ ನಿಜವಾದ ಸ್ವರೂಪದಲ್ಲಿದ್ದೆ. ಈಗಲೂ ಕೂಡ ಎಚ್ಚರದಲ್ಲಿ ನನ್ನ ನಿಜವಾದ ಸ್ವರೂಪ ಆತ್ಮಸ್ವರೂಪ. ಅಲ್ಲಿಗೆ ನಾನು ಅಂತಂದರೆ ಇದು ನಿಜವಾದ ಸ್ವರೂಪ ಅಲ್ಲ, ಇದರ ಹಿಂದೆಗಡೆ ಇರೋ ನಿಜವಾದ ಸ್ವರೂಪ. ಈಗ ಲಕ್ಷ್ಮಿ ಅವರೇ, ಇನ್ನೊಂದು ಪ್ರಶ್ನೆ, ಕೊನೆಯ ಪ್ರಶ್ನೆ ಎಂಡ್ ಮಾಡ್ತಾ ಇದ್ದೀನಿ. ಹೇಳಿ ಸರ್. ಈಗ ರಾಜ್ಕುಮಾರು ಮೇಕಪ್ ರೂಮ್ಗೆ ಹೋಗಿದ್ದೆ, ಹೇಳಿ ಸರ್. ವೀರಪ್ಪನ ಪಾರ್ಟ್, ಆ ಗಡ್ಡ ಗಿಡ್ಡ ಮೀಸೆ, ಆ ಬಟ್ಟೆ, ಆ ಬೆಲ್ಟು ಎಲ್ಲ ಹಾಕ್ಕೊಂಡು ಪಿಕ್ಚರ್ನಲ್ಲಿ ಶೂಟಿಂಗ್ ಮಾಡ್ಕೊತಾನೆ. ಈಗ ಅವನು ರಾಜ್ಕುಮಾರನೋ ಅಥವಾ ಅವನು ವೀರಪ್ಪನೋ ಪಿಕ್ಚರ್ನಲ್ಲಿ ಶೂಟಿಂಗ್ ಮಾಡ್ತಾ ಇರ್ತಾನ. ಅವನು ಏನಾದ್ರು ಮಾಡಲಿ, ನಿಜವಾಗ್ಲೂ ಅವನು ಯಾರು? ನಿಜವಾಗ್ಲೂ ಅವನು ಮನುಷ್ಯ, ಬೇರೆಯವರು, ವೀರಪ್ಪನಲ್ಲ. ಅಲ್ಲ, ವೀರಪ್ಪ ಅಲ್ಲ, ಮತ್ತೇನು ಅವನು ರಾಜ್ಕುಮಾರ್ ತಾನೆ? ರಾಜ್ಕುಮಾರನು ವೀರಪ್ಪನ ವೇಷ ಹಾಕೊಂಡು ಪಿಕ್ಚರ್ನಲ್ಲಿ ಆಕ್ಟ್ ಮಾಡ್ತಾ ಇದ್ದಾನೆ. ನಿಜವಾಗ್ಲೂ ಅವನು ರಾಜ್ಕುಮಾರೇ. ಹಾಗೇ ನಾವು ನಿದ್ದೆಯಲ್ಲಿ ಮಾತ್ರ ಅಲ್ಲ, ಅವನಿವಾಗ ಮೇಕಪ್ ರೂಮ್ಗೆ ಹೋಗಿದ ತಕ್ಷಣ ಅವನು ವೀರಪ್ಪ ಆಗ್ಬಿಡ್ತಾನ? ರಾಜ್ಕುಮಾರ ಅವನು ಅಳಿಸೋಗ್ಬಿಡ್ತಾನ? ರಾಜ್ಕುಮಾರ್ ತೆಗ್ದಾಕಿ ವೀರಪ್ಪ ಆಗ್ತಾನೋ? ರಾಜ್ಕುಮಾರನ ಮೇಲ್ ವೀರಪ್ಪ ಇರ್ತಾನೋ? ರಾಜ್ಕುಮಾರನ ಮೇಲೆ ವೀರಪ್ಪನೂ ಇರ್ತಾನೆ. ಅಲ್ಲಿ ನಿಜವಾಗ್ಲೂ ಇಬ್ರಿಲ್ಲ. ಇದರ ಇಬ್ರು, ರಾಜ್ಕುಮಾರ್ ಇದ್ದಾನೆ, ವೀರಪ್ಪನೂ ಇದ್ದಾನೆ, ಹೇಳ್ತೀರಮ್ಮ? ಇಲ್ಲ. ರಾಜ್ಕುಮಾರನೇ ಗಡ್ಡ ಮೀಸೆ ಮಾಡಿಸಿ ವೀರಪ್ಪ ಮಾಡಿದ್ದಾರೆ. ಇಲ್ಲಿ ಇಬ್ರಿಲ್ಲ, ಒಬ್ಬನೇ ಇರೋದು. ಅವನು ಮೇಕಪ್ನಿಂದ ಹೊರಗಡೆ ರೂಮಿಗೆ ಬಂದರೆ ರಾಜ್ಕುಮಾರು, ಮೇಕಪ್ ರೂಮ್ಗೆ ಹೋದ್ರೆ ವೀರಪ್ಪ. ಇಬ್ರಿದ್ದಾರ? ಇಲ್ಲ, ಒಬ್ರೇ. ಹಾಗೇ ನಾನು ಘಡನಿದ್ರೆಯಲ್ಲಿ ರಾಜ್ಕುಮಾರ, ಎಚ್ಚರಕ್ಕೆ ಬಂದಿದ್ದ ತಕ್ಷಣ ವೀರಪ್ಪ, ಅಥವಾ ವೀರಪ್ಪ ಬೇಡ, ರಾಜನಾಗಿದ್ದ, ಅದಕ್ಕೋಸ್ಕರ ಜನಕ ಮಹಾರಾಜ. ಕನಸಿಗೆ ಬಂದಾಗ ಭಿಕ್ಷುಕ. ಬಟ್ ನನ್ನ ನಿಜವಾದ ಸ್ವರೂಪ ಏನು? ರಾಜ್ಕುಮಾರೇ. ನೀವು ಸುಮ್ಮನೆ ಇದ್ದಾಗಲೂ, ಅವನು ಪಾರ್ಟ್ ಮಾಡದೇ ಇದ್ದಾಗಲೂ ಅವನು ರಾಜ್ಕುಮಾರೇ. ಅವನು ಫಸ್ಟ್ ಶೋ ಪಿಕ್ಚರ್ನಲ್ಲಿ ಜನಕ ಮಹಾರಾಜನ ವೇಷ ಹಾಕ್ಕೊಂಡಿರ್ತಾನೆ, ಆಗಲೂ ಕೂಡ ಅವನು ಒಬ್ಬನೇ ರಾಜ್ಕುಮಾರನೇ ವೀರಪ್ಪನಾಗಿ ತೋರ್ತಾ ಇದ್ದಾನೆ. ಇನ್ನು ಸೆಕೆಂಡ್ ಶೋ ಪಿಕ್ಚರ್ನಲ್ಲಿ ಅವನು ರಾಜ್ಕುಮಾರನೇ ಭಿಕ್ಷುಕನಾಗಿದ್ದಾನೆ. ಇಲ್ಲಿ ಇಬ್ಬರಿಬ್ಬರಿದಾರ? ಇಲ್ಲ, ರಾಜ್ಕುಮಾರನೇ ಅಲ್ಲಿ ಭಿಕ್ಷುಕ. ಈಗ ರಾಜ್ಕುಮಾರ್ ಆಗ್ಬೇಕಾದ್ರೆ ಏನ್ ಮಾಡಬೇಕು? ಆ ಮೀಸೆ ಗೀಸೆ ಇವೆಲ್ಲ ತೆಗೆದಾಕ್ಬಿಟ್ರೆ ಅವನು ರಾಜ್ಕುಮಾರ. ಹಾಗೆ ನಾವು ನಿಜವಾದ ನಮ್ಮ ಸ್ವರೂಪ ಆತ್ಮಸ್ವರೂಪ. ಅದು ಹುಟ್ಟಿಲ್ಲ, ಸಾಯೋದಿಲ್ಲ, ರೋಗ ರುಜಿನಗಳಿಲ್ಲ, ಅದು ಯಾವಾಗಲೂ ಆನಂದ ಸ್ವರೂಪ. ನಾನು ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಅದರ ಮೇಲೆ ಈ ಡಾಕ್ಟರ್ ಪ್ರಸಾದ್ ಅಂತನೋ ಜನಕ ಮಹಾರಾಜ ಅಂತ ವೇಷ ಹಾಕೊಂಡ್ಬಿಡ್ತೇನೆ. ನನ್ಗೆ ಅದು ಗೊತ್ತಾಗದೇ ಇದ್ದಾಗ ಪಿಕ್ಚರ್ನಲ್ಲಿ ಎಲ್ಲರೂ ರಾಜ್ಕುಮಾರ್ ನೋಡದೇ ಇರೋರು ಏನಂತಾರೆ, ಅಯ್ಯೋ ವೀರಪ್ಪನೇನಪ್ಪ ಅಂತ ಕಾಣಿಸುತ್ತೆ ಅಷ್ಟೇ. ರಾಜ್ಕುಮಾರ್ ನಮಗೆ ಗೊತ್ತಿರೋದ್ರಿಂದ ರಾಜ್ಕುಮಾರು ವೀರಪ್ಪನ್ ಪಾರ್ಟ್ ಮಾಡ್ತಾ ಇದ್ದಾನೆ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ಅಲ್ಲಿ ಇಬ್ರಿಲ್ಲ. ಹಾಗೆ ಇಲ್ಲಿ ಇಲ್ಲ. ಅದಕ್ಕೋಸ್ಕರನೇ ಈ ಎಚ್ಚರದಲ್ಲಿರೋ ಜನಕ ಮಹಾರಾಜ ನಿದ್ದೆಗೆ ಬರೋಕ್ಕಾಗಲ್ಲ. ಯಾಕೆ? ಅವ್ರು ನಿಜವಾಗ್ಲೂ ಇಲ್ಲ ಅಷ್ಟೇ. ನಾವು ಹೀಗೆ ತಿಳ್ಕೋಬೇಕು. ಇವತ್ತು ನಮ್ಮ ನಿಜವಾದ ಸ್ವರೂಪ ನಾನಂತಂದರೆ ಎಚ್ಚರದಲ್ಲಿರೋ ಜನಕ ಮಹಾರಾಜನೂ ಅಲ್ಲ, ಕನಸಿನಲ್ಲಿರೋ ಭಿಕ್ಷುಕನೂ ಅಲ್ಲ. ಇದಕ್ಕೆ ಆಧಾರವಾಗಿರೋ, ಅದನ್ನು ಎಚ್ಚರದಲ್ಲೂ ಕನಸಿನಲ್ಲೂ ಆಧಾರ ಇದೆ, ನನಗೆ ಗುರ್ತಿಸಕ್ಕೆ ಬರಲ್ಲ ಅಂತ ಹೇಳಿ ಪಿಕ್ಚರ್ ಆಫ್ ಮಾಡಿದಾಗ ನೀವು ಸ್ಕ್ರೀನ್ ಗುರುತಿಸೋ ಹಾಗೆ ನಮ್ಮ ನಿಜವಾದ ನಾನು ಸ್ವರೂಪವನ್ನು ಗುರುತಿಸೋದಕ್ಕೋಸ್ಕರ ಆ ಅಷ್ಟವಕ್ರ ಅವನ್ನ ನಿದ್ದೆ ಕರ್ಕೊಂಡೋಗಿ ತೋರಿಸ್ತಾನೆ. ಆದ್ದರಿಂದ ನಿದ್ದೆಯಲ್ಲಿ ಆತ್ಮನಾಗಿರ್ತೀವಿ, ಎಚ್ಚರದಲ್ಲೂ ಆತ್ಮನಾಗಿರ್ತೀವಿ, ಕನಸಿನಲ್ಲೂ ಆತ್ಮನಾಗಿರ್ತೀವಿ. ಅದರ ಮೇಲೆ ಇಷ್ಟ ಆಗಿರುತ್ತೆ. ಈಗ ರಾಜ್ಕುಮಾರ್ ಮನೇಲಿದ್ದಾಗ ರಾಜ್ಕುಮಾರ್, ಅವನು ಜನಕ ಮಹಾರಾಜನಾದಾಗ ರಾಜ್ಕುಮಾರೇ ಜನಕ ಮಹಾರಾಜನಾಗಿ ಆ ವೇಷ ಹಾಕ್ಕೊಂತಾನೆ ಅಷ್ಟೇ. ಇಬ್ಬರಿಲ್ಲ ಅಲ್ಲಿ.
ಅದೇ ಥರ ಭಿಕ್ಷುಕನಾದಾಗ ಭಿಕ್ಷುಕನ ಪಾಠ ಹಾಕ್ಕೊತಾನೆ ಅಷ್ಟೆ. ಇವುಗಳನ್ನೆಲ್ಲ ನಾವು ತೆಗೆದಾಕ್ಬಿಟ್ರೆ ನಿಜವಾಗ್ಲೂ ರಾಜ್ಕುಮಾರ್. ಹಾಗೆ ನಮಗೆ ಎಚ್ಚರದಲ್ಲಿ ಜನಕ ಮಹಾರಾಜ, ಕನಸಿನಲ್ಲಿ ಭಿಕ್ಷುಕ, ಗಾಢ ನಿದ್ರೆಯಲ್ಲಿ ಹೋದಾಗ ಆ ಡ್ರೆಸ್ ತೆಗೆದಾಕ್ಬಿಟ್ಟಾಗ ಹೇಗೆ ರಾಜ್ಕುಮಾರ್ನೇ ಇದ್ನೋ, ವೈಟ್ ಸ್ಕ್ರೀನ್ ಇತ್ತೋ, ಹಾಗೆ ನಮ್ಮ ಆತ್ಮಸ್ವರೂಪವನ್ನು ಗುರುತಿಸ್ಬೋದು ಅಂತ ಹೇಳೋದಕ್ಕೋಸ್ಕರ ನಮಗೆ ನಿದ್ದೆಗೆ ನಾವು ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಎಚ್ಚರದಲ್ಲೇ ನೋಡೋದಕ್ಕೆ ನಮಗೆ ಕೆಪಾಸಿಟಿ ಇತ್ತು ಅಂತಂದರೆ ಎಚ್ಚರದಲ್ಲೇ ನನ್ನ ನಿಜವಾದ ಸ್ವರೂಪವನ್ನು ನಾವು ನೋಡ್ಕೋಬಹುದು. ಸೊ ಅಲ್ಲಿಗೆ ಇವತ್ತು ನನಗೆ ಪ್ರತಿಯೊಬ್ಬರಿಗೂ ಆನಂದ ಬೇಕು ಅಂತೀವಲ್ಲ, ಈಗ ಆ ಸೌದೆ ಒಡೆಯೋವನಿಗೆ ನಿಮ್ಮಲ್ಲಿ ಏನಿದೆ ಸ್ವಾಮಿ, ಅವನು ಹೇಳ್ತಾನಲ್ಲ, ಅಯ್ಯೋ ಹುಚ್ಚ, ನನ್ನ ಒಳಗಡೆ ಡೈಮಂಡ್ ಇದೆ ಅಂತ. ಆ ಡೈಮಂಡೇ ಆತ್ಮ ಅಂತ ಕರೆಯೋದು. ಪ್ರತಿಯೊಬ್ಬರೂ ನಾವು ಆತ್ಮಸ್ವರೂಪರು. ಅದು ಯಾವಾಗಲೂ ಸುಖ, ನೆಮ್ಮದಿ, ತೃಪ್ತಿ, ಶಾಂತಿ, ಕೃತಕೃತ್ಯೆಯಿಂದ ತಾಂಡವಾಡ್ತಾ ಇದೆ. ಆನಂದವೇ ಆನಂದ, ದುಃಖ ಇಲ್ಲ, ಶೋಕ ಮೋಹಗಳಿಲ್ಲ, ಸಾಕು ಬೇಗುಗಳ ಕಾಟ ಇಲ್ಲ, ಹುಟ್ಟು ಸಾವು ನೆಲುವುಗಳ ಯೋಚನೆ ಇಲ್ಲ. ಅಲ್ಲಿ ಅಂಥ ಒಂದು ಆನಂದ ಸ್ವರೂಪ ದೇವರು ಕೊಟ್ಟಿದ್ದಾನೆ. ಅದನ್ನು ಸುಮ್ಮನೆ ಗುರುತಿಸಿದ್ರೆ ಸಾಕು, ಮತ್ತೇನೂ ಮಾಡೋದು ಬೇಡ. ಆಗ ನಾವು ಯಾವುದೇನೂ ಮಾಡದೆ ನಮ್ಮ ನಿಜವಾದ ಸ್ವರೂಪನೇ ಅದು ಅನ್ನೋದನ್ನು ತೋರಿಸ್ತಾರೆ. ನಾವಿದನ್ನು ಫಸ್ಟ್ ಚೆನ್ನಾಗಿ ಮೆಲುಕು ಹಾಕಬೇಕು. ಅದಕ್ಕೆ ಇವತ್ತು ನಾವು ನಿದ್ದೆಗೆ ಹೋದಾಗ ಮತ್ತೆ ಎದ್ದ ಮೇಲೆ ಇದನ್ನು ಸ್ವಲ್ಪ ಚಿಂತನೆ ಮಾಡ್ತಾ ಇರಬೇಕು. ನಮ್ಮ ನಿಜವಾದ ಸ್ವರೂಪ ಏನು ಅಂತ ಗೊತ್ತಾಗುತ್ತೆ. ಇಲ್ಲಿಗೆ ಮುಗಿಸೋಣ. ಆ ಪರಮಾತ್ಮನಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿ ನಮ್ಮನ್ನು ಹೇಗಾದರೂ ಮಾಡಿ ಆ ತತ್ವದಲ್ಲಿ ನಿಲ್ಲಿಸಪ್ಪ ಅಂತ ಕೇಳಿಕೊಂಡು ಮುಗಿಸೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.